ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಜ್ಞಾನ ಸಾಧನೆ ಆ ದಾರಿಯಲ್ಲಿ ಸಾಗತಕ್ಕಂಥ ಒಬ್ಬ ಸಾಧಕ, ಅವನಲ್ಲಿರಬೇಕಾದಂಥ ಕ್ವಾಲಿಟೀಸ್, ಅದ್ಭುತವಾದಂಥ ಭಾಗ ಇದು ಗೀತೆಯಲ್ಲಿ. ಅಂದರೆ ಮನುಷ್ಯ ಹೇಗಿರಬೇಕು ಅಂತ, ಮನುಷ್ಯ ಅಂತ ಅನಿಸ್ಕೊಳ್ಬೇಕಾದ್ರೆ ಹೇಗಿರಬೇಕು ಅಂತ ಹೇಳುವ ತುಂಬ ಸುಂದರವಾದ ಭಾಗ. ಪ್ರತಿಯೊಂದು ಶಬ್ದವನ್ನು ನಾವು ಜೀವನದಲ್ಲಿ ನೆನಪಿಸಿ ಅದು ನಮ್ಮ ಜೀವನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕಾದಂಥ, ಅದರಲ್ಲಿ ನಾವು ಅಮಾನಿತ್ವಂ, ಅಡಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ 6 ಗುಣಗಳನ್ನು ನೋಡಿದ್ದೇವೆ. ಇನ್ನೂ 14 ಗುಣಗಳನ್ನು ನಾವು ನೋಡೋದಿದೆ. 20 ಗುಣಗಳನ್ನು ಹೇಳ್ತಾರೆ. ಆಚಾರ್ಯೋಪಾಸನಂ ಅದರ ನಂತರದ್ದು ಬಹಳ ಎಲ್ಲವೂ ಮಹತ್ವದ್ದೇ. ನಾವು ಬಹಳ ಅದರ ಬಗ್ಗೆ ಗೊಂದಲಗಳಿವೆ. ಶೌಚಂ ಅಂದರೆ ಶುಚಿತ್ವ. ಅದನ್ನು ಹೇಳಬೇಕಾ? ನಾವು ದಿನ ಸೋಪಾಗಿ ಸ್ನಾನ ಮಾಡ್ತೇವೆ, ಶೌಚ ಬೇಕು ನಮಗೆ ಗೊತ್ತಿಲ್ಲ. ಶೌಚ ಅಂದರೆ ಶುಚಿತ್ವ, ಆ ಶೌಚ ಅಂದರೆ ಅಶುಚಿತ್ವ. ನಮಗದು 2 ಶಬ್ದವು ಬಳಕೆಯಲ್ಲಿದೆ. ಶೌಚ ಪ್ರಾತಃ ಕಾಲ ಎದ್ದು ಶೌಚವನ್ನು ಆಚರಿಸಿ ಅಂತೆಲ್ಲ ಬರೀತಾರೆ. ಏನು ಮಾಡೋದು ಹಾಗಂದರೆ? ಪ್ರಾತಃ ಕಾಲ ಎದ್ದು ಶೌಚವನ್ನು ಮಾಡಿ ಅಂದರೆ ಏನು ಮಾಡೋದು? ಕೆಲವರು ಹೇಳ್ತಾರೆ ನಮಗೀಗ 10 ದಿವಸದ ಆಶೌಚ ಉಂಟ್ರಿ. ಹಾಗಂದ್ರೆ ಏನು? ಶಬ್ದ ಬಹಳ ಬಳಕೆಯಲ್ಲಿದೆ. ಇದು ಒಳ್ಳೆಯ ಸ್ವಾರಸ್ಯದಿಂದ ನಮಗೆ ಅರ್ಥ ಗೊತ್ತಿಲ್ಲದೆಯೇ ಕೆಲವು ಶಬ್ದಗಳನ್ನು ಮಾಮೂಲಾಗಿ ಯಾವ ಕಾಂಟೆಕ್ಸ್ನಲ್ಲಿ ಬಳಸಬೇಕು ಅಂತ ಗೊತ್ತಿದೆ, ಅರ್ಥ ಅದು ಬಳಸಿಬಿಡ್ತೇವೆ. ಶೌಚ ಅಂದರೆ ಶುಚಿತ್ವ, ಕ್ಲೆನ್ಲಿನೆಸ್. ಆ ಶೌಚ ಅಂದರೆ ಅಶುಚಿತ್ವ, ಅಸ್ವಚ್ಛತೆ, ಅಗ್ಲಿನೆಸ್. ಅದನ್ನು ಹಿಂದಿನವರು ಆ ಶೌಚ ಅಂದರೆ ಮೈಲಿಗೆ, ಶೌಚ ಅಂದರೆ ಮಡಿ ಅಂತ ಇನ್ನೊಂದು ಕನ್ನಡದಲ್ಲಿ ಹೇಳೋದಿದ್ರೆ. ಶುಚಿತ್ವ ಅನ್ನೋದ್ರೆ ಶೌಚ. ಶುಚಿತ್ವ ಅಂದರೆ ಸಂಸ್ಕೃತ ಶಬ್ದ ಆಯಿತು. ಶುಚಿರ್ ಸ್ನಾತ್ವ, ಶುಚಿರ್ಭೂತ್ವ, ಆಚಮ್ಯ, ಪ್ರಾಣಾನಾಯಮ್ಯ, ಸಂಕಲ್ಪ್ಯ ಎಲ್ಲ ಬರುತ್ತೆ. ಶುಚಿಯಾಗಿ. ಈಗ ಶುಚಿಯಾಗಿ ಅಂದರೆ ಮಡಿಯಾಗುವುದು ಹೇಗೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ದೊಡ್ಡ ಸಮಸ್ಯೆ ಏನು ಅಂದರೆ ಮಡಿಯಾಗುವುದು ಹೇಗೆ ಅಂತ ಗೊತ್ತಿಲ್ಲ. ಅದು ಎಲ್ಲರೂ ಮಡಿ ಮಾಡ್ತಾರೆ. ಮಡಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಮಡಿ ಮಾಡ್ತಾರೆ. ಮಡಿ ಮಾಡುವುದು ಬೇರೆ, ಮಡಿ ಆಗುವುದು ಬೇರೆ. ಮಡಿ ಎಲ್ಲರೂ ಮಾಡ್ತಾರೆ, ಆದರೆ ಹೆಚ್ಚಿನ ಮಡಿ ಮಾಡಿದವರು ಮೈಲಿಗೆಯೇ ಆಗಿರುತ್ತಾರೆ. ಮಡಿ ಆಗೋಲ್ಲ. ಮಡಿ ಮಾಡೋದು ಎಲ್ಲರೂ ಮಾಡ್ತಾರೆ, ಮಡಿ ಆಗಬೇಕಲ್ಲ. ನಾವು ಮಾಡಿದ ಹಾಗೆ ಆಗಬೇಕು ಅಂತ ನೇಮ ಇಲ್ಲ. ನಮ್ಮಲ್ಲಿ ಅನೇಕ ಮಂದಿ ಮಡಿ ಮಾಡ್ತಾರೆ, ಆದರೆ ಮಡಿ ಆಗೋಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಮಡಿ ಅಂದರೆ ನಿಮಗೆ ಗೊತ್ತಿದೆ. ಸ್ನಾನ ಮಾಡಿ ಯಾರೂ ಒಂದು ಒಗೆದು ಮಡಿಯಲ್ಲೇ ಮುಟ್ಟಬೇಕಾದ, ಮೈಲಿಗೆಯಲ್ಲಿ ಸ್ಪರ್ಶ ಆಗದ ಬಟ್ಟೆಯನ್ನು ಉಟ್ಟುಕೊಂಡು, ಆಮೇಲೆ ಕುಪ್ಪಳಿಸಿಕೊಂಡು, ಯಾರು ನೆರಳು ಹಾಕಿದ್ರು ಸಿಟ್ಟು ಮಾಡಿಕೊಂಡು, ದರಿದ್ರ ಮಡಿಯಿಂದ ಗೊತ್ತಾಗೋದ್ರು ಆಚೆ ಹೋಗೋದು ಬೈಕೊಂಡು, ಹಾಗೆ ಎಲ್ಲರನ್ನು ಶಾಪ ಹಾಕ್ಕೊಂಡು ನಾವು ಎಲ್ಲರಿಂದ ಎಕ್ಸ್ಕ್ಲೂಸಿವ್ ಆಗಿ ಕುಪ್ಪಳಿಸಿಕೊಂಡು ಹೋದರೆ ಮಡಿ. ಇಷ್ಟು ವಿಷಯ ಗೊತ್ತಿದೆ ನಮಗೆ. ಅದು ಎಲ್ಲರೂ ಸ್ಪರ್ಶ ಆದ ಮತ್ತೆ ನಾವು ಸ್ನಾನ ಮಾಡೋದು ಒದ್ದೆ ಬಟ್ಟೆ ಉಟ್ಟು, ಅದು ಇಷ್ಟು ಮಡಿ ಅಂತ ನಮ್ಗೆ ಗೊತ್ತಿದೆ. ಮೈಲಿಗಾಗಿ ಹೋಯಿತು. ತಮಾಷೆ ಏನು ಅಂದರೆ ನೋಡಿ, ನಮ್ಮ ಮಡಿಯ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಮಡಿಯಲ್ಲಿದ್ದಾಗ ಯಾರದೋ ನೆರಳು ಹಾಯಿದರೆ ಮೈಲಿಗೆ ಆಗ್ತೇವೆ. ಏನಾದರೂ ಒಂದು ಹೋಗೋ ಕಾಲಲ್ಲಿ ತುಳಿದು ಬಿಟ್ಟರೆ ಮೈಲಿಗೆ ಆಗ್ತೇವೆ. ಎಲ್ಲ ನೂಲಿದ್ದ ಕಂಡುಬಿಟ್ರೆ ಮೈಲಿಗೆ ಆಗ್ತೇವೆ. ಅಂದರೆ ಏನು ಮಾಡಿದರೂ ನಾವು ಮೈಲಿಗೆ ಆಗ್ತೇವೆ, ಆದರೆ ಏನು ಮಾಡಿದರೂ ಮಡಿ ಆಗೋದು. ಅಷ್ಟು ನಮ್ಮ ಮಡಿ ಎಷ್ಟು ದುರ್ಬಲ ಅಂದರೆ ಏನು ಮಾಡಿದ್ರು ಮೈಲಿಗೆ ಆಗಿಬಿಡುತ್ತೆ ಅದು. ಆದರೆ ಮಡಿ ಆಗೋದೇ ಇಲ್ಲ ಅದು. ಮೈಲಿಗೆ ಎಷ್ಟು ಪವರ್ಫುಲ್ ಅಂದರೆ ಎಂಥ ಮಡಿಯವರನ್ನು ಮೈಲಿಗೆ ಮಾಡೋ ಶಕ್ತಿ ಇದೆ ಅದಕ್ಕೆ. ಆದರೆ ಮಡಿ ಎಷ್ಟು ದುರ್ಬಲ ಅಂದರೆ ಯಾವ ಮೈಲಿಗೆಯವರನ್ನು ಮಡಿ ಮಾಡೋ ಶಕ್ತಿ ಇಲ್ಲ ಅದಕ್ಕೆ. ಅಂದರೆ ನಮ್ಮ ತಿಳುವಳಿಕೆಯಲ್ಲಿ ಏನೋ ದೋಷ ಇದೆ. ಈ ಮಡಿಯ ಕಾನ್ಸೆಪ್ಟ್ನಲ್ಲೇ ಮೂಲಭೂತವಾಗಿ ಒಂದು ದೋಷ ಇದೆ. ಮಡಿ ಅಂದರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಈ ಗೊತ್ತಿಲ್ಲದ ಮಡಿಯನ್ನೇ ಮಾಡ್ತಾ ಇರೋದು. ದಡ್ಡತನದ ಪರಾಕಾಷ್ಠೆ ಬೆಳೆದು ಹೋಗಿಬಿಟ್ಟಿದೆ ನಮ್ಮಲ್ಲಿ. ಮಡಿ ಅಂತಂದರೆ ನಿಜವಾಗಿ ದೈಹಿಕ. ಅದು ನೋಡಿ, ಸ್ನಾತ್ವ
ಶುಚಿರ್ಭೂತ್ವ, ಅದು ಸ್ನಾನ ಮಾಡಿದ ಮೇಲೆ ಮತ್ತೆ ಮಡಿಯಾಗಬೇಕು ಅಂತಾರೆ. ಸ್ನಾನ ಮಾಡಿದ ಮೇಲೆ ಮತ್ತೆ ಮಡಿಯಾಗೋದಂದೇನು? ಮತ್ತೇನು ಮಾಡೋದು? ನಮಗೀಗ ಮಡಿಯಾಗೋದು ಸ್ನಾನ ಮಾಡೋದು, ಸ್ನಾನ ಮಾಡಿದ ಮೇಲೂ ಮಡಿಯಾಗಬೇಕು. ಶುಚಿ ಅನ್ನುವ ಶಬ್ದ ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡಿದ್ದಾರೆ ಜನ. ಆದ್ದರಿಂದ ನಮ್ಮ ಮಡಿಯಾಗಲಿಕ್ಕೆ ಬರ್ತಾ ಇಲ್ಲ. ಶುಚಿ ಅನ್ನುವುದು ಬೇಸಿಕಲಿ, ಶುಚಿ ಅನ್ನುವ ಶಬ್ದ ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸು ಸ್ವಚ್ಛವಾಗಬೇಕು, ಮಾತು ಸ್ವಚ್ಛವಾಗಬೇಕು, ದೇಹ ಸ್ವಚ್ಛವಾಗಬೇಕು. ಇದು ಮೂರು ಒಟ್ಟಿಗೆ ಸ್ವಚ್ಛವಾಗುವುದಕ್ಕೆ ಮಡಿ ಅಂತ ಹೆಸರು. ನಾವು ಬರೀ ದೇಹದ ಸ್ವಚ್ಛದ ಕಡೆಗೆ ಮಾತ್ರ ಗಮನ ಕೊಟ್ಟೆವು, ತೊಳೆದೆವು. ಒಂದು ಮನೆಯನ್ನು ಹೋಗಿದ್ದೆ ನಾನು. ಅವ್ರಿಗೇನಾಯಿತು ಅಂದರೆ, ಸ್ನಾನ ಮಾಡ್ತಾಯಿದ್ರು. ಸ್ನಾನ ಮಾಡೋರಿಗೆ ಒಂದು ಸಂಶಯ ಬಂತು. ಈಗ ನಾನು ನೀರು ಹೊಯ್ಕೊಂಡು ಮಡಿಯಾದೆ, ನಾನು ನೀರು ಯಾವುದು ಹೊಯ್ಕೊಳ್ತೇನೆ, ಆ ಕೊಡಪಾನ ಮೇಲಿಗೆ ಆಗಿದ್ದರೆ ಅದಕ್ಕೆ ನೀರು ಹೊಯ್ದು ಕೊಡಕ್ಕೆ, ಅದು ಮಡಿ ಆಗಬೇಕಲ್ಲ. ಆ ಕೊಡ ಮಡಿ ಆಯಿತು, ಹಗ್ಗ ಮೈಲಿಗೆ ಆಗಿದ್ದರೆ ಹಗ್ಗಕ್ಕೆ ನೀರು ಹೊಯ್ದರು. ಈ ಬಾವಿಯ ಮೈಲಿಗೆ ಆಗಿದ್ದರೆ ಅದಕ್ಕೂ ನೀರು ಹೊಯ್ಬೇಕಲ್ಲ ಮತ್ತೆ. ಅಂದರೆ ಎಷ್ಟು ಅಜ್ಞಾನ ಅಂತಂದರೆ, ಮಡಿಯ ಬಗ್ಗೆ ಬರೀ ಅಜ್ಞಾನ ಇದೆ, ಜ್ಞಾನ ಇಲ್ಲ, ಯಾರಿಗೂ ಇಲ್ಲ. ಬರೀ ಆಚರಣೆಯಲ್ಲಿ ಬಂದಿರತಕ್ಕಂಥ ಆಂಧ್ಯ ಕುರುಡುತನವೇ ಮಡಿಯಾಗೋದು. ನೀವು ಮಾನಸಿಕವಾಗಿ ಮಡಿಯಾಗಿಬಿಟ್ರೆ ಮತ್ತೊಬ್ಬನು ಮುಟ್ಟಿದ್ರೂ ಮೈಲಿಗೆ ಆಗಲಿಕ್ಕೆ ಆಗೋದಿಲ್ಲ, ಅದೊಂದು ಬೇರೆ ಉಂಟು. ನಿಜವಾದ ಮಡಿಯೋದು ನೀವು ಮಾನಸಿಕವಾಗಿ. ಏನು ಮಡಿಯಾಗೋದಂದರೆ ಮಾನಸಿಕವಾಗಿ ನೋಡಿ, ಮನಸ್ಸಿನಲ್ಲಿ ನಾವು ಯಾವತ್ತಾದರೂ ಸ್ನಾನ ಮಾಡಿ ಪೂಜೆ ಕೂತಾಗ ಕೇವಲ ದೇವರ ಸ್ಮರಣೆ ಮಾಡಿದ್ದೇವ? ಇಲ್ಲ. ಆವಾಗ ಏನೇನೋ ಸಿಟ್ಟು, ಪೂಜೆ ಸಾಮಾನು ರೆಡಿ ಮಾಡಲಿಲ್ಲ ಅಂತ ಮನೆಯವ್ರ ಮೇಲೆ ಸಿಟ್ಟು. ಆಮೇಲೆ ನಾವು ಇನ್ನು ಪೂಜೆ ಆಗಿ ಹೋದ್ಮೇಲೆ ವ್ಯವಹಾರದಲ್ಲಿ ಯಾರ್ಯಾರ ಏನೇನು ಜಗಳ ಆಡಬೇಕು ಅದ್ರ ಬಗ್ಗೆ ಯೋಚನೆ, ಅದೇ ಮಾಡಿದ್ದೇವೆ ಹೊರತು ಯಾವತ್ತಾದ್ರೂ ದೇವರ ಯೋಚನೆ ಮಾಡಿದ್ದೇವ? ಮತ್ತು ಹೇಗೆ ಮಡಿಯಾದೆವು ನಾವು? ಮಡಿಯಾಗುವುದು ಅಂದರೆ ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಿಸುವುದು, ಪ್ರಾಪಂಚಿಕ ವಿಷಯವನ್ನು ಮರೆಯುವುದು. ಅದು ಆಗದೆ ನೀವು ಎಷ್ಟು ನೀರು ಹೊಯ್ಕೊಂಡ್ರೂ ಮಡಿಯಾಗೋಲ್ಲ. ಈ ಭ್ರಮೆ ತುಂಬಿಬಿಟ್ಟಿದೆ ಜನರಲ್ಲಿ. ತಾವು ಮಡಿ ಅಂತ ಒಂದು ಮನೆ ಅವ್ರ ತಲೆ ಒಳಗೆ ಬರೇ ಮೇಲಿಗೆ ತುಂಬಿರುತ್ತೆ. ನಾನು ಅದಕ್ಕೆ ಹೇಳಿದೆ, ಮಡಿ ಮಾಡ್ತಾರೆ, ಆಗೋಲ್ಲ. ತಲೆ ಒಳಗೆ ದುಷ್ಟ ವಿಚಾರಗಳು, ಕಾಮಕ್ರೋಧಗಳು ತುಂಬಿದ್ದರೆ ಮಡಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಹೊತ್ತಿನಲ್ಲಿ ಯಾವುದೇ ಬೇಡವಾದ ಯೋಚನೆ ಮನಸ್ಸಿಗೆ ಬರಬಾರದು. ಮನಸ್ಸು ಅನ್ನುವುದು ಈ ದೇಹದಲ್ಲಿರುವುದು. ಕೊಳಕು ದೇಹದಲ್ಲಿ ಸ್ವಚ್ಛ ಮನಸ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಸ್ವಚ್ಛವಾದ ದೇಹ ಇಟ್ಟುಕೊಂಡು ಆಮೇಲೆ ಕೊಳಕಾದ ಬಟ್ಟೆ ಉಟ್ಕೊಂಡ್ರೆ ಆಗುತ್ತಾ? ಸ್ವಚ್ಛವಾದ ಬಟ್ಟೆ, ಇದೆಲ್ಲ ಎಕ್ಸ್ಟರ್ನಲ್. ಸ್ವಚ್ಛವಾದ ಬಟ್ಟೆ, ಸ್ವಚ್ಛವಾದ ಮೈ ಎಲ್ಲ ಯಾಕೆ? ಸ್ವಚ್ಛವಾದ ಮನಸ್ಸಿಗೋಸ್ಕರ. ಮತ್ತು ಆ ಪೂಜೆ ಕಾಲದಲ್ಲಿ ಕೆಟ್ಟ ಮಾತು ಬಾಯಲ್ಲಿ ಬರಬಾರ್ದು, ಮೈಲಿಗಾಗೋಯ್ತು. ಕೆಟ್ಟ ಮಾತು, ಸಿಟ್ಟಿನಿಂದ ಬೈದ್ಬಿಟ್ರೆ. ಒಬ್ಬ ಹುಡುಗ ಮುಂಬೈಯಲ್ಲಿರೋ ನಮ್ಮ ಮನೆಗೆ ಬಂದಿದ್ದ. ಅವನು ಬಂದು ಮೊದಲು ಹೇಳಿದ ಸುದ್ದಿ ಏನು ಗೊತ್ತುಂಟು? ಆಚಾರ್ಯ, ನಾನೀಗ ಜಪ ಮಾಡೋದು ಬಿಟ್ಟಿದ್ದೇನೆ ಅಂತ. ಅಲ್ಲ, ಅದನ್ನು ನನ್ನ ಹತ್ರ ಯಾಕೆ ಬಂದು ಹೇಳ್ತೀನಿ? ನನ್ನ ಹತ್ರ ನೀನು ಮುಂಬೈಯಿಂದ ಇಲ್ಲಿ ಬಂದು ನನಗೆ ಯಾಕೆ ಆ ಸುದ್ದಿ? ಜಪ ಮಾಡೋದು ಬಿಟ್ಟು ದೊಡ್ಡ ಸಂಗತಿ ನನ್ನ ಹತ್ರ ಯಾಕೆ ಹೇಳ್ತೀನಿ? ಅದು ಹೋಗಲಿ, ಯಾಕೆ ಬಿಟ್ಟು? ಅಯ್ಯೋ, ನಮ್ಮ ಅಪ್ಪ ಪೂಜೆ ಕೂತಿರ್ತಾರೆ, ಪೂಜೆಯಿಂದ ಹೊರಗೆ ಬರೋವರೆಗೂ ಬೈತಾನೇ ಇರ್ತಾರೆ ಎಲ್ಲರೂ. ಹಾಗಾದರೆ ಯಾವಾಗ ಜಪ ಮಾಡಿದ್ರು ಇಷ್ಟು ಕೋಪ ಬರುತ್ತೆ ಅಂದರೆ ಯಾಕೆ ಜಪ ಮಾಡೋದು? ನಾನು ಇಟ್ಟೇ ಬಿಟ್ಟೆ ಅಂದ. ನೋಡಿ, ದೊಡ್ಡವರು ಮಕ್ಕಳಿಗೆ ಹೇಳಿಕೊಡುವ ಪಾಠ ಇದು. ಮಡಿ ಅಂತ ಕೂತಿರ್ತಾರೆ, ಬರೀ ಬೈತಾ ಇರ್ತಾರೆ. ಅದು ಮಾಡಿ ತಪ್ಪಾಯಿತು, ಇದು ಮಾಡಿ ತಪ್ಪಾಯಿತು, ಇದಿಟ್ಟು ಸರಿಯಾಗಲಿಲ್ಲ, ನೈವೇದ್ಯಕ್ಕೆ ತರೋ ಲೇಟ್ ಆಯಿತು, ಧೂಪ ಅಂತ ಹೆಂಡ ತರಲಿಲ್ಲ. ಇದು ಬರೀ ಆಕ್ಷೇಪಗಳು, ಸಿಟ್ಟುಗಳು. ಅವ್ರು ಹೇಳ್ತಾರೆ, ಬರೀ ಬೈತಾ ಇರ್ತಾರೆ ನಮ್ಮಪ್ಪ ಪೂಜೆ ಮುಗಿಸಿ ಹೊರಗೆ ಬರೋವರೆಗೂ. ಇಷ್ಟೆಲ್ಲ ಪೂಜೆ ಮಾಡಿದ್ರು ಸಿಟ್ಟು ಕಂಟ್ರೋಲಿಗೆ ಬರುವುದಿಲ್ಲ. ಅದು ಮತ್ತೆ ಯಾಕೆ ಪೂಜೆ ಮಾಡಬೇಕು ಅಂತ ಗಡಿದು ಬಿಟ್ಟುಬಿಟ್ಟೆ ಅಂದ ಮಗ. ದೊಡ್ಡವರು ತಮ್ಮ ನಡೆಯಿಂದ ಮಕ್ಕಳಿಗೆ ಹೇಗೆ ಪಾಠ ಹೇಳಿಕೊಡ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ನಾವು ಮಾಡುವ ಸಿಟ್ಟು ಸೆಡವು, ನಮ್ಮ ಹಾರಾಟ, ನಮ್ಮ ಕೋಪದಿಂದ ನಮ್ಮ ಮಕ್ಕಳು ಧರ್ಮದಿಂದ ಆಚೆಗೆ ಹೋಗ್ತಾ ಇದ್ದಾರೆ, ನಾಸ್ತಿಕರಾಗ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಅವ್ರಿಗೆ ಸರಿಯಾದ ಧರ್ಮದ ಕಾನ್ಸೆಪ್ಟ್ ಕೊಟ್ಟಿಲ್ಲ. ನಾವು ಹಾರುವುದು ಕುಣಿಯುವುದೇ ಧರ್ಮ, ಇದೇ ಧರ್ಮವ ನಾವು ಬೇಡ ಅಂತಾರೆ. ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಮಡಿ ಅಂದರೆ ಏನು ಅಂತ ಗೊತ್ತಿಲ್ಲ. ಬರೀ ಕುಪ್ಪಳಿಸೋದು, ಹಾರೋದು, ಕೋಪಿಸ್ಕೊಳ್ಳೋದು, ಇದ್ದೊಂದು ಬೈಯೋದು. ಮಡಿಯಲ್ಲಿ ಕಣ್ಕಾಣೋದಿಲ್ಲ ನಿನಗೆ. ಇವನಿಗೆ ಕಂಡಿದ್ರೆ ತಾನೆ ಅವನಿಗೆ ಕಣ್ಣು ಕಾಣೋದು, ಬೈಯೋದು. ನಾವೇ ಕುರುಡದಿದ್ದೇವೆ, ಏನು ಕಣ್ಣು ಕಾಣೋದಿಲ್ಲ ನಿನಗೆ, ಯಾಕೆ ಇಟ್ಲ ಬಂದು, ಯಾಕೆ ಬರೇ ಸಿಟ್ಟು. ಮಡಿಯಲ್ಲ, ಅದು ಮಹಾಮೈಲಿಗೆ. ಅದರಿಂದ ಕೃಷ್ಣ ಬಹಳ ಮಹತ್ವದ ಸಂಗತಿಯನ್ನು ಹೇಳಿದ, ಮಡಿ ಆಗಲಿಕ್ಕೆ ಕಲಿ. ಮಡಿ ಮಾಡಲಿಕ್ಕೆ ಕಲಿ ಅಂತಲ್ಲ, ಮಡಿ ಆಗಲಿಕ್ಕೆ ಕಲಿ ಅಂತ. ಮಡಿ ಮಾಡುವುದಲ್ಲ. ಮಡಿ ಆಗಿಬಿಟ್ರೆ ಈಗ ನೋಡಿ, ನೀವು ಅಂಗಿ ಹಾಕ್ಕೊಂಡು ಕೂತಿದ್ದೀರಿ. ಈಗ ನಿಮ್ಮ ತಲೆಯಲ್ಲಿ ಅಂಗಿ ಇದೆ, ಪ್ಯಾಂಟ್ ಇದೆ, ಮೈಲಿಗೆ. ಅದರ ಒಂದು ಶಾಸ್ತ್ರದ ಒಂದು ಮಾತಿದೆ. ಇವಾಗ ನಿಮ್ಗೆ ಯಾರಾದರೂ
ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ದೇವ್ರ ಪ್ರಸಾದ ತೊಗೊಳ್ಳಿ ಅಂತ ಏನೋ ಕೊಡ್ತಾರೆ. ಅಯ್ಯೋ ಈಗ ನಾನು ಮೈಲಿಗೆ ದೇವ್ರ ಪ್ರಸಾದ ತಿನ್ನಬಾರ್ದು, ಯಾಕಂದರೆ ಹಂಗೆ ಹಾಕ್ಕೊಂಡಿದ್ದೇನೆ, ಪ್ಯಾಂಟ್ ಹಾಕ್ಕೊಂಡಿದ್ದೇನೆ, ದೇವ್ರ ಪ್ರಸಾದ ತಿನ್ನಬಾರ್ದು. ಮನೆಗೆ ಕೊಂಡು ಹೋಗಿ ಅದನ್ನು ಒಳಗಿಟ್ಟು ಆಮೇಲೆ ಪ್ಯಾಂಟು ಕಳಚಿ, ಅಂಗಿ ಕಳಚಿ, ಬನಿಯನ್ ಕಳಚಿ, ಮಡಿ ಬಟ್ಟೆ ಉಟ್ಕೊಂಡು ತಿಂತೀರ. ಆದರೆ ದೇವಸ್ಥಾನದಲ್ಲಿ ಒಂದು ದೇವ್ರ ಪೂಜೆ ಮಾಡುವಾಗ ಅಥವಾ ನೀವು ಸ್ನಾನ ಮಾಡಿ ಜಪ ಕೊಡುವಾಗ ಒಂದು ಮಂತ್ರ ಇದೆ, ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಈ ಮಾತನ್ನು ಎಂದಾದರೂ ಆಚರಣೆಗೆ ತಂದಿರ್ತೇವೆ ನಾವು. ಪ್ರಸಾದ ಕೊಟ್ಟ ತಕ್ಷಣ ಪುಂಡರೀಕಾಕ್ಷ ನಿನ್ನ ಪ್ರಸಾದ, ನಾನು ನಿನ್ನನ್ನು ಸ್ಮರಣೆ ಮಾಡಿ ತಿಂತಾ ಇದ್ದೇನೆ ಅಂತ ಅಲ್ಲೇ ತಿಂದಿದ್ದರೆ ಮಡಿ ಆಗ್ತಿದ್ದೆವು. ಮನೆಗೆ ಕೊಂಡೋಗಿ ಪಟ್ಟೆ ಮಡಿ ಹುಟ್ಟೋದ್ರಿಂದ ಮೈಲಿಗೆ ಅದು. ಯಾಕಂದ್ರೆ ನಮಗೆ ಆ ಶ್ಲೋಕ ಹೇಳ್ತೇವೆ, ಅದ್ರ ನಂಬಿಕೆ ಇಲ್ಲ. ಪುಂಡರೀಕಾಕ್ಷನ ಸ್ಮರಣೆ ಮಾಡಿದ ಮಾತ್ರಕ್ಕೆ ನೀವು ಮಡಿಯಾಗ್ತೀರಿ ಅಂತ ಅದನ್ನು ಹೇಳ್ತಾರೆ. ಅದು ಶ್ಲೋಕದಲ್ಲಿ ಬೇಕಾದಷ್ಟು ಹೇಳ್ತಾರೆ. ನಾವು ಮಡಿಯಾಗಬೇಕು, ಪಟ್ಟೆ ಮಡಿಯೇ ಉಡಬೇಕು. ಪುಂಡರೀಕಾಕ್ಷನ ಸ್ಮರಣೆ ಸಾಕಾಗೋಲ್ಲ ನಮಗೆ, ಯಾಕಂದ್ರೆ ನಮಗೆ ಆ ಶ್ಲೋಕದಲ್ಲಿ ನಂಬಿಕೆ ಇಲ್ಲ. ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಒಂದು ಸಂಪ್ರದಾಯ ಇದೆ. ನಾನು ಅದನ್ನು ನೋಡಿ ತುಂಬ ಸಂತೋಷ ಆಗೋಯ್ತು ನನಗೆ. ಆಗಲಿ ಇಲ್ಲಿ ಆದರೂ ನಿಜವಾದ ಮಡಿ ಉಂಟಲ್ಲ ಅಂತ. ಅಲ್ಲಿ ತುಂಬ ಮಡಿವಂತರಿದ್ದಾರೆ, ವೈದಿಕರಿದ್ದಾರೆ. ಪಟ್ಟೆ ಮಡಿ ಉಟ್ಕೊಂಡು ಕ್ರಮ ಪ್ರಕಾರ ಹೇಗೆ ಮಡಿವಂತಿಕೆ ಎಲ್ಲ ವಿಧಾನಗಳನ್ನು ಅನುಸರಿಸುವ ವೈದಿಕರು ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಇದ್ದಾರೆ. ಒಂದು ಮನೆಯಲ್ಲಿ ವಿಶೇಷ ಆದರೆ ಅವ್ರ ಮನೆಯಲ್ಲಿ ಅಡುಗೆ ಮಾಡೋಲ್ಲ. ಅವ್ರೇನು ಮಾಡ್ತಾರೆ, ಜಗನ್ನಾಥನ ಕ್ಷೇತ್ರದ ದೇವಸ್ಥಾನಕ್ಕೆ ತಿಳಿಸ್ತಾರೆ, ನಮಗೊಂದು 25 ಜನರ ಅಡುಗೆ ಅಲ್ಲೇ ನೈವೇದ್ಯ ಆಗೋದು. ಬೇರೆ ಐಟಮ್ಸ್ ಬೇಕಾದ್ರೆ ಇವ್ರ ಮನೆಯಲ್ಲಿ ಮಾಡ್ಕೊಳ್ತಾರೆ, ನೈವೇದ್ಯ ಅಲ್ಲೇ ಆಗಿ ಕ್ಷೇತ್ರದಲ್ಲಿ ಜಗನ್ನಾಥನ ಗರ್ಭಗುಡಿಯ ಒಳಗೆ ಹೋಗಿ ಸಮರ್ಪಣೆಯಾಗಿ ಬರ್ತದೆ. ಇದು ವಿಷಯ. ಅಲ್ಲಿ ಜನರು ಮನೆಯಲ್ಲಿ ಅಡುಗೆ ಮಾಡೋಲ್ಲ ಈ ವಿಶೇಷಕ್ಕೆ. ಅದು ಜಗನ್ನಾಥನ ಗರ್ಭಗುಡಿಯಲ್ಲಿ ಸಮರ್ಪಣೆಯಾಗಿ ಮನೆ ಬರಬೇಕು. ಅದು ಬ್ರಾಹ್ಮಣಾರಾಧನೆ. ಅವರು ಜಗನ್ನಾಥನ ಗರ್ಭಗುಡಿಯಲ್ಲಿಗೆ ನೀವು 25 kg ಅಕ್ಕಿದ್ದು ಅನ್ನ ಆಗಬೇಕು ಅಂತ ಹೇಳಿದರೆ 25 ಮಡಿಕೆ ಇಡ್ತಾರೆ. 25 ಮಡಿಕೆಯಲ್ಲಿ 25 kg ಅಕ್ಕಿ ಹಾಕಿ ಅನ್ನ ಮಾಡ್ತಾರೆ. ಒಂದು ಪಾತ್ರೆಯಲ್ಲೂ ಅಲ್ಲ. ಮತ್ತು ಅನ್ನ ಮಾಡೋದು ಅಂದರೆ ಅವರು ನಮ್ಮಲ್ಲಿ ಅನ್ನ ಅಂದರೆ ನೀರು ಹಾಕಿ ಬೇಯಿಸ್ತೇವೆ ನಾವು. ಅಕ್ಕಿಯನ್ನು ನೀರು ಹಾಕಿ ಬೇಯಿಸಿದ್ರೆ ಅನ್ನ. ಆ ನೀರಿನ ಬದಲಿಗೆ ಎಷ್ಟು ನೀರು ಹಾಕ್ತೇವೋ ಅಷ್ಟು ಹಾಲು ಹಾಕಿ ಬೇಯಿಸಿದರೆ ಅದು ಪರಮಾನ್ನ. ನಮಗೆ ಪರಮಾನ್ನ ಅಂದರೆ ಪಾಯಸ, ಬೆಲ್ಲ ಹಾಕಬೇಕು ಅಥವಾ ಸಕ್ಕರೆ ಹಾಕಬೇಕು. ಶಾಸ್ತ್ರ ಪ್ರಕಾರ ಪರಮಾನ್ನ ಅಂದರೆ ಹಾಲಿನಲ್ಲಿ ಬೇಯಿಸಿದ ಅನ್ನ ಪರಮಾನ್ನ, ನೀರಿನಲ್ಲಿ ಬೇಯಿಸಿದ ಅನ್ನ ಅನ್ನ ಅಷ್ಟೆ. ಅಲ್ಲಿ ಜಗನ್ನಾಥನಿಗೆ ಸಮರ್ಪಣೆಯಾಗುವ ಅನ್ನವನ್ನು ನೀರಿನಲ್ಲಿ ಬೇಯಿಸೋಲ್ಲ, ಹಾಲಿನಲ್ಲಿ ಬೇಯಿಸ್ತಾರೆ. ಅಂದರೆ ಅದು ಪರಮಾನ್ನ. ಅನ್ನದಲ್ಲಿ ಬೆಸ್ಟ್ ಕ್ವಾಲಿಟಿ ಆಫ್ ಮೀಲ್ ಅದು ಪರಮ. ಆ ಪರಮಾನ್ನ ಸೀದಾ ಗರ್ಭಗುಡಿಗೆ ಹೋಗುತ್ತೆ. ಜಗನ್ನಾಥನ ಎದುರು ಪ್ರತಿಮೆಯ ಮುಂದೆ ಇಟ್ಟು ಅದನ್ನು ಸಮರ್ಪಣೆ ಮಾಡ್ತಾರೆ ಪೂಜೆಯವರು. ಆಮೇಲೆ ಅದನ್ನು ಮನೆಗೆ ಕಳಿಸ್ತಾರೆ. ಯಾವುದಲ್ಲಿ? ಟ್ರಕ್ಕಿನಲ್ಲಿ. ತೊಗೊಂಡಿರ ನೀವು? ಅಯ್ಯೋ ಟ್ರಕ್ಕು, ಅವನು ಡ್ರೈವರ್ ಯಾವ ಜಾತಿಯೋ ಆ ಟ್ರಕ್ಕು, ಅಯ್ಯೋ ಬೇಡಪ್ಪ ನಮಗೆ ಬೇಡ. ಟ್ರಕ್ಕಿನಲ್ಲಿ ಕಳಿಸ್ತಾರೆ. ಇಲ್ಲಿ ಬರುತ್ತೆ. ಇಲ್ಲಿ ಪಟ್ಟೆ ಮಣಿ ಉಟ್ಕೊಂಡು ಬ್ರಾಹ್ಮಣರು ಕೂತಿರ್ತಾರೆ, ಪ್ಯಾಂಟ್ ಹಾಕ್ಕೊಂಡು ಬಳಸ್ತಾರೆ. ನಾನು ಕೇಳಿದೆ, ಅಲ್ರಿ ಅದು ನೀವು ಪ್ಯಾಂಟ್ ಹಾಕ್ಕೊಂಡು ಬಳಸ್ತಾರೆ, ನೀವು ತಿಂತೀರ? ಸ್ವಾಮಿ, ಜಗನ್ನಾಥನಿಗೆ ಸಮರ್ಪಣೆಯಾದ ವಸ್ತುವನ್ನು ಮೈಲಿಗೆ ಅಂತ ಹೇಳಬಾರ್ದು, ಮಹಾಪಾತಕ ಅದು. ಅದನ್ನು ಪ್ಯಾಂಟ್ ಹಾಕ್ಕೊಂಡು ಬಡಿಸಿದ್ರು ಮಡಿ, ಟ್ರಕ್ಕಿನಲ್ಲಿ ಬಂದರೂ ಮಡಿ, ಜಗನ್ನಾಥನ ಪ್ರಸಾದ ಮೈಲಿಗೆ ಅಂತ ಹೇಳೋದ? ಆ ಪಾಪಕೃತ್ಯ ನಾವು ಮಾಡೋಲ್ಲ. ಅವನು ಪ್ಯಾಂಟ್ ಹಾಕಿ ಬಳಸಿದ್ರೆ ಆ ಪಾಪ ಅವನಿಗೆ, ನಮಗೆ ನಾವು ಬಟ್ಟೆ ಮಾಡಿ ಇದು ಮಡಿ. ಇದು ನಿಜವಾಗಿ ಎಷ್ಟು ಮನಃಶುದ್ಧಿ. ಇದು ಬೇಕು ನಮಗೆ. ಈ ರೀತಿ ದೇವರ ಪ್ರಸಾದ ಮೈಲಿಗೆ ಆಗೋಲ್ಲ. ನಾನು ದೇವರ ಸ್ಮರಣೆ ಮಾಡ್ತಾ ಇದ್ದೇನೆ, ನಾನು ಮೈಲಿಗೆ ಆಗೋಲ್ಲ, ನಾನು ಮಡಿ ಅನ್ನುವ ಮಾನಸಿಕ ಸ್ವಚ್ಛತೆ ಬೇಕು. ಅದು ಇಲ್ಲದೆ ಏನು ಮಾಡಿದ್ರು ಮೈಲಿಗೆ ಆಯ್ತೇನೋ, ತಲೆ ಒಳಗೆ ಬರೀ ಮೈಲಿಗೆ ತುಂಬಿದವರು ಹಂಗೆ ಚಂಡಿ ಬಟ್ಟೆ ಹೊಟ್ಟರೆ ಮಡಿ ಆಗೋದು. ಹಾಗೆ ಹಾಗೆ ಮೈಲಿಗೆ ಆಯ್ತೇನೋ, ಹೀಗೆ ಮಾಡಿ ಮೈಲಿಗೆ ಆಯ್ತೇನೋ, ಹಾಗೆ ಮಾಡಿ ಬರೀ ಮೈಲಿಗೆ ಆಯ್ತೇನೋ ಅನ್ನುವ ಸರಮಾಲೆಯೇ ತಲೆ ಒಳಗೆ ತುಂಬಿದವರು ಮೈಲಿಗೆಯೇ ಆಗ್ತಾ ಇರ್ತಾರೆ. ಅದು ಮಾಡಿ ಹೇಗೆ ಆಗ್ತಾರೆ? ಮಾನಸಿಕವಾಗಿ ಆಲ್ವೇಸ್ ಬಿ ಮೆಂಟಲಿ ಪ್ಯೂರ್. ಇಫ್ ಯು ಆರ್ ನಾಟ್ ಮೆಂಟಲಿ ಪ್ಯೂರ್, ಯು ಕ್ಯಾನ್ ನೆವರ್ ಬಿ ಪ್ಯೂರ್. ನೀವು ಬಟ್ಟೆ ಬದಲಿಸುವುದರಿಂದ, ನೀರು ಹೊಯ್ಕೊಳ್ಳುವುದರಿಂದ ಮಡಿಯಾಗೋದು ಸಾಧ್ಯ ಇಲ್ಲ. ಇದನ್ನು ಹೇಳೋದಿಲ್ಲ ಸಮಾಜದಲ್ಲಿ. ಬಹಳ ಜನ ಈಗ ಹೇಳಿದ್ರೆ ಮಾಡ್ತಿದ್ರು, ಗೊತ್ತಿಲ್ಲ ಜನರಿಗೆ. ಮಡಿ ಅಂದರೆ ಏನಕ್ಕೆ? ಬರೀ ನೀವು ಹೊಯ್ಕೊಂಡು ಕುಣಿಯೋದು ಕುಪ್ಪಳಿಸೋದೇ ಮಡಿ ಅನ್ನೋ ಭ್ರಮೆಯಲ್ಲೇ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಪಾಪ ಅದನ್ನು ಸತ್ಯ ಅಂತ ತಿಳ್ಕೊಂಡಿದ್ದಾವೆ ಮಕ್ಕಳು. ಶಾಸ್ತ್ರಕಾರರು ಎಂದೂ ಹಾಗೆ ಹೇಳೋಲ್ಲ. ಶಾಸ್ತ್ರಕಾರರಿಗೆ ವ್ಯವಹಾರ ಜ್ಞಾನ ಇದೆ, ಶಾಸ್ತ್ರಕಾರರಿಗೆ ಕಾಮನ್ ಸೆನ್ಸ್ ಇದೆ. ಅವರು ಕಾಮನ್ ಸೆನ್ಸ್ ಇಲ್ಲದ ಪಂಡಿತರ ಜಾತಿಗೆ ಸೇರಿದವರಲ್ಲ. ತುಂಬ ವ್ಯವಹಾರ ಜ್ಞಾನ, ಲೋಕಜ್ಞಾನ ಇರತಕ್ಕಂಥವ್ರು. ವನೌಕಸೋಪಿ ಲೌಕಿಕ ಜ್ಞಾವಯಂ ಅಂತ ಕಾಳಿದಾಸ ಶಾಕುಂತಲದಲ್ಲಿ ಒಂದು ಮಾತು ಹೇಳ್ತಾನೆ. ಕಣ್ಣೂರು ಹೇಳೋ, ಅಪ್ಪ ನಾವು ಕಾಡಿನಲ್ಲಿ ಇರುವವರು ಹೌದು, ಅದು ನಮಗೆ ಕಾಮನ್ ಸೆನ್ಸ್ ಇದೆ. ಇದು ಕಣ್ಣೂರು ಬಾಯಲ್ಲಿ ಕಾಳಿದಾಸ ಹೇಳಿಸಿದ ಮಾತು. ನಾವು ಕಾಡಿನಲ್ಲಿ ಇರುವವರು,
ಋಷಿಗಳು ತಪಸ್ಸು ಮಾಡಿಕೊಂಡು ಎಲೆಮನೆ ಕಟ್ಟಿಕೊಂಡು. ಆದರೆ ನಮಗೆ ವ್ಯವಹಾರ ಜ್ಞಾನ ಇದೆ. ಆದರೆ ಪೇಟೆಯಲ್ಲೇ ಇದ್ದು ಎಲ್ಲ ವ್ಯವಹಾರ ಮಾಡುವವರಿಗೆ ವ್ಯವಹಾರ ಜ್ಞಾನ ಒಂದಿರೋಲ್ಲ, ಮತ್ತೆಲ್ಲ ಇರ್ತದೆ. ನಾವು ಮೊದಲು ವ್ಯವಹಾರ ಜ್ಞಾನಿಗಳಾಗಬೇಕು. ವ್ಯವಹಾರ ಜ್ಞಾನ ಇಲ್ಲದೇ ಇದ್ದವರಿಗೆ ಧರ್ಮಜ್ಞಾನ ಬರುವುದು ಸಾಧ್ಯವಿಲ್ಲ. ಧರ್ಮದ ಬಗ್ಗೆ ಇಂಥ ಸೂಕ್ಷ್ಮ ಕೃಷ್ಣ ಹೇಳಿದ, ಮಡಿ ಆಗು. ಕಾಯದಿಂದ, ವಾಕ್ಯನಿಂದ, ಮನಸ್ಸಿನಿಂದ ಮಡಿ ಆಗು. ಕೆಟ್ಟ ಮಾತು ಬಾಯಲ್ಲಿ ಬಂದರೆ ಮೇಲಿಗೆ ಆಯಿತು, ಕೆಟ್ಟ ಯೋಚನೆ ಮನಸ್ಸಲ್ಲಿ ಬಂದರೆ ಮೇಲಿಗೆ ಆಯಿತು. ಅದು ಎರಡೂ ಸ್ವಚ್ಛವಾಗಿದ್ದರೆ ಇದನ್ನು ತೊಳೆದ್ರೆ ಮಡಿ, ಇಲ್ಲದೆ ಇದನ್ನು ತೊಳೆದ್ರೆ ಬರೀ ದೇಹ ಮಾತ್ರ ಮಡಿ ಆಯಿತು, ಒಳಗೆ ಮೈಲಿಗೆಯೇ ಇರೋದು. ಇದು ಹಿಂದಿನವರು ನೋಡಿ. ಇವಾಗ ಒಂದು ಕಡೆ ಊಟಕ್ಕೆ ಹೋಗ್ತಿರಲ್ಲ, ಊಟಕ್ಕೆ ಹೋದಾಗ ಅಲ್ಲಿ 2 ಪಂಕ್ತಿ ಇರುತ್ತೆ, ಮಡಿ ಪಂಕ್ತಿ, ಮೈಲಿಗೆ ಪಂಕ್ತಿ ಅಂತ. ಮಡಿ ಪಂಕ್ತಿಯಲ್ಲಿ ಮಡಿ ಯಾರು ಶುದ್ಧ ಆಚಾರ ಸಂಪನ್ನರಾಗಿರ್ತಕ್ಕಂಥವ್ರು ಇರ್ತಾರೆ, ಅವರಿಗೆ ಒಳಗಿಂದ ಮಡಿ ಪಂಕ್ತಿ ಅಂತ ಇರುತ್ತೆ. ಅದನ್ನು ನೋಡಲಿಕ್ಕೂ ನಿಮಗೆ ಎಲ್ಲೋ ಮಾಡೋಲ್ಲ. ನೀವು ನೋಡಿದ್ರು ಆ ಎಲೆ ಮೈಲಿಗೆ ಆಗಿಬಿಡುತ್ತೇನೋ ಅನ್ನೋ ಹಾಗೆ ನಿಮ್ಮನ್ನು ಬೇರೊಂದು ಸಾಲನ್ನು ಕೊಡಿಸ್ತಾರೆ ಹೊರಗಡೆ. ಅದು ಮಡಿ ಪಂಕ್ತಿ. ಹಿಂದೆ ಹೀಗೆ ಮಾಡ್ತೀವಿ. ಅದು ಎಲ್ಲಿವರೆಗೆ ಆಯಿತು ಅಂದರೆ, ಕೆಲವರು ಪ್ರವಚನ ಮಾಡುವಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ಕೂಡ ಶ್ರೀನಿವಾಸನ ಮದುವೆಯಲ್ಲಿ ಮಡಿಯವರಿಗೆ ಬೇರೆ ಮಡಿಪಂಕ್ತಿ ಇತ್ತು ಅಂತ ಪ್ರವಚನ ಮಾಡುವಷ್ಟು ಕೆಟ್ಟ ಸಂಪ್ರದಾಯ ಬೆಳೆದುಬಿಟ್ಟಿದೆ ಬೆಂಗಳೂರಿನಲ್ಲಿ. ಶ್ರೀನಿವಾಸನ ಮದುವೆಯಲ್ಲಿ ಆಚಾರ್ಯಗಳಿಗೆ ಒಂದು ಮಡಿಪಂಕ್ತಿ ಬೇರೆ ಮಾಡಿದ್ರು ಅಂತ ಪ್ರವಚನ ಮಾಡುವಷ್ಟು ಅಧಃಪಾತ ಆಗಿಬಿಟ್ಟಿದೆ ನಮ್ಮ ಬೆಂಗಳೂರು ಸಂಸ್ಕೃತಿ. ಆದರೆ ಹಿಂದೆ ಹಾಗೆ ಬೇರೆ ಕೂಡ್ತಿದ್ರು ಅಂದರೆ, ಹಿಂದೆ ಕೂಡ್ತಿರಲಿಲ್ಲ. ಮತ್ತೆ ಯಾಕೆ ಕೊಡ್ತಿದ್ರು? ಎಲ್ಲರೂ ಒಟ್ಟಿಗೆ ಕೊಡ್ತಿದ್ರು. ಮೈಲಿಗೆ ಆಗೋಲ್ವ? ಪಂಕ್ತಿ ಪಾವನ ಅಂತ ಅವ್ರು ಏನು ಹೇಳಿದ್ರು ಗೊತ್ತುಂಟ? ಅವರ ಪಂಕ್ತಿಯಲ್ಲಿ ನೀನು ಕೂತದ್ರಿಂದ ನೀನು ಮೈಲಿಗೆ ಆಗೋದಲ್ಲ, ನೀನು ಮಡಿಯಲ್ವಾ, ನೀನು ಆ ಮೈಲಿಗೆಯವರ ಪಂಕ್ತಿಯಲ್ಲಿ ಕೂತದ್ರಿಂದ ಮೈಲಿಗೆಯವರು ಮಡಿ ಆಗಬೇಕು ಹೊರತು ಮೈಲಿಗೆಯವರ ಪಂಕ್ತಿಯಲ್ಲಿ ಕೂತದ್ರಿಂದ ಮಡಿಯವನು ಮೈಲಿಗೆ ಆಗೋದಲ್ಲ. ನೀನು ಪವರ್ಫುಲ್ ಆಗು ಅಂದರೆ, ನೀನು ಮಡಿಯವನು ಒಂದು ಮೈಲಿಗೆಯವರ ಪಂಕ್ತಿಯಲ್ಲಿ ಕೂತರೆ ಮೈಲಿಗೆಯವರೆಲ್ಲ ಮಡಿಯಾಗಬೇಕು. ಪಂಕ್ತಿ ಭಾವನ ಈ ಶಬ್ದವನ್ನು ಬಳಸ್ತಿದ್ರೆ ಹಿಂದೆ. ಮಡಿಯಾಗುವುದು ಅಂದರೆ ಬೇರೆ ಕೂತ್ಕೊಳ್ಳುವುದಲ್ಲ. ಮತ್ತು ಮೈಲಿಗೆಯವರು ಒಟ್ಟಿಗೆ ಕೂಡು, ಮೈಲಿಗೆಯವರನ್ನು ಮಡಿ ಮಾಡು. ನನ್ನ ವೈಬ್ರೇಷನ್ ನಿಮ್ಮನ್ನು ಮಡಿ ಮಾಡಿದರೆ ನಾನು ಪವರ್ಫುಲ್ ಮಡಿ ಅಂತ ಆಯ್ತು ನಂದು. ಇಲ್ಲ, ನಾನು ಎಷ್ಟು ಮಡಿ ಅಂದರೆ ನಿಮ್ಮ ಗಾಡಿ ತಾಗಿದ್ರೆ ನಾನೇ ಮೈಲಿಗೆ ಆಗ್ತಾ ಇರೋದು. ಅಂದರೆ ನಿಮ್ಮ ಮೈಲಿಗೆ ಪವರ್ಫುಲ್ ಆಯ್ತಲ್ಲ, ಮಡಿಯಷ್ಟು ದುರ್ಬಲವಾದ ವಸ್ತುವೇ ಪ್ರಪಂಚವಿಲ್ಲ ಅಂತ ಆಗೋಯ್ತಲ್ಲ. ಹಿಂದಿನ ಹೇಳ್ತಿದ್ರು ಅವರು ದೊಡ್ಡ ಮಡಿ, ಯಾಕೆಂದರೆ ಪಂಕ್ತಿ ಪಾವನ, ಅವರು ಕೂತ ಪಂಕ್ತಿ ಪಾವನ ಆಗುತ್ತಪ್ಪ. ಒಂದು ಕಡೆ ಹೋಗಿದ್ದೆ ನಾನು, ಇದೇ ಒಂದು 2 ವರ್ಷದ ಕೆಳಗೆ ಬೆಂಗಳೂರಿನಲ್ಲಿ. ಬಹಳ ಕಡಿಮೆ, ನಾನು ಊಟಕ್ಕೆ ಹೋಗೋಲ್ಲ, ಎಲ್ಲೋ ಬಹಳ ಆತ್ಮೀಯತೆಯನ್ನು ಕರೆದು ಹೊರಗಡೆ ಊಟಕ್ಕೆ ಹೋಗಿದ್ದೆ. ಅಲ್ಲಿ ಇದೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ, ಆಚಾರ್ಯ ನಿಮಗೆ ಮಡಿ ಪಂಕ್ತಿಯೋ ಮೈಲಿಗೆ ಪಂಕ್ತಿಯೋ? ನೋಡಿ ಗಾಬರಿ ಆಗೋಯ್ತು. ನಾನು ಹೇಳಿದೆ, ನೀವು ಯಾವ ಪಂಕ್ತಿಯಲ್ಲಿ ಕೂಡಿಸಿದ್ರು ಅಡ್ಡಿಲ್ಲ, ಯಾಕೆಂದ್ರೆ ನಾನು ಯಾವ ಪಂಕ್ತಿಯಲ್ಲಿ ಕೂಡ್ತೇನೆ ಆ ಪಂಕ್ತಿ ಮಡಿ ಆಗುತ್ತೆ ಅಂತ. ಯಾವ ಪಂಕ್ತಿ ಬೇಕಾದ್ರೆ ಕೂಡಿಸಿ ಅಂತೇಳಿ ಅವ್ರು ತೆಪ್ಪೋಗಿ ಹೋದ್ರು ಎತ್ಕೊಂಡು. ಆಮೇಲೆ ಮಾತಾಡಲಿಲ್ಲ. ಹಾಗೆ ನಮಗೆ ಏನೂ ಗೊತ್ತಿಲ್ಲ, ಆದರೆ ಎಲ್ಲ ಗೊತ್ತಿದ್ದವ್ರು ಹಾಗೆ ಕುಪ್ಪಳಿಸ್ತೇವೆ. ಶಾಸ್ತ್ರದ ಜ್ಞಾನ ಇಲ್ಲದೆ ಮಾಡುವ ಮಡಿ ಯಾವ ದೇವರಿಗೆ ಪ್ರೀತಿ ರೀ? ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ರೀತಿಯಲ್ಲಿ ಮಾಡಿದರೆ ಒಪ್ಪಲ್ಲ ಅವರು, ನೀವು ಮಡಿ ಅಂತ ಒಪ್ಪಲ್ಲ. ಅಶಾಸ್ತ್ರೀಯವಾದ ಮಡಿ ಇವತ್ತು ಉಳಿದಿದೆ ಆಚರಣೆಯಲ್ಲಿ. ಅದಕ್ಕೆ ಶೌಚಂ ಬಹಳ ಮಹತ್ವದ್ದು. ಏನು ಅಂದರೆ, ಮಾನಸಿಕವಾಗಿ ಮಡಿಯಾಗು. ನೀನು ಮನಸ್ಸಿನಲ್ಲಿ ಕೊಳೆ ತುಂಬಿದರೆ ನೀನು ಶಾಸ್ತ್ರಾಧ್ಯಯನ ಮಾಡಿ ಏನೂ ಉಪಯೋಗ ಇಲ್ಲ. ಅದು ಪೂಜೆ, ಶಾಸ್ತ್ರಾಧ್ಯಯನ ಅನ್ನೋದು ದೊಡ್ಡ ದೇವರ ಪೂಜೆ. ದೊಡ್ಡ ದೇವರ ಪೂಜೆ ಅಂದರೆ ಜ್ಞಾನಾರ್ಜನೆ. ಶಾಸ್ತ್ರಾಧ್ಯಯನಕ್ಕಿಂತ ದೊಡ್ಡ ದೇವರ ಪೂಜೆ ಇಲ್ಲ. ನೀವು ದೇವರ ಮುಂದೆ ಈಗ ಒಂದು ಸಂಗತಿ, ಯಾಕೆ ಪ್ರಸಂಗ ಬಂತು ಹೇಳ್ತಾರೆ. ಒಂದು ಕಡೆ ಶಾಸ್ತ್ರದ ಪ್ರವಚನ ನಡೀತಾ ಇದೆ. ಸುಮಾರು ಅದು ಅದೇ ಹೊತ್ತಿನಲ್ಲಿ ನೀವು ಪೂಜೆ ಮಾಡುವ ಸಮಯ ಅಂತ ಇಟ್ಕೊಳ್ಳಿ. ನೀವು ಸಂಧ್ಯಾ ವಂದನೆ ಪೂಜೆ ಮಾಡುವ ಸಮಯ. ಅಲ್ಲಿ ಪೂಜೆ ಮತ್ತು ಪಾಠ ಕ್ಲಾಶ್ ಆಯಿತು. ಯಾವುದನ್ನು ಚೂಸ್ ಮಾಡಬೇಕು ನೀವು? ಹೆಚ್ಚು ಏನು ಮಾಡ್ತಾರೆ, ಅಯ್ಯೋ ನಮ್ಮ ಆನ್ನಿಕ ಸಮಯ ರೀ, ಅದೆಲ್ಲ ಕೇಳಲಿಕ್ಕೆ ಪುರುಸೋತಿಲ್ಲ. ಶಾಸ್ತ್ರದ ಪ್ರಕಾರ ನಿಮ್ಮ ಆನ್ನಿಕವನ್ನು ಚುಟುಕು ಮಾಡಿ ಶಾಸ್ತ್ರ ಪ್ರವಚನವನ್ನು ಹೆಚ್ಚು ಕೇಳಿ. ಶಾಸ್ತ್ರ ಪ್ರಕಾರದ ಪ್ರಿಫರೆನ್ಸ್ ಯಾವುದಕ್ಕೆ ಅಂದರೆ ಪೂಜೆಗೆಲ್ಲ, ಪ್ರವಚನಕ್ಕೆ. ಯಾಕಂದರೆ ಪ್ರವಚನ ಪೂಜೆಗಿಂತ ದೊಡ್ಡ ಪೂಜೆ, ಜ್ಞಾನಕ್ಕಿಂತ ದೊಡ್ಡ ಪೂಜೆ ಇಲ್ಲ. ಭಗವಂತನಿಗೆ ಅತ್ಯಂತ ಪ್ರಿಯ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ. ನೀವು ಎಷ್ಟು ಜ್ಞಾನ ಗಳಿಸಿದ್ರೋ ಅಷ್ಟು ಪವಿತ್ರ ಆಗ್ತೀರಿ. ಆದರೆ ಜ್ಞಾನ ಇಲ್ಲದೆ ನೀವು ಎಷ್ಟು ನೀರು ಹೊಯ್ಕೊಂಡ್ರೂ ಮಡಿ ಆಗೋಲ್ಲ. ಕೃಷ್ಣ ಹೇಳೋದು ಮಡಿ ಆಗೋದು ಯಾವುದರಿಂದ? ಜ್ಞಾನದಿಂದ. ತಿಳುವಳಿಕೆ ಬೆಳೆಸಿಕೊಂಡಷ್ಟು ಮಡಿ ಆಗ್ತದೆ. ತಿಳುವಳಿಕೆ ಕಮ್ಮಿ ಆದಷ್ಟು ಕುಪ್ಪಳಿಸೋದು ಜಾಸ್ತಿ ಆಗುತ್ತೆ. ಅದನ್ನು ನಿಜವಾಗಿ ಮಡಿಯ ಬಗ್ಗೆ ಹಾರಾಡುವವರು ಅವರು ತಿಳುವಳಿಕೆ ಇಲ್ಲದ ಮನುಷ್ಯ. ತಿಳುವಳಿಕೆ ಇದ್ದಿದ್ದರೆ ಹಾಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗೆ ಒಳಗಿನ ಮಡಿಯನ್ನು ಅರ್ಥ ಮಾಡಿಕೊಂಡು ಮಡಿಯಾಗುವಂಥ ಇದು ಶೌಚ. ಕೃಷ್ಣ ಹೇಳುವಂಥ ಯಾವತ್ತೂ ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರಬಾರದು. ದೇವರ ಸ್ಮರಣೆ ಮಡಿ ಆಯಿತು.
ದೇವರ ಸ್ಮರಣೆ ಮನಸ್ಸಿನಲ್ಲಿ, ದೇವರ ನಾಮ ಬಾಯಲ್ಲಿ, ಮತ್ತು ಮೈಲಿಗೆ ಆಗೋದು ಹೇಗೆ? ಅವನು ಯಾವತ್ತೂ ಮೈಲಿಗೆ ಆಗೋಲ್ಲ. ಆದರೆ ದೇಹ ಮೈಲಿಗೆ ಅಶುಚಿ ಆಗುತ್ತೆ, ಅದಕ್ಕೆ ಸ್ನಾನ. ಆದರೆ ದೇಹ ಸ್ನಾನ ಮಾಡಿದ ಕೂಡಲೇ ಒಳಗಿಂದ ಶುಚಿ ಆಗೋಲ್ಲ. ಅದಕ್ಕೋಸ್ಕರ ನೋಡಿ, ನೀವು ಸ್ನಾನ ಆದಮೇಲೆ ಪುನಃ ಶುಚಿ ಆಗೋದಕ್ಕೋಸ್ಕರ ತುಂಬ ವಿಧಾನಗಳಿದೆ. ಒಳಗೆ ಸ್ನಾನ ಮಾಡೋದು ಹೇಗೆ? ಮನಸ್ಸನ್ನು ನಿರ್ಮಲಗೊಳಿಸುವುದು ಹೇಗೆ? ಮನಸ್ಸು ಹೋಗಲಿ, ದೇಹದಲ್ಲೇ ಒಳಗಿನ ಭಾಗ ಎಲ್ಲ ಕೊಳಕು ತುಂಬಿಕೊಂಡು ಉಂಟಲ್ಲ ಈ ದೇಹದಲ್ಲಿ. ದೇಹದ ಒಳಗಿರೋದು ಕೊಳೆ ತಾನೆ, ಮಲಮೂತ್ರಗಳ ಕೊಂಪೆ ಇದೆ. ನೀವು ಎಷ್ಟು ನೀರು ಹೊಯ್ಕೊಂಡ್ರಿ ಏನು, ಒಳಗಿಂದ ಇರೋದು ಮಲಮೂತ್ರವೇ ತಾನೆ. ಅದು ಮಲಮೂತ್ರ ವಿಸರ್ಜನೆ ಆಯಿತು, ಆದರೂ ಕೂಡ ಅದು ಕೊಳೆ ಇರುತ್ತಲ್ಲ, ಅದನ್ನು ಸ್ವಚ್ಛವಾಗಿ ತೊಳೆದು ಏನು ವಾಶ್ ಮಾಡೋದಿಲ್ಲಲ್ಲ ಒಳಗೆ. ಅದಕ್ಕೆ ಏನು ಮಾಡಬೇಕು? ಒಳಗಿಂದ ಸ್ವಚ್ಛ ಮಾಡೋದು ಹೇಗೆ? ಮನಸ್ಸನ್ನು ಸ್ವಚ್ಛ ಮಾಡೋದು ಹೇಗೆ? ಅದಕ್ಕೋಸ್ಕರ ಅಲ್ವಾ ಆಚಮನ ಮತ್ತು ಪ್ರಾಣಾಯಾಮ. ಪಾಪ ಪುರುಷನನ್ನು ದಹನ ಮಾಡಿ ನಾವು ಭಸ್ಮ ನಿಸ್ಸಾರಯಿತು, ಆಮೇಲೆ ಅಮೃತ ವೃಷ್ಟ್ಯಾಪ್ಲಾವಯಿತು, ತಲೆಯಲ್ಲಿ ಕೈ ಇಟ್ಟು ಮಂತ್ರ ಬೀಜದಿಂದ ಭಗವಂತ ನನ್ನ ಕಾರುಣ್ಯಧಾರೆಯಿಂದ, ನನ್ನ ಸಹಸ್ರಾರದಿಂದ ಅಮೃತವನ್ನು ಕೆಳಕಿಳಿಸಿ ಇಡೀ ಮೈ ಅಮೃತ ಸ್ನಾನದಿಂದ ಪ್ಲಾವಿತವಾಗಲಿ, ಒಳಗಿರತಕ್ಕ ಎಲ್ಲ ಪಾಪಗಳು ಕೊಳೆಗಳು ಸುಟ್ಟು ತೊಳೆದು ನಿರ್ನಾಮವಾಗಿ ಹೋಗಲಿ. ಈ ಅನುಸಂಧಾನದಲ್ಲೇ ಮಡಿಯಾಗುವ ಪ್ರೋಸೆಸ್ ಇದು. ಯಾಕೋತಂತ ಇದು ಶಬ್ದ ಅಲ್ಲ. ನೀವು ಧ್ಯಾನಪೂರ್ವಕವಾಗಿ ಈ ಪಾಪಪುರುಷ ನಿರಸನ ಮಾಡಿದರೆ ತಲೆಯ ಸಹಸ್ರಾರದಿಂದ ಆ ಅಮೃತಧಾರೆ ಇಳಿದು ನೀವು ಸ್ನಾನ ಮಾಡುವುದನ್ನು ನೀವು ಫೀಲ್ ಮಾಡ್ತೀರಿ. ಆ ಫೀಲಿಂಗೇ ಮಾಡಿ ಸ್ನಾನ. ಒಳಗೂ ಸ್ನಾನ ಇದೆ. ಆಮೇಲೆ ಆಚಮನದಿಂದ ಸಮಸ್ತ ಇಂದ್ರಿಯಗಳಲ್ಲಿ ಅಂಗಾಂಗಗಳಲ್ಲಿ ಕೂತ ಭಗವಂತನ ಸ್ಮರಣೆಯಿಂದ ಅಂಗಾಂಗ ಶುದ್ಧಿ ಇದೆ. ಪ್ರಾಣಾಯಾಮದಿಂದ ಪ್ರಾಣಾಗ್ನಿಯಿಂದ ಎಲ್ಲ ದೋಷಗಳನ್ನು ಸುಟ್ಟು ಪ್ರಾಣಾಯಾಮ, ಆಚಮನ ಮತ್ತು ಪ್ರೋಕ್ಷಣೆ ಪುನಃ ಎಷ್ಟು ವಿಧಾನ ಒಳಗೆ ಮಡಿಯಾಗಲಿಕ್ಕೆ. ಆಪೋಹಿಷ್ಠಾಮಯೋಭವ ತಾನ ಊರ್ಜೇದ ಧಾತನ, ಇದು ಮತ್ತೆ ಪ್ರೋಕ್ಷ ಎಲ್ಲ ಒಳಗೆ ಮಡಿಯಾಗಲಿಕ್ಕೆ. ನಮಗೆ ಇದೆಲ್ಲವೂ ಯಾಂತ್ರಿಕವಾಗಿ ಹೇಳಲಿಕ್ಕಿರುವ ಮಂತ್ರಗಳು. ಒಳಗೂ ಮಡಿಯಾಗೋಲ್ಲ, ಅವ್ರಿಗೂ ಮಡಿಯಾಗೋಲ್ಲ. ಇಷ್ಟು ಶಬ್ದಗಳನ್ನು ಹೇಳಿಬಿಟ್ರೆ ಪ್ರಾಣಾಯಾಮ ಅಂದರೆ, ಪ್ರಾಣಾಯಾಮ ಯಾರು ಮಾಡ್ತಾರೆ? ಮೂಗಿ ಕೈ ಹಿಡ್ಕೊಂಡು ಹೇಳ್ತೇವೆ ನಾವು ಮಕ್ಕಳಿಗೆ. ಮೂಗಿ ಹಿಡು ಏನು ಹೇಳ್ತೇವೆ ಅಂತ ಅವಾಗ ಗೊತ್ತಿಲ್ಲ. 9 ಸೋಮಾಂಜನದಂತ ವಾಸ, ಆ ಶಬ್ದ ಮುಗಿದ್ರೆ ಸಾಕು, ಒಂದು ಮಂತ್ರ. ಇದು ನಮ್ಮ ಪ್ರಾಣಾಯಾಮ. ಯಾರು ಮಡಿಯಾಗ್ತಾರೆ? ಪ್ರಾಣಾಯಾಮ ರೇಚಕ ಪೂರಕ ಮಾಡಿ ಕುಂಭಕದಲ್ಲಿ ಅಷ್ಟು ಶಬ್ದಗಳನ್ನು, ಸಪ್ತವ್ಯಾಹೃತಿಯನ್ನು, ಗಾಯತ್ರಿಯನ್ನು, ಶಿರೋಮಂತ್ರವನ್ನು ಹೇಳಿ ಪ್ರಾಣಾಯಾಮ ಮಾಡಿದರೆ ಒಳಗಿನಿಂದ ಇರತಕ್ಕಂಥ ಎಲ್ಲ ಕೊಳೆಗಳು ಪ್ರಾಣಾಗ್ನಿಯಲ್ಲಿ ಸುಟ್ಟು ಹೋಗ್ತವೆ. ಆಚಮನದಿಂದ, ಭಗವಂತನ ಸನ್ನಿಧಾನದಿಂದ ಎಷ್ಟು ಪ್ರೋಸೆಸ್ಗಳು. ಒಂದು ಸ್ನಾನ ಆದಮೇಲೆ ಮಡಿಯಾಗಲಿಕ್ಕೆ ಒಂದು 8-10 ವಿಧಾನಗಳು ಒಳಗಿನ ಮಡಿಗೆ. ಇದೆಲ್ಲವೂ ನಮಗೆ ಮೆಕ್ಯಾನಿಕಲ್ ಅಟರೆನ್ಸ್. ಶಬ್ದ ಹೇಳ್ಬಿಡಿ, ಪ್ರಾಣಾಯಾಮ ಮಂತ್ರ ಹೇಳ್ಬಿಡಿಸಿ, ಆಪೋಷ್ಟಾಮಿ ಭವತ ಅನುದಿಧಾತ. ಇನ್ನು ನಾವು ಹಾಕೋತೀವೋ ಇನ್ನೊಬ್ಬರ ತಲೆಗೆ ಹಾಕ್ತೇವೆ, ನೀವು ಆಪೋಷ್ಟಾಮಿ ಭವತ ಎಲ್ಲ ರಗಳೆ ಮುಗಿದ್ರೆ ಸಾಕು ಅನ್ನುವಾಗ ಹೇಳ್ತೀವಿ. ಮಹ್ಯಮಯನಾಯೋ ಶಿವತಮೂರ್ಥ ತಸ್ಯ ಭಾಜಯತೇನ. ಇದರ ಒಂದೊಂದು ಮಾತು ಈ ಮಂತ್ರದ ಅರ್ಥ ತಿಳ್ಕೊಂಡು, ಅಪೋಹಿಷ್ಠಾಮಯೋಭುವ, ಓ ನೀರೇ, ನೀನು ಸುಖದ ನೆಲೆ, ನೀನು ಸುಖದ ಸೆಲೆ, ನಿನ್ನನ್ನು ಪರೀಕ್ಷಿಸಿಕೊಳ್ತಾ ಇದ್ದೇನೆ. ಆ ಭಗವಂತ ಇಲ್ಲಿ ಬಂದು ನೆಲೆಸುವಂತೆ ಮಾಡು ಅಂತ ಪ್ರಾರ್ಥಿಸಿಕೊಂಡು ಆ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಒಂದೊಂದು ಅರ್ಥಾನುಸಂಧಾನ ಮಾಡಿಕೊಂಡು ಮಾಡಿದರೆ ಏನು ಆನಂದ ರೀ. ಅದೇ ಮಯೋಭುವ ಸುಖಭೂಮಯ ಆನಂದ. ಆದರೆ ಇವತ್ತು ಆನಂದ ಅಲ್ಲ. ಜಪ ಮಾಡೋದು ಅಂದರೆ ಮಾಡಲೇಬೇಕು, ಮಾಡದಿದ್ದರೆ ನರಕಾದ ಜನರ್ಥ ಆಗುತ್ತೆ. ಒಂದು ಹಿಂಸೆ. ಮುಗಿದ್ರೆ ಸಾಕು. ಅಪೋಷ್ಟಾಮಿ ಭೂತ ನಮ್ಮ ಹೇಳಾಗಿರ್ತದೆ ಯೋಚಿತ ಅದನ್ನು ಮುಗಿಸಿದ್ರೆ ಸಾಕು. ಮಾಡದಿದ್ದರೆ ಪಾಪ ಬರುತ್ತೆ. ಅದಕ್ಕೊಂದು ಪ್ರಾರಬ್ಧ ಕರ್ಮ ಮಾಡೋದು. ಮುಗಿದ್ರೆ ಸಾಕು. ಯಾವಾಗ ಮುಗಿಯುತ್ತೆ ಅನ್ನೋದಕ್ಕೋಸ್ಕರ ಮಾಡೋದು. ಮುಗಿಬೇಕಲ್ಲ, ಮುಗಿಸಲೇಬೇಕಲ್ಲ. ಆನಂದವಾಗಿ ನಾವು ಯಾವತ್ತೂ ನಾವು ಕಾಫಿ ಕುಡಿಯುವಾಗ ಹೇಗೆ ಕಾಫಿಯನ್ನು ಎಂಜಾಯ್ ಮಾಡ್ತೇವೆ, ಹಾಗೆ ಜಪವನ್ನು ಯಾವತ್ತೂ ಅದು ಎಂಜಾಯ್ ಮಾಡ್ತೇವೆ? ಇಲ್ಲ, ಅದು ಮಾಡಬೇಕು. ಮುಗಿಸಿದರೆ ಸೈ, ಒಟ್ಟಾರೆ ಮುಗಿಬೇಕು. ಇದು ಹೇಗೆ ಮಡಿಯಾಗುತ್ತೆ? ಇದು ಅದನ್ನು ಆನಂದಿಸು. ಆ ಒಂದೊಂದು ಮಂತ್ರದಲ್ಲಿ ಹೇಳ್ತಕ್ಕಂಥ ವಿಷಯಗಳನ್ನು ಅದಕ್ಕೆ ಅರ್ಥಾನುಸಂಧಾನ ಬೇಕಾಗೋದು. ಅರ್ಥ ತಿಳ್ಕೊಂಡಾಗ ಆನಂದ ಆಗುತ್ತೆ ಆ ಮಂತ್ರಗಳನ್ನು ಹೇಳುವಾಗ, ಒಂದೊಂದು ಮಂತ್ರವನ್ನು ಹೇಳುವಾಗ. ಅಂದ ಇದೆಲ್ಲವೂ ಮಡಿಯಾಗುವ ವಿಧಾನಗಳು. ಪಾಪಪುರುಷ ನಿರಸನ, ಪ್ರೋಕ್ಷಣ, ಆಮೇಲೆ ಪ್ರಾಣಾಯಾಮ, ಆಚಮನ. ಒಂದೆರಡಲ್ಲ, ಸ್ನಾನ ಮಾಡಿದ ಮೇಲೆ ಮಡಿಯಾಗುವುದಕ್ಕೋಸ್ಕರ ಇಷ್ಟು ಪ್ರೊಸೆಸ್ಗಳನ್ನು ಹೇಳಿ ಆಮೇಲೆ ಗಾಯತ್ರಿ ಜಪ ಮಾಡುವುದು. ಎಲ್ಲ ಮಾಡಿ ಆದಮೇಲೆ, ಎಲ್ಲ ಒಳಗಿಂದ ಮಡಿಯಾಗಲಿಕ್ಕೆ ಬೇಕಾದ ಯಾವತ್ತೂ ಪ್ರಯತ್ನ ಮಾಡಿದ ಮೇಲೆ. ಮತ್ತು ಇನ್ನೊಂದೇನು ಅಂದರೆ, ಇದೆಲ್ಲ ಆದಮೇಲೆ ಒಂದು ನೆನಪಿರಬೇಕು. ಯಾಕಂದರೆ ಭಗವಂತನ ನಾಮಸ್ಮರಣೆಯೇ ಮಡಿ. ಗಾಯತ್ರಿ ಜಪ ಮಾಡುವುದೇ ಮಡಿ. ಅಂದ ಗಾಯತ್ರಿ ಜಪ ಮಾಡ್ತಾ ಪುನಃ ಇಲ್ಲ ಮೈಲಿಗೆ ಆಗೋಯ್ತಾ ಅಂತ ಸಂಶಯ ಬರೋಲ್ಲ. ಗಾಯತ್ರಿ ಮಂತ್ರವೇ ಮಹಾಮಡಿ. ಅದು ನಾವು ಜಪ ಮಾಡ್ತಾ ಇರುವಾಗ ಯಾವ ನೋಡಿ, ಎಲ್ಲೋ ನಾವು ಮೈಲಿಗೆ ಆಗದಿದ್ದು ದುಷ್ಟಶಕ್ತಿಗಳು ನಮ್ಮ ತಲೆ ಕೆಡಿಸಿ
ತಲೆ ಕೆಡಿಸಿ ಮೈಲಿಗೆ ಮಾಡುವ ತಲೆಯನ್ನು, ಅದಕ್ಕೆ ಭೂತೋಚ್ಚಾಟನೆ. ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾ ಯೇ ಭೂತಾ ಅಂತರಿಕ್ಷಸ್ಥಾ ಯೇ ಭೂತಾ ದಿವಿ ಸಂಸ್ಥಿತಾ, ಇವೆಲ್ಲ ಅಪಕ್ರಮಂತು ತೇ ಭೂತಾ. ಎಲ್ಲ ಭೂಮಿ ಅಂತರಿಕ್ಷ ಸ್ವರ್ಗಗಳಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಯಾವಾಗಲೂ ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮ ಬುದ್ಧಿ ಕೆಡಿಸಿ ನಮ್ಮ ತಲೆ ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇರ್ತವೆ. ಓ ದೇವರೇ, ಆ ದುಷ್ಟಶಕ್ತಿಗಳೆಲ್ಲ ನನ್ನ ಮನೆಯ ಹತ್ತಿರ, ನನ್ನ ಕಂಪೌಂಡಿನ ಒಳಗೆ ಬರದೆ ಆ ಕಂಪೌಂಡಿನ ಹೊರಗೆ ಇರಲಿ. ಎಷ್ಟು ಎಚ್ಚರ ರೀ, ಎಷ್ಟು ಎಚ್ಚರ! ಒಂದು ಮಡಿಯಾಗೋದಕ್ಕೋಸ್ಕರ ಇದರ ಕಲ್ಪನೆ ಉಂಟಾ ನಮಗೆ? ನಮ್ಮೊಳಗೆ ಭೂತ ಪ್ರೇತಗಳೇ ಕೂತಿರೋದು ಪೂಜೆ ಮಾಡುವಾಗ. ಹೋಗುವುದಿಲ್ಲ ಅವು, ಹೋಗುವುದೇ ಇಲ್ಲ ಅವು. ಅಪಕ್ರಮ ಅಂತಂದರೆ ನೀನು ಅಪಕ್ರಮ ಅಂತ ಹೇಳಿದ್ರೆ ಹೋಗೋಲ್ಲ ಅಂತ ಕೂತು ಬಿಡ್ತೇವೆ ಅವು. ಯಾಕೆ ಅಷ್ಟು ನಮ್ಮ ಕೊಳೆ ತಲೆಯಲ್ಲಿ ತುಂಬಿದೆ. ಬಹಳ ಅದ್ಭುತವಾದ ಈ ಮಂತ್ರಗಳು ಹಿಂದಿನವರು ಕೊಟ್ಟದ್ದು. ಅದನ್ನು ನಮ್ಮ ಮನಃಶುದ್ಧಿಗೆ ಅದನ್ನು ಬಳಸಿಕೊಂಡ್ರೆ ಎಷ್ಟು ಆನಂದ, ಒಂದು ಅನುಸಂಧಾನ, ಏನು ಆನಂದ ಇದನ್ನು ಕೃಷ್ಣ ಶೌಚಂ ಅಂತ. ಮಡಿಯಾಗು ಅಂದರೆ ನೋಡಿ, ಒಂದು ಸಂಗತಿ, ನಾವೀಗ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಅಯ್ಯೋ ಈಗ ಮೈಲಿಗೆ ಮತ್ತೆ ಮಡಿ ಇಟ್ಕೊಂಡು ಮಾಡೋಣ ಅಂತ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೇವೆ. ವಿಷ್ಣು ಸಹಸ್ರನಾಮ ಹೇಳಿಕೆ ಈಗ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ, ಈಗ ಬಸ್ನಲ್ಲಿ ಹೋಗ್ತಾ ಇದ್ದೇನೆ, ಈಗ ಆಫೀಸ್ನಲ್ಲಿದ್ದೇನೆ, ಆಮೇಲೆ ಇಲ್ಲ ಸಂಜೆ ಮತ್ತೆ ರಾತ್ರಿ ನಿದ್ದೆ ಬರ್ತದೆ, ಮತ್ತೆ ಬರೆಸೋದಿಲ್ಲ. ಆಯಿತು, ಹಗಲೆಲ್ಲ ನಾವು ಪ್ಯಾಂಟ್ನಲ್ಲಿರ್ತೇವೆ, ರಾತ್ರಿ ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಪೋಸ್ಟ್ಪೋನ್ ಮಾಡಿ 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 ಒಂದಿನ ವಿಷ್ಣು ಸಹಸ್ರನಾಮ ಹೇಳಿದರೆ ಸಾಯ್ತೀವಿ. ಯಾಕೆಂದರೆ ಪೋಸ್ಟ್ಪೋನ್ ಮಾಡೋದಷ್ಟು. ಮತ್ತೆ ನಾವು ಮಡಿಯಾದ ಮೇಲೆ ಹೇಳೋಣ ಅಂತ, ಮಡಿಯೇ ಆಗೋಲ್ಲ. ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನೆನಪು ಬಂತೋ ಅದು ಮಡಿ. ಯಾವಾಗ ಯೋಚನೆ ಬಂತು ಅವಾಗ ಹೇಳ್ರಿ. ನೀವು ಪ್ಯಾಂಟ್ ಹಾಕ್ಕೊಂಡಿದ್ದಾಗ ನೆನಪು ಬಂದರೆ ಹೇಳ್ರಿ, ನಿಮ್ಮ ಪ್ಯಾಂಟು ಮಡಿಯಾಗುತ್ತೆ, ಹೋಗಿಯದೆ. ವಿಶ್ವಂ ವಿಷ್ಣು ರೋಷಡ್ಕಾರ, ಅಯ್ಯೋ ಮೈಲಿಗಾಗುತ್ತೆ ಅಲ್ಲಿ ವಿಷ್ಣು ಸಹಸ್ರನಾಮ ಮೈಲಿಗಾಗುತ್ತೆ ಇವ್ರಿಗೆ ಪ್ಯಾಂಟ್ನಲ್ಲಿ. ಅಲ್ಲ, ಪ್ಯಾಂಟ್ ಮಡಿಯಾಕಾಗಬಾರ್ದು ವಿಷ್ಣು ಸಹಸ್ರನಾಮ ಹೇಳಿದ್ರಿಂದ, ಅದು ಬರೋಲ್ಲ ತಲೆಗೆ. ಇದು ದಡ್ಡತನ ನಮ್ಮದು. ಇಷ್ಟು ಹೆಡ್ಡರಾಗಿದ್ದೇವೆ ನಾವು, ಶಾಸ್ತ್ರದ ಸ್ಪಿರಿಟೇ ಗೊತ್ತಿಲ್ಲ, ಶಾಸ್ತ್ರ ಬಗ್ಗೆ ಮಾತಾಡ್ತೇವೆ. ಯಾವತ್ತು ಸ್ಮರಣೆ ಬಂತು ಆವತ್ತು ವಿಷ್ಣು ಸಹಸ್ರ ಶಾಸ್ತ್ರಗಾರರು ಹೇಳಿದ್ದ ಸಮಯ ಗೊತ್ತುಂಟ. ವಿಷ್ಣು ಸಹಸ್ರ ಯಾಕೆ ಹೇಳಬೇಕಂತ? ಬೆಳಗಾತೆ ಎದ್ದು ಹಾಸಿಗೆಯಲ್ಲಿ ಹೇಳುವಂತ, ಸ್ನಾನ ಮಾಡೋ ಮುಂಚೆ ಹೇಳ್ತೀರಾ? ಸ್ನಾನ ಮಾಡಿದ ವಿಷ್ಣು ಸಹಸ್ರ ಹೇಳೋದು ಸಿಟ್ಟು. ಎಲ್ಲರೂ ಮಕ್ಕಳು ಹೇಳಿದರೆ ಹೊಡಿಲಿಕ್ಕೆ ಬರ್ತಾವೆ ಅಪ್ಪಂದಿರು. ಯಾಕೆಂದರೆ ಅವ್ರಿಗೆ ಏನು ಜ್ಞಾನವೇ ಇಲ್ಲ. ಪ್ರಪಂಚದ ಜ್ಞಾನದ ಪೆದ್ದುಗಳೇ ಅಪ್ಪಂದಿರಾಗಿರ್ತವೆ. ಹೊಡಿಲು ವಿಷ್ಣು ಸಹಸ್ರ ಸ್ನಾನ ಮಾಡೋದು ಹೇಳ್ತೀಯಾ? ಯಾವ ಪೆದ್ದನವನು, ಇವನೇ ಪೆದ್ದ ಇರ್ತಾನೆ ಅಪ್ಪ, ಯಾವ ಪೆದ್ದನವನು ಅನ್ನೋದು ಹೊಡಿಲಿಕ್ಕೆ ಬರ್ತಾನೆ ಮಗನಿಗೆ. ಇಂಥ ಪೆದ್ದು ಅಪ್ಪ, ಇಂಥ ಪೆದ್ದು ಮಕ್ಕಳು ಇವತ್ತು ಧರ್ಮವನ್ನು ಉಳಿಸಬೇಕು. ಬೆಳಗಾತ ಎದ್ದು ಹಾಸಿಗೆಯಲ್ಲಿ ಕೂತು ಮುಖ ಪ್ರಕ್ಷಾಳನೆ ಮಾಡುವ ಮುಂಚೆ ವಿಷ್ಣು ಸಹಸ್ರನಾಮ ಹೇಳು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಆಮೇಲೆ ಗಾಯತ್ರಿ ಯಾವಾಗ ಆವಾಸೇವ ಪ್ರವಾಸೇವ ಸರ್ವಾವಸ್ಥಾಂ ಗತಃ ಪಠೇತ್. ಮಹಾಭಾರತದಲ್ಲಿ ನೀನು 7 ಗಂಟೆ ಸಮಯಕ್ಕೆ ಗಾಯತ್ರಿ, ಸೂರ್ಯಾಸ್ತ ಸಮಯದಲ್ಲಿ ಗಾಯತ್ರಿ ಜಪಿಸುವ ಸಮಯ, ಆವಾಗ ಪ್ರವಾಸ ಮಾಡ್ತಾ ಇದ್ದಿ, ಪ್ರವಾಸೇವ. ಅಲ್ಲ, ಬಸ್ನಲ್ಲಿ ಹೋಗ್ತಾ ಇದ್ದಿ, ಬಸ್ನಲ್ಲೇ ಹೇಳು. ಆವಾಸೇವ, ಮನೆಯಲ್ಲಿ ಇದ್ದೇನೆ, ಮನೆಯಲ್ಲಿ ಹೇಳು. ಇಲ್ಲ ಪ್ರವಾಸೇವ, ಪ್ರವಾಸ ಅಲ್ರಿ ಬಸ್ನಲ್ಲಿ ಪ್ಯಾಂಟ್ ಹಾಕಿ. ಸರ್ವಾವಸ್ಥಾಂಗತಃ, ಯಾವ ಸ್ಥಿತಿಯಲ್ಲಿದೆಯೋ ಆ ಸ್ಥಿತಿಯಲ್ಲಿ ಹೇಳು. ಹೇಳೋದು ಮುಖ್ಯ. ಆ ಸೂರ್ಯಾಸ್ತ ಸಮಯದಲ್ಲಿ ಗಾಯತ್ರಿ ಹೇಳಬೇಕು. ನೀನು ಬಸ್ನಲ್ಲಿದ್ದರೆ ಬಸ್ನಲ್ಲಿ ಕೂತು ಹೇಳು, ಪ್ಯಾಂಟ್ ಹಾಕ್ಕೊಂಡಿದ್ರೆ ಹಾಗೆ ಹೇಳು. ಬಸ್ನಲ್ಲಿ ಹೋಗಿ ಸ್ವಲ್ಪ ನಾನು ಗಾಯತ್ರಿ ಹೇಳ್ತೇನೆ, ಪ್ಯಾಂಟ್ ಕಳಿಸೋದಲ್ಲ. ಇವೆಲ್ಲ ವ್ಯವಹಾರ ಜ್ಞಾನ ಇರದೇ ಇದ್ದವ್ರು ಮಾಡೋ ಕೆಲಸ. ಆದ್ದರಿಂದ ಇದು ಶಾಸ್ತ್ರಕಾರರು ಎಷ್ಟು ಕಾಮನ್ ಸೆನ್ಸಿನ ಜೊತೆಗೆ ಶಾಸ್ತ್ರ ಬರೆದಿದ್ದಾರೆ. ಈ ನಮ್ಮ ಜನರಿಗೆ ಯಾಕೆ ಕಾಮನ್ ಸೆನ್ಸ್ ಹೋಯಿತು ಅಂತ ಗೊತ್ತಿಲ್ಲ. ಶಾಸ್ತ್ರಗಾರರಿಗೆ ತುಂಬ ಕಾಮನ್ ಸೆನ್ಸು, ಅವರು ವ್ಯವಹಾರ ಜ್ಞಾನ, ಲೌಕಿಕ ಜ್ಞಾನ ವಯಂ ಅನ್ನೋದು ಬಹಳ. ಏನು ಮಾಡಿದರೂ ದೇವರ ನೆನಪು ಮುಖ್ಯ. ಅದು ಮಡಿ. ದೇವರನ್ನು ಮರೆಯೋದು ಮೈಲಿಗೆ, ದೇವರನ್ನು ನೆನಪಿಸೋದು ಮಡಿ. ಇದು ಮುಖ್ಯ ನೆನಪಿಟ್ಟುಕೊಂಡು ನಮಗೆ ಅದು ಒಂದು ಬಿಟ್ಟೆವು. ದೇವರ ವಿಷಯ ಒಂದು ಬಿಡಿ, ಉಳಿದದಕ್ಕೆಲ್ಲ ನಾವು ತಯಾರಿದ್ದೇವೆ. ದೇವರ ವಿಷಯ ಮೈನಸ್ ಮಾಡಿದರೆ ನಾವು ಮಡಿ ಆಗೋದೇ ಸಾಧ್ಯ ಇಲ್ಲ. ಎಷ್ಟು ನೀರು ಹೊಯ್ಕೊಂಡ್ರು. ಯಾವಾಗ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧ ಸ್ಯು ಏತೆಯೋರೇವ ಕಿಂಕರಾಹ. ಇದನ್ನು ಪುರಾಣದ ವಚನವನ್ನು ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಕೋಟ್ ಮಾಡ್ತಾರೆ. ಧರ್ಮ ಯಾವುದು, ಅಧರ್ಮ ಯಾವುದು, ಮಡಿ ಯಾವುದು, ಮೈಲಿಗೆ ಯಾವುದು, ದೇವರನ್ನು ಸದಾ ಸ್ಮರಿಸಬೇಕು ಅನ್ನೋದು ವಿಧಿ. ನಿಷೇಧ ಯಾವುದು, ದೇವರನ್ನು ಮರೆಯಬಾರದು, ಇದು ನಿಷೇಧ. ಉಳಿದ ವಿಧಿ ನಿಷೇಧಗಳಿಗೆ ಅರ್ಥವೇ ಇಲ್ಲ ಅಂದರು ಆಚಾರ. ಇಷ್ಟೇ ವಿಧಿ ನಿಷೇಧ, ಉಳಿದವೆಲ್ಲ ಇದರ ಸಪೋರ್ಟಿಗಿರುವಂಥ, ಇದರ ಪೂರಕವಾಗಿ ಬಂದಿರತಕ್ಕಂಥ ಕಿಂಕರರು. ಹಾಗೆಯೇ ದೇವರನ್ನು ಸ್ಮರಣೆ ಮಾಡುವುದೇ ಮಡಿ, ದೇವರನ್ನು ಮರೆಯುವುದೇ ಮೈಲಿಗೆ. ಬೇರೆ ಯಾವುದಕ್ಕೂ ಅರ್ಥ ಇಲ್ಲ. ಇದು ಮುಖ್ಯ. ಇದಕ್ಕೆ ಪೂರಕವಾಗಿ ನೀವು ಸ್ನಾನ ಮಾಡಿ ಏನು ಬೇಕಾದ್ರೂ ಮಾಡಿಕೊಳ್ಳಿ, ಇದಕ್ಕೆ ಪೂರಕವಾಗಿ. ಇದು ಬಿಟ್ಟು ಅದಲ್ಲ ಅಂದ, ಅದನ್ನೇ ಕೃಷ್ಣ ಅದಲ್ಲ. ಇದು ಕೃಷ್ಣ ಇಲ್ಲಿ ಒತ್ತಿ ಹೇಳಲಿಕ್ಕೆ ಕಾರಣ ಇದು. ನೀವು ತಿಳ್ಕೊಂಡ ಮಡಿ ಮಾಡುವುದಲ್ಲ, ಮಡಿ ಆಗಲಿಕ್ಕೆ ಕಲಿಯಿರಿ. ಆಚಾರ್ಯೋಪಾಸನಂ ಶೌಚಂ. ಶೌಚ ಅನ್ನೋದು ತ್ರಿಕರಣಪೂರ್ವಕ, ಮನಸ್ಸಿನಲ್ಲಿ ಮುಖ್ಯ, ಎರಡನೇ ಮಾತಿನಲ್ಲಿ, ಮೂರನೇ ದೇಹದಲ್ಲಿ. ಕಾಯೇನ ವಾಚ ಮನಸ
ತ್ರಿಕರಣದಲ್ಲಿ ಮಡಿಯಾಗಬೇಕು. ನಾವು ನೀರು ಹೊಯ್ಕೊಂಡ್ರೆ ದೇಹ ಮಡಿ ಆಗಬಹುದು ಸ್ವಲ್ಪ ಮಟ್ಟಿಗೆ, ಆದರೆ ಮಾತು ಮತ್ತು ಮನಸ್ಸು ಮಡಿಯಾಗಬಹುದು. ಅದನ್ನು ಹರಿಸ್ಮರಣದಿಂದಲೇ ಮಾಡಬೇಕು. ಬಾಯಲ್ಲಿ ಕೆಟ್ಟ ಮಾತಾಡೋದು ಬಿಟ್ಟು ಹರಿಸ್ಮರಣ ಮಾಡಿಬಿಟ್ರೆ ಮಡಿಯಾಯಿತು. ಮನಸ್ಸಿನಲ್ಲಿ ಹರಿಯ ಚಿಂತನೆ ಇದ್ದರೆ ಮಡಿಯಾಯಿತು. ಇದು ಎರಡಕ್ಕೆ ಬೇಕಾಗುವುದು ಪುಂಡರೀಕಾಕ್ಷ. ಸ್ಮರೇತ್ ಪುಂಡರೀಕಾಕ್ಷಂ. ಈ ಹೊರಗಿನ ಸ್ನಾನ ನೀರು ಹೋಗಿಕೊಂಡು ಆಗಬಹುದು, ಒಳಗಿನ ಸ್ನಾನ ಪುಂಡರೀಕಾಕ್ಷನ ಸ್ಮರಣೆ ಇಲ್ಲದೆ ಆಗೋಲ್ಲ. ಅಲ್ಲಿ ಪುಂಡರೀಕಾಕ್ಷನ ಸ್ಮರಣೆ ಮಾಡದೆ ಒಳಗೆ ಮಡಿ ಆಗೋಲ್ಲ, ಒಳಗೆ ಮಡಿ ಆಗದೆ ಹೊರಗೆ ಮಡಿಯಾಗಿ ಉಪಯೋಗ ಇಲ್ಲ. ಹೊರಗೆ ಮಡಿ ಆಗೋದು ನಾಟಕ ಕಂಪನಿ ಆಯಿತು, ಮಡಿಯ ನಾಟಕ ಅಷ್ಟೇ. ನಾವೀಗ ಮಾಡೋದು ಮಡಿಯ ನಾಟಕ, ಮಡಿಯಲ್ಲ. ಅದನ್ನ ಶೌಚಂ, ನಿಜವಾದ ಮಡಿ ಬಹಳ ಕಷ್ಟ, ನೀನು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಅದನ್ನ ಮಡಿ ಮಾಡಲಿಕ್ಕೆ, ಮಡಿ ಆಗಲಿಕ್ಕೆ ಕಲಿ. ಆಚಾರ್ಯೋಪಾಸನಂ ಶೌಚಂ ಆಯಿತು. ಅಮಾನಿತ್ವಂ, ಅಡಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ ಶೌಚಂ. 7 ಗುಣ ಆಯಿತು. ಸ್ಥೈರ್ಯಂ, ಆತ್ಮವಿನಿಗ್ರಹ 8 ಮತ್ತು 9. 8ನೇದ್ದು ಸ್ಥೈರ್ಯ ಅಂತ. ಸ್ಥೈರ್ಯ ಅಂದರೆ ಏನು ಗೊತ್ತಾ? ಕನ್ವಿಕ್ಷನ್ ಅಂತ ನಾವು ಹೇಳ್ತೇವಲ್ಲ, ಬಹಳ ನಮ್ಮ ಕಷ್ಟ ಏನು ಗೊತ್ತುಂಟ, ನಮ್ಮ ಭಾಷೆಯ ಶಬ್ದಗಳಿಗೆ ಏನು ಅರ್ಥ ಅಂತ ಇಂಗ್ಲೀಷ್ನಲ್ಲಿ ಹೇಳಿದರೆ ಅರ್ಥ ಆಗೋ ಸುಲಭವಾಗಿ ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ ನಮ್ಮ ಜನರಿಗೆ. ಸ್ಥೈರ್ಯ ಅಂದರೆ ಏನು ರೀ? ಕನ್ವಿಕ್ಷನ್. ಹಾಗೆ ಹೇಳಿ, ಈಗ ಅರ್ಥ ಆಯ್ತು, ಖುಷಿಯಾಗಿ. ಕನ್ವಿಕ್ಷನ್ ಹೇಳಿ ಅರ್ಥ ಆಯ್ತು. ಇಲ್ಲಿ ಹುಡುಗರು ಇರ್ತಾರೆ, ಶಾಲೆ ಹೋಗೋ ಮಕ್ಕಳು ಸುಮಾರು ಮನೆಯಲ್ಲಿ ನೋಡಿದೆ. ನಾವು ಹೋಗಿ ಗುರುವಾರ ಶುಕ್ರವಾರ ಅಂತೆಲ್ಲ ಮಾತಾಡಿದ್ರೆ ಗೊತ್ತೇ ಆಗೋಲ್ಲ. ಗುರುವಾರ ಅಂದರೆ ಯಾವ ವಾರ ಅಂಕಲ್ ಅಂತಾರೆ, ಶುಕ್ರವಾರ ಅಂದರೆ ಯಾವ ವಾರ ಅಂಕಲ್ ಅಂತಾರೆ, ಫ್ರೈಡೆ ಹಾಗೆ ಹೇಳಿ ಮತ್ತೆ ಅರ್ಥ ಆಯ್ತು. ಏನು ಜನಗಳು, ಏನು ನಾಗರಿಕತೆಯೋ, ಇಂಥ ಪೆದ್ದು ಮಕ್ಕಳನ್ನು ಸೃಷ್ಟಿ ಮಾಡುವ ಅಪ್ಪ ಅಮ್ಮಂದಿರು ಏನು ದೇಶಕ್ಕೆ ಕಂಟಕಗಳು, ದೇಶ ಕಂಟಕಗಳು. ಯಾಕೆಂದರೆ ಮಕ್ಕಳಿಗೆ ಕನ್ನಡ ಮಾತಾಡಿದ್ರೆ ನಾಚಿಗೆ, ಅವು ಗೊತ್ತೇ ಇಲ್ಲ. ಗುರುವಾರ ಅಂದರೆ ಗೊತ್ತಿಲ್ಲ, ಥರ್ಸ್ಡೇ ಅಂದರೆ ಖುಷಿ ಆಗುತ್ತೆ. ನನ್ನ ಮಗ ಥರ್ಸ್ಡೇ ಅಂತಾನೆ. ಏನಂದರೆ ಬರೋಲ್ಲ, ಸ್ವದೇಶಿ ಭಾಷೆ ಬಾರದ ಪೆದ್ದು ಅಂತ ಅರ್ಥ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿಸಿಬಿಟ್ರೆ ದೊಡ್ಡ ಸಂಗತಿ. ಯಾಕಂದ್ರೆ ನಾವು ಇಂಗ್ಲೀಷರ ದಾಸರು ಇನ್ನೂ ಕೂಡ. ಮಾನಸಿಕವಾಗಿ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ ಮನಸ್ಸಿಗೆ. ಎಲ್ಲ ಸರ್ಕಾರಕ್ಕೆ ಸಿಕ್ಕಿದೆ ಅಷ್ಟು, ನಮಗೆಲ್ಲ ಸಿಕ್ಕಿದೆ. ಮಾನಸಿಕವಾಗಿ ಇಂಗ್ಲೀಷಿನ ದಾಸರು. ಇಂಗ್ಲೀಷ್ ಒಂದು ದೊಡ್ಡ ಸಂಗತಿ, ಕನ್ನಡ ಬಿಡ್ರಿ, ಅರೆ ಎಲ್ಲಿ ಬಿಡೋದು? ಅದರಲ್ಲೇ ದೇವರು ಹುಟ್ಟಿಸಿದ್ದಾರೆ, ಅದು ಬಿಟ್ಟರೆ ಅದು ದೊಡ್ಡ ಸಂಗತಿ. ಇಂಗ್ಲೀಷ್ ಬೇಕು ನಮಗೆ. ಅಲ್ಲಿ ಏನು ನಾವು ಯಾವ ಅಧಪಾತಕ್ಕೆ ಹೋಗ್ತಾ ಇದ್ದೇವೆ? ನಾವು ಥರ್ಡ್ ರೇಟ್ ಪ್ರಜೆಗಳಾಗ್ತಾ ಇದ್ದೇವೆ. ಸ್ವಂತಿಕೆ ಇಲ್ಲ, ಭಾಷಾ ಪ್ರೇಮ ಇಲ್ಲ, ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇಲ್ಲ ಅದಕ್ಕೆ ಒಂದು ಸರಿಯಾದ ಶಬ್ದ ಶ್ವಾಸ. ಇಲ್ಲಿ ಸ್ಥೈರ್ಯ ಅಂದರೆ ಏನು ಗೊತ್ತುಂಟಾ? ಮನಸ್ಸಿನ ಸ್ಥಿರತೆ. ಇಲ್ಲಿ ಕೂಡ ಸ್ಥೈರ್ಯ ಗಟ್ಟಿಯಾಗಿ ನಿಲ್ಲೋದು. ಬೇಕಾದ್ರೆ ನಾನು ಹೇಳಿದೆ ಹೊಂದಾಡೋಲ್ಲ, ಅದಲ್ಲ. ಸ್ಥಿರತೆ ಅಂದರೆ ಮಾನಸಿಕ ಸ್ಥಿರತೆ, ಗಟ್ಟಿ ಮನಸ್ಸು. ಅದಕ್ಕೆ ಕನ್ನಡ ಶಬ್ದ ಏನು ಅಂತ ನಾನು ಹೇಳ್ತೇನೆ, ಬೇಕಾದರೆ ಬಹಳ ಜನಕ್ಕೆ ಹೊಳಿಲಿಕ್ಕಿಲ್ಲ. ಗಟ್ಟಿಗ ಅಂತ. ಸ್ಥಿರತೆ ಅಂದರೆ ಗಟ್ಟಿಗತನ. ಸ್ಥಿರ ಅಂದ್ರೇನು? ಗಟ್ಟಿಗ. ಇದು ಕನ್ನಡ ಶಬ್ದ. ಈ ಕನ್ನಡದಲ್ಲಿ ಗಟ್ಟಿಗ ಅಂತ ಹೇಳಿದರೆ ಅದು ಎಂತ ಗಟ್ಟಿಗ ಎಂತ? ಹಾಗಂದರೆ ಗಟ್ಟಿಗ ಅಂದರೆ ತನ್ನ ನೆಲೆಯಿಂದ ಒಂದು ಒಂದು ನಿಲುವಿದೆ. ನೀವು ಸುಲಭದಲ್ಲಿ ಅವನನ್ನು ತಿರುಗಿಸೂ ಸಾಧ್ಯ ಇಲ್ಲ. ಅವನಿಗೆ ಅವನದ್ದೇ ಆದಂಥ ಒಂದು ನಿಲುವಿದೆ. ಹಾಗಾಗಿ ನನಗೆ ನನ್ನದೇ ಆದ ಒಂದು ಚಿಂತನೆ, ನನ್ನದೇ ಆದಂಥ ನಿರ್ಧಾರಗಳು. ಅದಕ್ಕೆ ನಾನು ಕನ್ವಿಕ್ಷನ್ ಅಂತ ಹೇಳಿದ್ದು. ಅಂದರೆ ನನ್ನದೇ ಆದ ನಿರ್ಧಾರಗಳು, ತೀರ್ಮಾನಗಳಿದೆ. ಯಾರು ಹೇಳಿದರೆ ಅವರು ಇನ್ನೊಬ್ಬರ ತಲೆಯಲ್ಲೇ ಅಂದರೆ ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ, ಯಾರು ಗಟ್ಟಿಗ ಅಂದರೆ ಯಾರಿಗೆ ತನ್ನದೇ ಆದ ವಿಚಾರಗಳನ್ನು ಯೋಚಿಸುವ ಗಟ್ಟಿಯಾದ ತಲೆ ಇದೆಯೋ ಅವನು. ಇನ್ನೊಬ್ಬರ ತಲೆಯಿಂದಲೇ ಯೋಚಿಸ್ತಾರೆ ಕೆಲವರು, ಸ್ವಂತ ತಲೆಯೇ ಇರೋಲ್ಲ, ಅವರು ಗಟ್ಟಿಗರ. ಅವ್ರ ತಗೇಳಿ ಒಂದು ದಿವಸ ಹೋಗ್ತಾರೆ, ಏನು ಅದು ಹೀಗೆ ಯಾಕೆ ಅವರು ಹೇಳಿದ್ದಾರೆ, ಮರು ದಿವಸ ವಿಚಾರ ಬೇರೆ, ಯಾಕಂದರೆ ಇವರು ಹೇಳಿದರು. ಯಾರ್ಯಾರು ಹೇಳಿದ ಹಾಗೆ ಅವರು ತಲೆ ಕೆಲಸ ಮಾಡೋದು. ಸ್ವಂತ ನಿರ್ಧಾರವೇ ಇಲ್ಲದವರು ಅವರು, ಸ್ಥೈರ್ಯ ಇಲ್ಲದವರು. ನಮಗೆ ನಮ್ಮದೇ ಆದ ಸ್ವಂತ ನಿರ್ಧಾರ ನಿಲುವುಗಳಿರುವ, ಅಂದರೆ ನಮ್ಮ ತಲೆಯಲ್ಲೇ ನಾವು ಚಿಂತಿಸಬಲ್ಲವರಾದರೆ, ನಾವು ಸ್ವಲ್ಪ ನಮ್ಮ ತಲೆಗೆ ಅಭ್ಯಾಸ ಕೊಟ್ಟರೆ ನೋಡಿ ಎಷ್ಟೋ ಪ್ರಶ್ನೆಗಳು ಬರ್ತವೆ. ಪ್ರಶ್ನೆಗಳು ಬಂದ ಕೂಡಲೇ ನಮಗೆ ಉತ್ತರ ಸಿಗೋಲ್ಲ, ಗೊಂದಲ. ಅದಕ್ಕೆ ಪ್ರಶ್ನೆಗಳು ಬಂದ ಕೂಡಲೇ ಯಾರಾದರೂ ಪಂಡಿತರ ಹತ್ರ ಕೇಳಬೇಕಪ್ಪ ಅಂತ ಕೇಳಲಿಕ್ಕೆ ಹೋಗ್ತೇವೆ ನಾವು. ಅವ್ರು ಕೇಳಿದ್ರೆ ನೀನು ಅಯೋಗ್ಯ ಇದ್ದೀಯೋ, ನೀನು ಹೇಳೋಲ್ಲ ಅಂತ ಹೇಳ್ಬಿಡ್ತಾರೆ. ಮುಗಿದು ನಿಮ್ಮ ಕತೆ. ನೀ ಅಯೋಗ್ಯ ಇದ್ದೀಯಾ? ಯಾಕಂದರೆ ಅವ್ರಿಗೆ ಉತ್ತರ ಗೊತ್ತಿರೋದಿಲ್ಲ. ಅದನ್ನು ನೀ ಅಯೋಗ್ಯ ಇದ್ದೀಯಾ ಅಂತ ಹೇಳಿ ಒಂದೇ ಶಬ್ದದಲ್ಲಿ ಸುಲಭವಾಗಿ ಜಾಡಿಸಿಬಿಡ್ತಾರೆ. ಆದರೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಒಂದು ಸಂಗತಿ ಏನು ಗೊತ್ತುಂಟ? ಪ್ರಮಾಣಂ ಅಂತಃಕರಣ ಪ್ರವೃತ್ತಯ ಅಂತ ಒಂದು ಸೈಕಾಲಜಿ ಇದು ಪ್ರಾಚೀನದು. ನಿಮ್ಮ ಮನಸ್ಸನ್ನೇ ಕೇಳಿ, ಮನಸ್ಸಿನಲ್ಲೇ ಮನನ ಮಾಡಿ, ಸುಮ್ಮನೆ ಕಣ್ಮುಚ್ಚಿಕೊಂಡು ಯೋಚನೆ ಮಾಡಿ, ಯು ವಿಲ್ ಫೈಂಡ್ ದ ಆನ್ಸರ್.
ನಿಮಗೆ ಉತ್ತರ ಸಿಗುತ್ತೆ. ನಾವು ತಲೆ ಕೆಲಸವೇ ಕೊಡೋದಿಲ್ಲ. ಇನ್ಯಾರಾದರೂ ತಲೆ ಕೆಲಸ ಕೊಟ್ಟವರಿದ್ದಾರೆ, ಅವ್ರ ಕೇಳಿ ಉತ್ತರ ಪಡೆಯುವ. ನಾವೇ ತಲೆ ಖರ್ಚು ಮಾಡಬೇಕು ಅಂತ. ನಾವೇ ಒಂದು ಸಂಗತಿ ಪ್ರಾಬ್ಲಮ್ಮು ಸಮಸ್ಯೆ ಬಂದಾಗ ನಾವೇ ಕಣ್ಮುಚ್ಚಿಕೊಂಡು ಯೋಚನೆ ಮಾಡಿದರೆ ನಮಗೆ ಅದರ ಉತ್ತರ ಹೊಳೆಯುತ್ತದೆ. ಅದು ಇನ್ನೊಬ್ಬರ ಹತ್ರ ಹೋಗಿ ಕೇಳಬೇಕಾಗಿಲ್ಲ. ನಮ್ಮ ತಲೆಯಲ್ಲಿ ಹುಟ್ಟುವ ಎಲ್ಲ ಪ್ರಶ್ನೆಗಳಿಗೆ ನಮ್ಮಲ್ಲಿಯೇ ಉತ್ತರ ಇದೆ. ಈ ವಿಷಯ ನನಗೆ ಹೇಗೆ ಗೊತ್ತಾಯಿತು ಅಂತ ನೀವು ಕೇಳ್ಬೋದು. ನನಗೆ ಗೊತ್ತಾದ ನಮ್ಮ ಅಪ್ಪನಿಂದ. ನಾನು ಚಿಕ್ಕವನಿದ್ದಾಗ ಏನು ಸಂಶಯ ಬಂದರೂ ಹೋಗಿ ಪಂಡಿತರ ಹತ್ರ ಕೇಳೋದು, ಎಲ್ಲ ಬೇರೆ ಬೇರೆ ಪಂಡಿತರ ಹತ್ರ. ಕಡೆಗೆ ಅಪ್ಪನ ಹತ್ರ, ಯಾಕಂದರೆ ಸಲಿಗೆ ಇರಲಿಲ್ಲ ಅಪ್ಪನ ಹತ್ರ ಧೈರ್ಯವಾಗಿ ಹೇಳಕ್ಕೆ, ಅವ್ರದ್ದು ಕಡೆ ಕೇಳೋದು, ಎಲ್ಲ ಪಂಡಿತರ ಹತ್ರ ಕೇಳೋದು. ಅವನು ಕೇಳಿದ ಕೂಡಲೇ ಆ ಪಂಡಿತರೆಲ್ಲ ನೀ ಹಾಗೆ ಪ್ರಶ್ನೆ ಮಾಡೋದೇ ತಪ್ಪು ಅಂತ ಬೈಯೋದು. ನಾನು ಈಗ ಒಳ್ಳೆ ಕಷ್ಟ ಆಯ್ತಲ್ಲ, ಪ್ರಶ್ನೆಗೆ ಉತ್ತರ ಹೇಳ್ತಿರಲಿಲ್ಲ, ಹಾಗೆ ಹೇಳುವುದೇ ತಪ್ಪು. ನಾನು ನೋಡಿ ಹೀಗೆ ಆಚಾರ್ಯರು ಮಧ್ವಾಚಾರ್ಯರು ತಂತ್ರಸಾರ ಸಂಘದಲ್ಲಿ ಹೀಗೆ ಹೇಳಿದ್ದಾರೆ, ಇದರಲ್ಲಿ ಹೀಗೆ ಹೇಳಿದ್ದಾರೆ, ಅದನ್ನು ನಾನು ಹೀಗೆ ಹೇಗೆ ಹೇಳಿದರು, ಹೀಗೆ ತೊಂದರೆ ಬರುತ್ತಲ್ಲ. ನನಗೆ ಬಾಲ್ಯದಲ್ಲಿ ತೋಚಿದ ಆಕ್ಷೇಪಗಳು. ಅವರು ಏನು ಉತ್ತರ ಕೊಡೋದು ಅಂತ, ಛೇ ಶ್ರೀಮದಾಚಾರ್ಯರು ಹೇಳಿದ್ರಲ್ಲಿ ತಪ್ಪು ಉಂಟು ಅಂತ ಯೋಚನೆ ಮಾಡೋದೇ ತಪ್ಪು. ನೀನು ಆ ಪ್ರಶ್ನೆ ಮಾಡೋದೇ ತಪ್ಪು, ಉತ್ತರ ಹೇಳ್ತಿರಲಿಲ್ಲ, ನೀನು ಪ್ರಶ್ನೆ ಮಾಡೋದೇ ತಪ್ಪು ಅಂತ ಬೈದು ಕಳಿಸ್ಬಿಡ್ತಿದ್ರು. ಅಲ್ಲಪ್ಪ ತಪ್ಪಿರಲಿ, ಬಂತಲ್ಲ ಅದಕ್ಕೊಂದು ಉತ್ತರ ಬೇಕಲ್ಲ, ತಪ್ಪಾದ ತಿದ್ದಬೇಕಲ್ಲ, ನೀವು ಉತ್ತರ ಹೇಳಿ. ಅದು ಪ್ರಶ್ನೆ ಮಾಡಿದ ತಪ್ಪು, ಹಾಗೆಲ್ಲ ಸಂಶಯ ಪಡಬಾರದು, ಯಾಕಂದರೆ ಅದು ಹೀಗೆ ಕರೆಕ್ಟಾಗಿದೆ, ಅದರಲ್ಲಿ ಸಂಶಯ ಪಡೋ ವಿಷಯ ಇಲ್ಲ, ಅದಾದ್ರು ಹೇಳಬೇಕಲ್ಲ. ಅದಲ್ಲ ಪ್ರಶ್ನೆ ಮಾಡೋದು ಅಂದರೆ ಏನು ಅಂತ. ಅರೆ ಪ್ರಶ್ನೆ ಬಂತು, ಮಾಡುವುದಲ್ಲ. ಈಗ ನೋಡಿ ಒಂದು ತಮಾಷೆ, ಪ್ರಶ್ನೆ ಸಂಶಯ ಉಂಟಲ್ಲ, ಅದು ಮಡಿ ಹಾಗಲ್ಲ. ಮಡಿ ಆಗುವುದು, ಮಾಡುವುದಲ್ಲ. ಪ್ರಶ್ನೆ ಮಾಡುವುದಲ್ಲ, ಆಗುವುದು. ಪ್ರಶ್ನೆ ತನ್ನಷ್ಟಕ್ಕೆ ಬರೋದು, ನೀವು ಮಾಡುವುದಲ್ಲ. ಪ್ರಶ್ನೆ ಬರಬಾರ್ದು ಅಂದರೆ ಮನಸ್ಸಿಗೆ ಪ್ರಶ್ನೆ ಮಾಡಬೇಡ ಅಂತ ಮನಸ್ಸಿಗೆ ಹೇಳಲಿಕ್ಕಾಗತ್ತಾ? ಅದು ತನ್ನಷ್ಟೇ ಬರುತ್ತೆ, ಅದು ನಮ್ಮ ಕೈಯಲ್ಲಿಲ್ಲ. ಅದು ಪ್ರಶ್ನೆ ಬರೋದು, ಪ್ರಶ್ನೆ ಬರುವುದೇ ತಪ್ಪು ಅಂದರೆ ಏನರ್ಥ? ಅದು ಬಂದೇ ಬರುತ್ತೆ. ಮತ್ತು ಅದಕ್ಕೆ ಉತ್ತರ ಹೇಳಬೇಕು. ಉತ್ತರ ಹೇಳುವುದಕ್ಕೆ ಉತ್ತರ ಹೇಳ್ತಿರ್ಲಿಲ್ಲ. ನಿನಗೆ ಹಾಗೆ ಪ್ರಶ್ನೆ ಬಂದದ್ದೇ ತಪ್ಪು ಅಂತ ಬೈತಿದ್ರು. ನನಗೆ ಆವಾಗ ಬಹಳ ಬೇಗ ಒಂದು ವಿಷಯ ಗೊತ್ತಾಯಿತು, ಇವರಿಗೆ ಉತ್ತರ ಗೊತ್ತಿಲ್ಲ, ಆದ್ದರಿಂದ ಹೀಗೆ ಹೇಳ್ತಾರೆ. ಮತ್ತು ಅಂದರೆ ನಾನು ಹಾಕ್ತಾ ಪ್ರಶ್ನೆ ನನಗೆ ಈಗಲೂ ಗೊತ್ತಿದೆ, ಅದು ಇವತ್ತಿಗೂ ಸರಿಯಾಗಿ ಉತ್ತರ ಹೇಳ್ತಕ್ಕಂಥವ್ರು ಸಿಗೋಲ್ಲ ಅದಕ್ಕೆ. ಆದ್ದರಿಂದ ನಾನು ಕೊನೆಗೆ ನಮ್ಮ ತಂದೆಯವರ ಹತ್ರ ಕೇಳಿದೆ, ಇದು ವಿಸಂಗತ ಆಗುತ್ತೆ ಅಪ್ಪ, ಹೀಗುಂಟಲ್ಲ ಈ ಗ್ರಂಥದಲ್ಲಿ, ಇದು ತಪ್ಪಾಗುತ್ತೆ. ಆವಾಗ ಒಂದು ಮಾತು ಹೇಳಿದರು, ಅವರಿಗೂ ಉತ್ತರ ಕೊಡಲಿಕ್ಕೆ ಕಷ್ಟ ಆಯಿತು. ಅಂಥ ಪ್ರಶ್ನೆಯನ್ನು ಹಾಕಿದೆ, ಅದು ಯಾವುದು ಅಂತ ಬೇಡ, ಪ್ರಾಯ ಅವರಿಗೂ ಅದು ಏನು. ಆದರೆ ಬಹಳ ದೊಡ್ಡ ಇಡೀ ಈ ಸಮಸ್ಯೆಯ ಮೂಲವನ್ನೇ ಬಗೆಹರಿಸುವಂಥ ಒಂದು ಸೂತ್ರವನ್ನು ಹೇಳಿಕೊಟ್ರು. ಅವ್ರು ಏನು ಹೇಳಿದ್ರು ಗೊತ್ತಾ, ನಿನಗೆ ಈ ಪ್ರಶ್ನೆ ಬಂತಲ್ಲಪ್ಪ, ಭಾಳ ಜನರಿಗೆ ಪ್ರಶ್ನೆಯೇ ಬರೋಲ್ಲ, ಉದ್ದಕ್ಕೆ ಊರು ಹೊಡಿತಾರೆ, ಪಾಠ ಹೇಳ್ತಾರೆ, ಹೋಗ್ತಾರೆ. ನಿನಗೆ ಇದು ಅಸಂಗತ ಅಂತ ತಲೆಯಲ್ಲಿ ಪ್ರಶ್ನೆ ಬಂತಲ್ಲ, ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲೇ ಉತ್ತರ ಇದೆ, ಹುಡುಕು. ನೋಡಿ, ಇದು ಒಂದು ಸೂತ್ರ ಕೊಟ್ಟರು. ಪ್ರಶ್ನೆ ಎಲ್ಲಿದೆಯೋ ಅಲ್ಲೇ ಉತ್ತರ ಇದೆ, ಹುಡುಕು. ನನ್ನ ಹತ್ರ ಕೇಳಬೇಡ, ನಿನಗೆ ಪ್ರಶ್ನೆ ಮಾಡುವಷ್ಟು ಇಂಟೆಲಿಜೆನ್ಸ್ ದೇವರು ಕೊಟ್ಟಿದ್ದಾನಲ್ಲ, ಅದನ್ನು ಸಾಲ್ವ್ ಮಾಡುವ ಇಂಟೆಲಿಜೆನ್ಸು ದೇವರು ಕೊಟ್ಟಿದ್ದಾನೆ, ನೀನು ಉತ್ತರ ಹುಡುಕಿಕೊ ಅಂದರು. ಈ ಒಂದು ಮಾತು ನನ್ನ ಇಡೀ ಜೀವನದ ಅಧ್ಯಯನಕ್ಕೆ ಹೊಸ ತಿರುವು ಕೊಟ್ಟಿದೆ. ಅಪ್ಪ ಈ ಮಾತು ಆಡದೇ ಇರ್ತಿದ್ರೆ ನಾನು ಮತ್ತೊಂದು ವ್ಯಾಖ್ಯಾನ ಮತ್ತೊಬ್ಬರು ಪಂಡಿತರ ಹತ್ರ ಹೋಗ್ತಿದ್ದೆ. ನಿನ್ನ ತಲೆಯೊಳಗೆ ಉತ್ತರ ಇದೆ, ಹುಡುಕಿಕೊ ಅಂದರು. ಆವತ್ತು ಪ್ರತಿಜ್ಞೆ ಮಾಡಿದೆ, ಇನ್ನು ನಾನು ಯಾವ ಪಂಡಿತರ ಹತ್ರ ಏನನ್ನು ಕೇಳೋಲ್ಲ. ನಾನು ಪ್ರಶ್ನೆ ಬಂದರೆ ಮಧ್ವಾಚಾರ್ಯರೇ ನನಗೊಂದು ಸಂಶಯ ಬಂದೆ, ಉತ್ತರ ಕೊಡಿ ಅಂತ ಪ್ರಾರ್ಥನೆ ಮಾಡಿ ಕೂತು ಬಿಡ್ತೇನೆ, ಉತ್ತರ. ಇದು ನಿಜವಾದಂಥ ಒಂದು ವಿಧಾನ. ನಮ್ಮ ತಲೆಯ ಒಳಗೆ ಪ್ರಶ್ನೆಗಳಿಗೆ ಉತ್ತರ ಇದೆ, ನಾವು ಗೊಂದಲ ಮಾಡಿಕೊಳ್ಳಬೇಕಾದ ಕಾರಣ ಇಲ್ಲ. ಇದೆಲ್ಲ ಸ್ಥೈರ್ಯ. ಸ್ಥೈರ್ಯ ಅಂದರೆ ಒಂದು ಸಂಗತಿ, ನೀವು ಇನ್ಯಾರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಹೇಳಿದ ಮೇಲೆ ಸ್ಥೈರ್ಯ ಬರೋಲ್ಲ ನಿಮಗೆ. ಅವ್ರ ಹತ್ರ ಕೇಳಿದೆ, ಅವರು ಹೇಳಿದರು, ಹೌದಲ್ಲೋ ನನಗೆ ಗೊತ್ತಿಲ್ಲ, ಅವರು ಹೇಳಿದ್ರಪ್ಪ, ಇಷ್ಟೇ. ಸ್ಥೈರ್ಯ ಹೇಗೆ ಬಂತು? ಅದರಲ್ಲಿ ನೀವು 3 ಜನ ಪಂಡಿತರ ಹತ್ರ ಕೇಳ್ತೀರಿ, 3 ಜನ ಹೇಳ್ತಾರೆ, 3 ಥರ ಹೇಳ್ತಾರೆ. ಯಾವ ಸರಿಯೋ ಗೊತ್ತಿಲ್ಲ ಸ್ವಾಮಿ, 3 ಥರ ಹೇಳಿದರು. ನೈಕೋ ಮುನಿ ಯಸ್ಯ ವಚಃ ಪ್ರಮಾಣಂ ಋಷಿಭಿ ಬಹುಧಾ ಗೀತಂ. ಒಬ್ಬೊಬ್ಬ ಋಷಿಗಳು, ನೀವು ಧರ್ಮಶಾಸ್ತ್ರ ಗ್ರಂಥಕ್ಕೆ ಹೋದರೂ ಒಬ್ಬೊಬ್ಬ ಋಷಿ ಒಂದೊಂದು ಥರ ಹೇಳ್ತಾರೆ. ಆವಾಗ ಪುನಃ ಸ್ಥೈರ್ಯ ಬರೋದಿಲ್ಲ. ಸ್ಥೈರ್ಯ ಬರಬೇಕಾಗಿದ್ದರೆ ನೀವು ಚಿಂತನೆ ಮಾಡಿ ನೀವೇ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಅಲ್ಲಿ ಅದಕ್ಕೆ ನಿಮ್ಮ ತಲೆಯ ಒಳಗೆಯೇ ಉತ್ತರ ಸಿಕ್ಕಿದಾಗಲೇ ಸ್ಥೈರ್ಯ ಬರೋದು. ಇನ್ನೊಬ್ಬರ ಉತ್ತರದಿಂದ ನಿಮಗೆ ಸ್ಥೈರ್ಯ ಬರೋದು. ಕೃಷ್ಣ ಇದನ್ನು ಹೇಳೋದು ಸ್ಥೈರ್ಯಂ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವೇ ಮಥನ ಮಾಡಿ ನಿಮ್ಮ ಉತ್ತರವನ್ನು ಕಂಡುಕೊಳ್ಳಿ. ಅದಕ್ಕೆ ತುಂಬ ಬ್ಯಾಕ್ಗ್ರೌಂಡ್ ಬೇಕು. ಏನು ಬ್ಯಾಕ್ಗ್ರೌಂಡ್ ಇಳಿದೆ, ಕಣ್ಮುಚ್ಚಿ ಕೂತ್ಕೊಂಡು ಒಳ್ಳೆ ಉತ್ತರ ಬರುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ಇದು ಹೇಳೋದು ಶಾಸ್ತ್ರದ ಹಿನ್ನೆಲೆ ಅಧ್ಯಯನ ಇದ್ದವರಿಗೆ ಹೇಳೋದು. ನಿನ್ನ ಸಮಸ್ಯೆಗಳಿಗೆ ನೀನೇ ಉತ್ತರ ಕಂಡುಕೋ, ಇನ್ಯಾರ ಹತ್ರವೂ ಉತ್ತರ ಅಲ್ಲ. ಯಾಕೆಂದರೆ
ಉತ್ತರ ಕೂಡ ಎಷ್ಟೋ ಉತ್ತರಗಳು ಅದು ಎಲ್ಲರಿಗೂ ಒಂದೇ ಥರ ಅಲ್ಲ. ಒಂದೊಂದು ಜೀವಕ್ಕೆ ಒಂದೊಂದು ರೀತಿಯ ಸಾಧನೆ, ಒಂದೊಂದು ಸಮಸ್ಯೆಗೆ ಒಂದು ಬೇರೆ ಬೇರೆ. ನನ್ನ ಸಮಸ್ಯೆಗೆ ನಿಮ್ಮ ಉತ್ತರ ಅಲ್ಲ, ನಿಮ್ಮ ಸಮಸ್ಯೆಗೆ ನನ್ನದು ಉತ್ತರ ಅಲ್ಲ. ನನ್ನ ಸಾಧನೆ ಬೇರೆ, ನನ್ನ ಸಮಸ್ಯೆ ಬೇರೆ, ಅದನ್ನು ನಾನೇ ಕಂಡುಕೊಳ್ಬೇಕು. ಅದನ್ನು ಇನ್ನೊಬ್ಬರ ಹತ್ರ ಕೇಳಿ, ಆಚಾರ್ಯ ಹತ್ರ ಕೇಳುವ, ಪುರೋಹಿತರ ಹತ್ರ ಕೇಳುವ ಆಗೋಲ್ಲ. ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡು, ಆಮೇಲೆ ನೀನೇ ನಿನ್ನ ಸಮಸ್ಯೆಗಳಿಗೆ ಉತ್ತರ ಕಂಡುಕೋ. ಇದು ಸ್ಥೈರ್ಯ. ಇದೆಲ್ಲ ಬಹಳ ಕಷ್ಟದ. ಈ ಮೊದಲು ಹೇಳಿದ್ದೆಲ್ಲ ಸಾಮಾಜಿಕವಾಗಿ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಕೃಷ್ಣ ಅಂತರಂಗ ಪ್ರಪಂಚಕ್ಕೆ ಬಂದುಬಿಟ್ಟ. ಹ್ಯಾವ್ ಯುವರ್ ಓನ್ ಕನ್ವಿಕ್ಷನ್, ಡೋಂಟ್ ಬಿ ಶೇಕಿ ಬೈ ಅದರ್ಸ್ ಒಪಿನಿಯನ್ಸ್ ಅಂತ. ಸ್ಥೈರ್ಯ ಅಂದರೆ ಈ 10 ಜನ 10 ಥರ ಮಾತಾಡ್ತಾರೆ. ಅವರು ಹೇಳಿದ್ದು ಹೌದಾ, ಇವರು ಹೇಳಿದ್ದು ಹೌದಾ ಅಂತ ತಲೆ ಕೆಡಿಸ್ಕೋಬೇಡ. ನಿನಗೆ ನಿನ್ನದೇ ಆದ ನಿರ್ಧಾರ ಇರಲಿ. ಒಳಗಿನಿಂದ ಅಂತರಂಗದಲ್ಲಿ ಗಟ್ಟಿಗನಾಗಿ ಬೆಳೆ. ಇದು ಸ್ಥೈರ್ಯ. ಈಗ ಅಂತರ್ಮುಖತೆಯ ಒಳಗಿನ ಕ್ವಾಲಿಟಿಗಳಿಗೆ ಬಂದ. ಅದು ಸ್ಥೈರ್ಯ ಬರಬೇಕಾಗಿದ್ದರೆ ಅದರ ಜೊತೆಗೆ ಇನ್ನೊಂದು ಬೇಕು. ಏನು? 9ನೇದ್ದು ಆತ್ಮವಿನಿಗ್ರಹ. ಇದಕ್ಕೆ ಶುದ್ಧವಾದ ಕನ್ನಡದಲ್ಲಿ ಹೇಳುವುದಾದರೆ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ, ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಮುಖ್ಯವಾಗಿ. ನಮ್ಮ ಮನಸ್ಸು ನಾವು ಹೇಳಿದಾಗ ಕೇಳಬೇಕು. ಇಲ್ಲಲ್ಲ, ಯಾವಾಗ ನಾವು ಮನಸ್ಸು ಹೇಳಿದಾಗ ಕೇಳೋರು. ನಾವು ಹೇಳಿದಾಗ ಮನಸ್ಸು ಕೇಳೋದಲ್ಲ, ನಮ್ಮ ಮನಸ್ಸು ಹೇಳಿದಾಗ ನಾವು ಕೇಳೋದು. ಅದನ್ನು ತಿರುವು ಮುರುವು ಮಾಡುವಂಥ. ಮನಸ್ಸು ಹೇಳಿದ ಹಾಗೆ ನೀನು ಕುಣಿಯಬೇಡ. ಯಾಕೆಂದರೆ ಮನಸ್ಸು ಏನು ಮಾಡುತ್ತೆ ಅಂದರೆ ನಿನ್ನನ್ನು ಮಂಗನನ್ನಾಗಿ ಮಾಡಿ ಕುಣಿಸ್ತಾ ಇರ್ತದೆ. ಮನಸ್ಸಿನ ಕೈಯಲ್ಲಿ ಕುಣಿಯುವ ಮಂಗ ಆಗಬೇಡ. ಮತ್ತು ನೀನು ಹಗ್ಗ ಹಿಡ್ಕೋ, ಮನಸ್ಸನ್ನು ಮಂಗ ಮಾಡಿ ಕುಣಿಸು. ಮನಸ್ಸನ್ನು ನೀನು ಕುಣಿಸ್ಬೇಕು ಹೊರತು ನಿನ್ನನ್ನು ಮನಸ್ಸು ಕುಣಿಸೋದಲ್ಲ. ಅದಕ್ಕೆ ಆತ್ಮವಿನಿಗ್ರಹ. ಆತ್ಮ ಅಂದರೆ ನನ್ನ ನಿಯಂತ್ರಣ. ನನ್ನ ನಿಯಂತ್ರಣ ಅಂದರೆ ನನ್ನ ಇಂದ್ರಿಯಗಳ ನಿಯಂತ್ರಣ. ನನ್ನ ಇಂದ್ರಿಯಗಳ ನಿಯಂತ್ರಣ ಅಂದರೆ ನನ್ನ ಮನಸ್ಸಿನ ನಿಯಂತ್ರಣ. ಇಂದ್ರಿಯಗಳಿಗೆ ಸ್ವಂತವಾಗಿ ನಿಯಂತ್ರಣ ಏನಿಲ್ಲ, ಮನಸ್ಸು ನಿಯಂತ್ರಣ ಬಂದು ಎಲ್ಲ ಇಂದ್ರಿಯಗಳು ಹೇಳಿ. ಸೊ ಕಣ್ಣಿಗೆ ಸ್ವಂತ ಬುದ್ಧಿ ಇಲ್ಲಲ್ಲ. ನೋಡುವಂತ ಪ್ರೇರಣೆ ಮಾಡೋದು ಮನಸ್ಸು, ನೋಡುತ್ತೆ ಕಣ್ಣು. ನೋಡಿದ್ದನ್ನು ಖುಷಿ ಪಡೋದು ಮನಸ್ಸು. ಕಣ್ಣಿಗೆ ಏನಿಲ್ಲ, ಅದು ಲೆನ್ಸ್ ಇದ್ದ ಹಾಗೆ, ಏನೇನೇನು ಅದರಲ್ಲಿ ಉಪಯೋಗ ಇಲ್ಲ. ಅದು ಕಿವಿಗೆ ಏನಾದರೂ ಇಚ್ಛೆ ಉಂಟಾ? ಇಲ್ಲ. ಕೇಳಬೇಕು ಅಂತ ಬಯಕೆ ಇಲ್ಲ. ಕೇಳಬೇಕು ಅಂತ ಬಯಕೆ ಬಂದದ್ದು ಮನಸ್ಸಿಗೆ. ಕಿವಿ ಕೇಳಿಸಿಕೊಂಡಿತು, ಖುಷಿಪಟ್ಟದ್ದು ಮನಸ್ಸು. ಎಲ್ಲ ಇಂದ್ರಿಯಗಳ ಹೊರಗಿನ ಇಂದ್ರಿಯಗಳ ಪ್ರವೃತ್ತಿಯ ಹಿಂದೆ ಇರುವಂಥದ್ದು ಮಾನಸಿಕವಾದ ಬಯಕೆ ಹೊರತು ಈ ಇಂದ್ರಿಯಗಳಿಗೆ ಸ್ವಂತ ಬಯಕೆಯೇ ಇಲ್ಲ. ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವುದು ಸೆಲ್ಫ್ ಕಂಟ್ರೋಲ್ ಅಂದರೆ ನಮ್ಮ ನಿಯಂತ್ರಣ. ಅಂದರೆ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹಿಡಿತ. ಇಂದ್ರಿಯಗಳ ಹಿಡಿತ ಅಂದರೆ ಮನಸ್ಸಿನ ಮೇಲೆ ಹಿಡಿತ. ಅದನ್ನ ಆತ್ಮ ವಿನಿಗ್ರಹ ಅಂದರೆ ಮನೋನಿಗ್ರಹ. ಕೊನೆಗೆ ಬಂದ ನಮ್ಮ ಮನಸ್ಸು ನಾವು ಹೇಳಿದ ಹಾಗೆ ಕೇಳಬೇಕು. ಆಗ ಏನು ಸಮಸ್ಯೆ ಇಲ್ಲ. ಪೂಜೆ ಕೂತು ಕೂಡಲೇ ನೋಡು, ಅದು ಬೇಡವಾದೆಲ್ಲ ಯೋಚನೆ ಮಾಡಬೇಡ, ದೇವ್ರನ್ನ ಸ್ಮರಣೆ ಮಾಡು. ಹೇಳಿದಾಗ ಕೇಳಿಬಿಟ್ರೆ ಆಗೋಯ್ತಲ್ಲ, ಸಮಸ್ಯೆ ಮಡಿ ಆಗೋಯ್ತು. ಎಲ್ಲಕ್ಕೂ ಈ ತನಕ ಹೇಳಿರತಕ್ಕಂಥ ಏನು 8 ಗುಣಗಳಿದೆ, ಅದು ಎಲ್ಲಕ್ಕೂ ಬೇಕಾಗತಕ್ಕ ಮೂಲಭೂತವಾದ ಹೇಳಿದ್ರೆ ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿರಲಿ. ಪೂರ್ತಿ ಒಳಕ್ಕೆ ಬಂದ ಕೃಷ್ಣ. ಅಂತರಂಗದ ಕ್ವಾಲಿಟಿಗಳಿಗೆ ಬಂದುಬಿಟ್ಟ ನೋಡಿ. ಈಗ ಶೌಚದ ತನಕ ಒಳಗೆ ಹೊರಗೆ ಎರಡನ್ನೂ ತುಂಬಿಸ್ಕೊಂಡು ಹೇಳಿದಾಗ ತೀರ ಒಳಕ್ಕೆ ಬಂದ. ನಿನ್ನ ಮನಸ್ಸು ಗಟ್ಟಿಯಾಗಿರಲಿ. ಅದಕ್ಕೆ ಬಂದ ಸ್ಥೈರ್ಯ. ಗಟ್ಟಿಗನಾಗು. ಗಟ್ಟಿ ಮನಸ್ಸಿನಿಂದ ನೀನು ಏನು ತೀರ್ಮಾನ ಮಾಡಿದೆ ಅದರಿಂದ ವಿಚಲಿತನಾಗಬೇಡ. ಗಟ್ಟಿಯಿಂದ ಗಟ್ಟಿ. ಒಂದು ನಿರ್ಧಾರ ಮಾಡಿದರೆ ಎಪ್ಪಯ್ಯ ಅಂದರೆ ಬಿಟ್ಕೊಡ್ಲ. ಅಂಥ ಗಟ್ಟಿಯಾದ ನಿರ್ಧಾರ ಮಾಡ್ತಕ್ಕಂಥ ಮನಸ್ಸಿನ ದೃಢತೆ ಅದು ಆತ್ಮವಿನಿಗ್ರಹ. ಆಮೇಲೆ ನೋಡಬೇಕು ಅನ್ನೋ ಚಪಲಕ್ಕೆ ಒಳಗಾಗಬೇಡ, ಕೇಳಬೇಕು ಅನ್ನೋ ಚಪಲ. ಎಲ್ಲ ಮನಸ್ಸು ನಿನ್ನನ್ನು ಈ ಚಾಪಲಕ್ಕೆ ತಳ್ಳುವುದು. ನೋಡಬೇಕು ಅನ್ನೋ ಆಸೆ ಹುಟ್ಟಿಸುತ್ತೆ, ಕೇಳಬೇಕು ಅನ್ನೋ ಆಸೆ, ಎಲ್ಲ ಆಸೆಗಳು ಮನಸ್ಸಿನಲ್ಲಿ ಬರೋದು. ಮನಸ್ಸಿನಲ್ಲಿ ನೋಡಬೇಕು, ಏನನ್ನು ನೋಡಬೇಕು? ಭಗವಂತನ ಪ್ರತೀಕಗಳನ್ನು ನೋಡಬೇಕು. ಭಗವಂತನ ಪ್ರತೀಕ ಅಲ್ಲ, ಭಗವಂತನನ್ನು ನೋಡಬೇಕು. ಈ ತುಡಿತ ಶುರು ಆಗಬೇಕು. ಆವಾಗ ಯಾವುದೂ ಬೇಡ ಆಗತ್ತೆ. ಒಬ್ಬ ಹೆಣ್ಮಗಳು ನನ್ನ ಹತ್ರ ಬಂದು ಒಂದು ಸರ್ತಿ ಒಂದು ಪ್ರಶ್ನೆ ಹಾಕಿದ್ಲು. ನನಗೆ ಗಾಬರಿ ಆಗೋಯ್ತು. ಅಂಥ ಹೆಣ್ಮಕ್ಳು ಇದ್ದಾರೆ ಅಂತ ಇವತ್ತು ಈ ದೇಶದಲ್ಲಿ ಧರ್ಮ ಉಳಿದಿದೆ. ಏನು ಹೇಳಿದ್ಲು? ಮುದುಕಿ ಆಕೆ, ಅವನಿಗೆ 70 ವರ್ಷ ಆಗ್ಬೋದು. ಆಕೆ ಬಂದು ಹೇಳಿದ್ಲು, ನನಗೆ ಒಂದು ಆಸೆ ಇದೆ, ಅದನ್ನು ಈಡೇರಿಸಲಿಕ್ಕೆ ಏನು ಮಾಡಬೇಕು ಹೇಳಿ, ವಿಧಾನ ನೀವು ಹೇಳಿದ್ದು ಮಾಡ್ತೇನೆ. ಏನಪ್ಪ? ಏನು ಕಡೆಗೆ? ಏನೋ ಮೊಮ್ಮಗಳಿಗೆ ಮದುವೆ ಆಗಬೇಕು ಅಥವಾ ಮೊಮ್ಮಗಳಿಗೆ ಒಂದು ಗಂಡು ಏನೋ ಹೇಳ್ತಾಳೆ. ಏಕೆಂದರೆ ಏನು ಹೇಳಿದ್ಲು ಗೊತ್ತವಳು? 70 ವರ್ಷದ ಮುದುಕಿ, ನನಗೆ ಈ ಜನ್ಮದಲ್ಲೇ ದೇವರನ್ನು ಕಾಣಬೇಕು. ಎಷ್ಟು ಜನರಿಗೆ ಈ ಕನ್ವಿಕ್ಷನ್ ಇದೆ?
ಅಯ್ಯೋ ದೇವ್ರನ್ನ ನೋಡೋದು ಅದೆಲ್ಲ ಆಗೋದಲ್ಲ, ಮುಂದಿನ ಜನ್ಮ ನೋಡೋಣ, ಇಷ್ಟೇ ಎಲ್ರಿಗೂ ಇರೋದು. ಈ ಜನ್ಮದಲ್ಲಿ ನೋಡಬೇಕು, ನನಗೆ ಈ ಜನ್ಮದಲ್ಲೇ ದೇವರನ್ನು ನೋಡಬೇಕು. ಅದಕ್ಕೆ ಏನು ಮಾಡ್ಬೇಕು ಹೇಳಿ, ಮಾಡ್ತೇನೆ. ಅವ ಏನು ಮಾಡ್ಲಿಕ್ಕೆ ಹೇಳಿ ಅದು ಮಾಡ್ತೇನೆ. ನಿನ್ನ ದೇವ್ರು ನೋಡೋದಕ್ಕೋಸ್ಕರ ನೀನು ಬೆಂಕಿ ಹಾರಬೇಕು ಅಂತ ಹೇಳ್ತೇನೆ, ನೀವು ಹೇಳಿದ್ದು ಮಾಡ್ತೇನೆ, ಅದರಲ್ಲಿ ಖಂಡಿತ. ಆದರೆ ದೇವರನ್ನು ನೋಡಬೇಕು. ನಾನು ನೋಡುವುದು ಅಂದರೆ ಮತ್ತೆಲ್ಲಾರು ಮುಂದಿನ ಜನ್ಮದಲ್ಲಿ ಅಂತ ಹೇಳ್ಬೋದು, ಈ ಜನ್ಮದಲ್ಲೇ. ಅದು ಈ ಜನ್ಮದಲ್ಲೇ ರಾತ್ರಿ ಕನಸು ಬಿಡುತ್ತಮ್ಮ ಅಂತ ನೀವು ಹೇಳ್ಬೋದು. ಅದಲ್ಲ, ನಾನು ನಿಮ್ಮನ್ನು ನೋಡಿದ ಹಾಗೆ ಡೈರೆಕ್ಟ್ ಪರ್ಸೆಪ್ಷನ್. ಕನಸಿನಲ್ಲಿ ಅಲ್ಲ, ಮುಂದಿನ ಜನ್ಮದಲ್ಲಿ ಅಲ್ಲ, ಈ ಜನ್ಮದಲ್ಲಿ ನಾನು ನೀವು ಹೀಗೆ ಎದುರು ಬದುರು ನಿಂತು ಮಾತನಾಡಿದ ಹಾಗೆ ನಾನು ದೇವರನ್ನು ನೋಡಿ ಮಾತಾಡಬೇಕು. ಏನಿದೆ ಹೇಳಿ ವಿಧಾನ ನಾನು ಮಾಡ್ತೀನಿ. ಎಷ್ಟು ಮಂದಿ ಹೇಳ್ತಾರೆ ಹೀಗೆ? ಯಾವ ಗಂಡಸು ಹೇಳ್ತಾನೆ, ಅಯ್ಯೋ ದೇವರು ಸುದ್ದಿ ಬೇಡಪ್ಪ, ಪೂಜೆ ಉಂಟು, ಮಂಗಳಾರತಿ ಉಂಟು, ಅದು ಸಾಕು, ದೇವರು ಸುದ್ದಿ ಬೇಡ. ಅವನು ಬಂದುಬಿಟ್ರೆ ಭಾಳ ಕಷ್ಟ. ಎಲ್ಲರೂ ನೀವು ಪೂಜೆ ಮಾಡಿ ದೇವರು ಸಂತುಷ್ಟನಾಗಿ ಚಕ್ರಶಂಖ ಗದಾಪದ್ಮಧಾರಿಯಾಗಿ ಬಂದುಬಿಟ್ರೆ ಕೂಡಲೇ ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು, ಯಾರೋ ಒಬ್ಬ ನಾಟಕ ಕಂಪನಿಯವನು ಬಂದಿದ್ದಾನೆ, ಚಕ್ರಶಂಖ ಗದಾಪದ್ಮ ಹಿಡ್ಕೊಂಡು ಅರೆಸ್ಟ್ ಮಾಡಿ ಅವನನ್ನು ಅಂತ. ನೀವು ಅಯ್ಯೋ ರಗಳೆ ಬೇಡ, ಅವನು ಮೊದಲು ಮನೆಯಿಂದ ಹೋಗುವಷ್ಟರವರೆಗೆ ನಿಮಗೆ ಶಾಂತಿ ಇರೋದಿಲ್ಲ. ದೇವರೇ ಬಂದರೂ ಮಾಡೋದು ಅಷ್ಟೇ. ಅದನ್ನು ನಮಗೆ ಕನ್ವಿಕ್ಷನ್ ಇಲ್ಲ. ದೇವರು ಬಾರದೇ ಇರೋದ್ರಿಂದ ನಾವು ಸೇಫ್ ಆಗಿದೆ. ಬಂದುಬಿಟ್ರೆ ನಮಗೆ ಹಲ್ಚಲ್ ಶುರು ಆಗುತ್ತೆ, ರಗಳೆ, ಅಯ್ಯೋ ದೇವರು ಬರಲಿ ಶುರು ಮಾಡಿದ್ದಾನ್ರಿ ನಮ್ಮ ಮನೆಗೆ, ಏನು ಮಾಡೋದು ಗೊತ್ತಿಲ್ಲ, ಅವನು ಹೋದರೆ ಸಾಕಾಗಿದೆ. ಅದಕ್ಕೆ ಆ ಹೆಣ್ಮಗಳು ನನಗೆ ಅದ್ಭುತವಾಗಿ ಕಂಡು, ನಿಜವಾಗಿ ಅದ್ಭುತ ಮಹಿಳೆ ಆಕೆ. ನನಗೆ ಈ ಜನ್ಮದಲ್ಲೇ ಎಚ್ಚರದಲ್ಲೇ ನಿಮ್ಮ ಹತ್ರ ನಾನು ಮಾತಾಡಿದಷ್ಟು ನೇರ ಡೈರೆಕ್ಟ್ ಪರ್ಸೆಪ್ಷನ್ ಬೇಕು, ಡೈರೆಕ್ಟ್ ಕಾನ್ವರ್ಸೇಷನ್. ನಾನು ನಿಂತು ಮಾತಾಡಬೇಕು ದೇವರ ಹತ್ರ. ಏನು ಮಾಡಬೇಕು ಹೇಳಿ ಮಾಡ್ತೇನೆ. ಉಪವಾಸ ಕೊಡಬೇಕು ಅಂತೀರ, ಕೊಡ್ತೀನಿ. ಬೆಂಕಿ ಹಾರಬೇಕು, ನೀವು ಏನು ಹೇಳಿದ್ರು ಮಾಡ್ತೇನೆ. ನನಗೆ ಮಾತ್ರ ದೇವರು ಕಾಣಬೇಕು. ನಾನು ಹೇಳಿದೆ, ನೀವು ನನ್ನ ಹತ್ರ ಹೇಳಿ ಏನು ಉಪಯೋಗ ಇಲ್ಲಪ್ಪ, ಏಕೆಂದರೆ ನಾನು ದೇವರಲ್ಲ. ನೀವು ದೇವರನ್ನು ಕಾಣಬೇಕು ಅಂತ ಹಠ ದೇವ್ರ ಹತ್ರ ಮಾಡಬೇಕು, ನನ್ನ ಹತ್ರ ಮಾಡಿ ಏನು ಉಪಯೋಗ ಇಲ್ಲ. ನೀವು ನನ್ನ ಹತ್ರ ಹೇಳಿದ ಮಾತು, ನೀನು ನನಗೆ ದರ್ಶನ ಕೊಡದೆ ನಾನು ಬಿಡೋಲ್ಲ ಅಂತ ಹಠ ಮಾಡಿ ದೇವರಿಗೋಸ್ಕರ ಅಳ್ರಿ. ಒಂದು ತಾಯಿ ಬಾರದೆ ನಾನು ಬಾಯಿ ಮುಚ್ಚೋಲ್ಲ ಅಂತ ಅಳೋಲ್ವ ಮಗು? ತಾಯಿ ಬಂದೇ ಬರ್ತಾಳೆ, ಅಳ್ತಾ ಕೂತು ಏನು ಮಾಡಿದ್ರು ಬಾಯಿ ಮುಚ್ಚಿದ್ರೆ ಮದರ್ ವಿಲ್ಕಮ್. ಹಾಗೆ ದೇವರು ಬಾರದೆ ಇನ್ನು ಯಾವುದೂ ನನ್ನ ಸಂತೋಷಗೊಳಿಸ್. ನನಗೆ ನೀನು ಬೇಕು ಅಂತ ದೇವ್ರ ಹತ್ರ ಹಠ ಮಾಡಿ, ನನ್ನ ಹತ್ರ ಹಠ ಮಾಡಿ ಉಪಯೋಗ ಇಲ್ಲ. ದೇವ್ರ ಹತ್ರ ಹಠ ಮಾಡಿ ಖಂಡಿತವಾಗಿ ಬರ್ತಾರೆ ಅಂತ ಹೇಳಿ ಬಂದೆ ನಾನು. ಅಲ್ಲ, ನನಗೆ ನನ್ನ ಉತ್ತರದ ಪ್ರಶ್ನೆ ಅಲ್ಲ, ಆಕೆಯ ಆ ದೇವರನ್ನು ನೋಡಬೇಕನ್ನುವ ಚಡಪಡಿಕೆ, ನೋಡಲೇಬೇಕು ಹಠ, ಅದಿದ್ದರೆ ಕಾಣಿಸ್ಬೋದು. ದೇವರು ಕಾಣಿಸ್ತಾರೆ, ಏನು ಕಷ್ಟ ಇಲ್ಲ. ಎಷ್ಟು ಮಂದಿ ಈ ಛಲ, ಈ ಹಠ ಬೆಳೆಸ್ಕೊಳ್ತೇವೆ ನಾವು, ಅದು ಮುಖ್ಯ. ಅದನ್ನೇ ಆತ್ಮವಿನಿಗ್ರಹ ಅಂತ. ಭಗವಂತನನ್ನು ಕಾಣುವುದಕ್ಕೋಸ್ಕರ ನಮ್ಮ ಮನಸ್ಸನ್ನು ಮಣಿಸುವುದು. ಆತ್ಮಾರ್ಥಂ ಭಗವದ್ದರ್ಶನಾರ್ಥಂ ಮನಸಃ ವಿನಿಗ್ರಹ ಅಂತ. ದೇವರನ್ನಲ್ಲದೆ ಇನ್ನೇನೂ ಬೇಡ ಅಂತ ಮನಸ್ಸಿಗೆ ಅಷ್ಟು ಮನಸ್ಸು ದೇವರನ್ನು ಹಚ್ಚಿಕೊಂಡಾಗ ಯಾವ ಇಂದ್ರಿಯಗಳು ಎಲ್ಲಿಗೂ ಹೊರಗೆ ಹೋಗಲ್ಲ. ದೇವರು ಬೇಕು, ನೋಡುವುದಕ್ಕೆ ದೇವರು ಬೇಕು, ಕೇಳುವುದಕ್ಕೆ ದೇವರ ಮಾತು ಬೇಕು, ಅಥವಾ ನೋಡುವುದಕ್ಕೆ ದೇವರ ಪ್ರತೀಕ ಬೇಕು, ಕೇಳುವುದಕ್ಕೆ ಭಗವಂತನ ಶಾಸ್ತ್ರ ಬೇಕು. ಎಲ್ಲವೂ ಭಗವದ್ ವಿಷಯಕ್ಕೆ ಆಗಿಬಿಡುತ್ತೆ. ಅಂಥ ಆತ್ಮವಿನಿಗ್ರಹ ಬಂದಾಗ ಆಮೇಲೆ 10ನೇ ಕ್ವಾಲಿಟಿ ಬಂದುಬಿಡುತ್ತೆ. 10ನೇದು ಆತ್ಮವಿನಿಗ್ರಹ ಆದಮೇಲೆ 10ನೇದು ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತ ಸಹಜವಾಗಿ ಬರುವಂಥದ್ದು. ಈ ದೇವರಲ್ಲಿ ಮನಸ್ಸು ನೆಟ್ಟಾಗ, ನಾನು ಬೆಳಗಾತ ಪಾಠ ಮಾಡುವಾಗ ಹೇಳಿದೆ, ಶಮ ದಮ ಅಂದರೆ ಇದೆ. ಶಮ ದಮ. ದಮ ಅಂದರೆ ನಮ್ಮ ಇಂದ್ರಿಯಗಳನ್ನು ದಮನ ಮಾಡೋದು, ಹೊರ ವಿಷಯಗಳತ್ತ ಹರಿಯದಂತೆ ಮಾಡುವಂಥದ್ದು ದಮ. ಇಂದ್ರಿಯಗಳು ಹೊರಗೆ ಪ್ರಪಂಚದ ಕಡೆಗೆ ಹರಿಯದಂತೆ ಮಾಡುವುದು ದಮ. ಅಷ್ಟು ಮಾಡಿದರೆ ಸಾಲದು, ಹೊರ ವಿಷಯಕ್ಕೆ ಹರಿಯದಂತೆ ಮಾಡಿ ಭಗವಂತನತ್ತ ಹರಿಯುವಂತೆ ಮಾಡುವುದು ಶಮ. ಇದೇ ಶಮದಮಾದಿ ಸಂಪತ್ತಿ. ಹೊರಗಿನ ಪ್ರಪಂಚದ ಕಡೆಗೆ ಹರಿಯದಂತೆ ಮಾಡು ದಮ, ಭಗವಂತನ ಹತ್ರ ಹರಿಯುವಂತೆ ಮಾಡುವುದು ಶಮ. ಇದೇ ಶಮ ದಮ. ಅದನ್ನೇ ಇಲ್ಲಿ ಮೊದಲು ಈ ಆತ್ಮವಿನಿಗ್ರಹ, ಇದು ಶಮ. ಭಗವಂತನ ಕಡೆಗೆ ಮನಸ್ಸು ಹರಿಯುವಂತೆ ಕಂಟ್ರೋಲ್ ಮಾಡು, ಹೊರಗೆ. ಆವಾಗ ಏನಾಗುತ್ತೆ, ದಮ ತನ್ನಷ್ಟಕ್ಕೆ ಫಾಲೋ ಮಾಡುತ್ತೆ. ಇಂದ್ರಿಯಾರ್ಥೇಶು, ಇಂದ್ರಿಯಗಳಿಗೆ ಇಂದ್ರಿಯ ಅರ್ಥದಲ್ಲಿ ವಿರಕ್ತಿ ಬಂದುಬಿಡ್ತದೆ. ಬೇಡ ಅಂತ ನೋಡಬೇಕು ಅನ್ನೋ ಆಸೆ ಹೊರಟೋಗ್ಬಿಡುತ್ತೆ ಕಣ್ಣಿಗೆ. ನೋಡಿದರೆ ನೋಡಬೇಕು. ಇವಾಗ ಅತ್ಯಂತ ಸುಂದರವಾದಂಥ ವಸ್ತುವನ್ನು ನೋಡಿದ ಮೇಲೆ ಕಳಪೆ ವಸ್ತುವನ್ನು ನೋಡ್ಲಿಕ್ಕೆ ಮನಸ್ಸಾಗತ್ತಾ? ಒಂದು ಶ್ರೇಷ್ಠವಾದ ಪುಸ್ತಕ ನೀವು ಓದಿದ ಮೇಲೆ ಯಾವುದೋ ಕಳಪೆ ಪುಸ್ತಕ ಓದಲಿಕ್ಕೆ ಮನಸ್ಸಾಗತ್ತಾ? ಹಾಗೆ ಆ ಭಗವಂತನ ಆ ಅದ್ಭುತವಾದ ರೂಪದ ಒಂದು ಕಲ್ಪನೆ ಆದರೂ ಮನಸ್ಸಿಗೆ ಬಂದ ಮೇಲೆ ಉಳಿದಂಥ ಯಾವುದೇ ಒಂದು ನೋಡೋ ಮನಸ್ಸೇ ಹೊರಟು. ಅವನು ಇಲ್ಲ, ಇದು ವೇದಾಂತ, ಇದನ್ನು ಕಾವ್ಯಮಯವಾಗಿ ಒಂದು
ಕಾಳಿದಾಸ ಒಂದು ಕಡೆ ಶಾಕುಂತಲದಲ್ಲಿ ಒಂದು ಮಾತು ಹೇಳ್ತಾನೆ, ಮಿತ್ರ ದೃಷ್ಟಂ ದ್ರಷ್ಟವ್ಯಂ. ಶಕುಂತಳೆಯನ್ನು ನೋಡ್ತಾನೆ ಕಾಡಿಗೆ ಹೋಗಿ. ಹಣೆ ಬರಹ ದೇವರನ್ನು ನೋಡಿದ್ದಲ್ಲ, ಅಷ್ಟರಲ್ಲೇ ಅವನಿಗೆ ನೋಡಬೇಕಾದ್ದು ನೋಡಿ ಆಯಿತು. ನನ್ನ ಕಣ್ಣು ಇನ್ನು ಏನನ್ನೂ ನೋಡಲಿಕ್ಕೆ ಬಯಸುವುದಿಲ್ಲ ಅಂತಾನೆ. ಹಾಗಾಗಿ ದೇವರನ್ನು ಕಂಡವರಿಗೆ ಏನು ಅನ್ನಿಸ್ಬೇಕು ಹೇಳಿ? ನೋಡಬೇಕು ಅಂದರೆ ಅವನನ್ನು ನೋಡಬೇಕು, ಅದನ್ನು ಕಂಡ ಮೇಲೆ ಉಳಿದದ್ದನ್ನು ನೋಡಬೇಕು ಅಂತಲೇ ಅನಿಸು. ಅವನು ಬರೀ ಶಕುಂತಳೆಯನ್ನು ನೋಡಿ ಒಂದು ಹೆಣ್ಣಿನ ಸೌಂದರ್ಯದ ಪರಾಕಾಷ್ಠೆಯನ್ನು ನಾನು ನೋಡಿಬಿಟ್ಟೆಪ್ಪ, ಇನ್ನು ನನಗೆ ಯಾವ ಪೇಟೆಯ ಹೆಣ್ಣುಗಳನ್ನು ನೋಡಬೇಕು ಅಂತ ಅನಿಸೋಲ್ಲ. ಇದು ಕಾಳಿದಾಸ, ಅವನು ಕವಿ ಬುದ್ಧಿ. ಕವಿಗಳಿಗೆ ಬಹಳ ದೊಡ್ಡ ವಸ್ತು ಅಂದರೆ ಹೆಣ್ಣೆ, ಅದಕ್ಕಿಂತ ಆಚೆಗೆ ಹೋಗೋಲ್ಲ ಅವರು. ಹೆಣ್ಣಿಗಿಂತ ಆಚೆಗೆ ಏನೋ ಇದೆ ಅಂದರೆ ಕವಿಗಳಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಅದನ್ನ ಆಚೆ ಏನೋದಿದ್ದರೆ ಅವರು ದಾಸರಾಗ್ತಾರೆ, ಕವಿಗಳಾಗ್ತಾರೆ. ಒಂದು ದಾಸ ಸಾಹಿತ್ಯ ಆಗಿಬಿಡುತ್ತೆ, ಕಾವ್ಯ ಆಗೋಲ್ಲ ಅವರು. ಹಾಗಾಗಿ ಕವಿಗಳಿಗೆ ಅಲ್ಲಿ ನಿಂತು ಬಿಡ್ತಾರೆ ಅವರು. ಹೆಣ್ಣು ಮತ್ತು ಪ್ರೇಮ, ಅದರ ನಂತರ ದೇವರು ಮತ್ತು ಭಕ್ತಿ ಅಲ್ಲಿ ಹೋಗೋದೇ ಇಲ್ಲ ಅವರು. ಹೋದರೆ ಸಾಹಿತ್ಯ ಹುಟ್ಟೋರು, ಒಂದು ಕಡೆ ದಾಸ ಸಾಹಿತ್ಯ ಆಗಿಬಿಡುತ್ತೆ. ಆದ್ದರಿಂದ ಕಾಳಿದಾಸ ಹಾಗೆ ಹೇಳಿದೆ, ಒಂದು ನೋಡಬೇಕಾದ ಅತ್ಯಂತ ಸುಂದರವಾದ ಒಂದು ವಸ್ತುವನ್ನು ನೋಡಿದ ಮೇಲೆ, ಅತ್ಯಂತ ಶ್ರೇಷ್ಠವಾದ ಸಂಗೀತವನ್ನು ಕೇಳಿದ ಮೇಲೆ ಕಳಪೆ ಸಂಗೀತ ಕೇಳಿದರೆ ಹೇಗಾಗುತ್ತೆ? ಕಿವಿ ಹತ್ತಿಟ್ಕೊಳ್ಳುವಂತ ಅನಿಸುತ್ತೆ ಎಲ್ಲವೂ. ಆದ್ದರಿಂದ ಇಂದ್ರಿಯಾರ್ಥೇಶು ವೈರಾಗ್ಯಂ, ಕಣ್ಣು ನೋಡಬೇಕು ಅಂತ ಬಯಸೋದಿಲ್ಲ, ಕಿವಿಗೆ ಹೇಳಬೇಕು. ಇವೆಲ್ಲ ಕ್ಷುಲ್ಲಕ ಸಂಗತಿಗಳನ್ನು ಕೇಳಿ ಏನಾಗಬೇಕಯ್ಯ ಅಂತ ಅನಿಸ್ಬಿಡುತ್ತೆ ಮನಸ್ಸಿಗೆ. ಅದು ಇಂದ್ರಿಯ, ಕಣ್ಣು ಕಿವಿ ಮೂಗು ಯಾವುದು ಪ್ರಪಂಚದಲ್ಲಿರತಕ್ಕಂಥ ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಬಗ್ಗೆ ವಿರಕ್ತಿ, ಆಸಕ್ತಿಯೇ ಇಲ್ಲ. ರಸ ಎಲ್ಲಿ ಬಹಳ ಹೆಚ್ಚು ನಮಗೆ ಉಪದ್ರ ಕೊಡುವುದು ಅಂತಂದರೆ ನಾಲಿಗೆ. ಉಳಿದದ್ದೆಲ್ಲ ಕಿವಿ ಆದರೂ ಸಂಗೀತ ಕೇಳದೆ ಕೂತ್ಕೊಳ್ಬೋದು, ಕಣ್ಣು ರೂಪ ನೋಡದೆ ಬಸ್ನಲ್ಲಿ ಹೋಗುವ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೋದು, ಎಲ್ಲ ಮಾಡ್ಬೋದು. ಅದು ನಾಲಿಗೆ ಮುಚ್ಕೊಂಡು ಕೂತ್ಕೊಳ್ಳಿ, ಕಿವಿ ಮುಚ್ಕೋಬೋದು, ನಾಲಿಗೆ ಮುಚ್ಕೊಂಡು ಕೂತ್ಕೊಳ್ಳಿಕ್ಕಾಗತ್ತಾ? ಅದನ್ನೇನು ಕಣ್ಣು ಮುಚ್ಕೊಂಡು ನೋಡೋದಿಲ್ಲ ಅಂತ ಕೂತ್ರೆ ನೋಡೋದೇ ಇರೋದು ಅಭ್ಯಾಸ. ತಿನ್ನೋದಿಲ್ಲ ಅಂತ ಕೂತ್ರೆ ಮತ್ತೆ ಹಸಿವೇ ಆಗೋದು, ಅದು ತಿನ್ನಲೇಬೇಕು. ತಿನ್ನುವುದಿಲ್ಲ ಅಂತ ಕೂತವನಿಗೆ ಹೆಚ್ಚು ತಿನ್ನಬೇಕಾಗತ್ತೆ. ಅದರಿಂದ ನಾಲಿಗೆ ಒಂದು ಮುಚ್ಚಲಿಕ್ಕೆ ಆಗೋದಿಲ್ಲ. ಆದರೆ ಅದರಲ್ಲಿ ವೈರಾಗ್ಯ ಅಂದರೆ ತಿನ್ನದೇ ಇರುವುದಲ್ಲ. ನಾಲಿಗೆಯಲ್ಲಿ ನಮ್ಮದೆಲ್ಲ ಕೆಲವು ರುಚಿಗಳುಂಟಲ್ಲ, ಅದಕ್ಕೆ ನಾವು ಅಡುಗೆಯಲ್ಲೆಲ್ಲ ರುಚಿ ಶುಚಿ ಅಂಥ ತಿಂಡಿ ಆಗಬೇಕು, ಅದಕ್ಕೆ ಇಷ್ಟೆಲ್ಲ ಮಸಾಲೆ ಹಾಕಬೇಕು, ಇಷ್ಟು ಒಗ್ಗರಣೆ ಹಾಕಬೇಕು, ಅದೆಲ್ಲ ಅದರ ರುಚಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಅದನ್ನು ಇದು ದಿನಾ ಮನೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅಡುಗೆ ಮಾಡಿ ಸರಿಯಾಗಲಿಲ್ಲ, ಅದು ಹಾಕಿದ್ದು ಕಮ್ಮಿ ಆಯಿತು, ಇವತ್ತು ಉಪ್ಪು ಕಮ್ಮಿ ಆಯಿತು, ಇವತ್ತು ಹುಳಿ ಕಮ್ಮಿ ಆಯಿತು. ಒಟ್ಟು ಬರೇ ಅಡುಗೆ ಊಟ ಮುಗಿಯುವವರೆಗೂ ಬೈತಾ ಇರ್ತಾರೆ ಕೆಲವರು. ಅದನ್ನು ಬಿಟ್ಟುಬಿಡೋದು. ಯಾಕೆಂದರೆ ಏನು ರುಚಿ? ಅದನ್ನು ನೀನು ಎಲೆಯಲ್ಲಿ ಬಡಿಸುವಾಗ ರುಚಿ ಗೊತ್ತಿಲ್ಲ, ಕಲಸುವಾಗ ಗೊತ್ತಿಲ್ಲ, ಬಾಯಿ ತಂದಾಗ ಗೊತ್ತಿಲ್ಲ, ತುಟಿ ಮುಟ್ಟೋದನ್ನು ಗೊತ್ತಿಲ್ಲ, ನಾಲಿಗೆಗೆ ತಾಗಿದಾಗ ರುಚಿಯಿಂದ ಗೊತ್ತಾಯಿತು, ನಾಲಿಗೆಯಿಂದ ಒಳಗೆ ಹೋದ್ಮೇಲೆ ಗೊತ್ತಿಲ್ಲ ಒಳಗೆ ರುಚಿ. ಇಲ್ಲಿ ಇಷ್ಟು ಉದ್ದದಕ್ಕೆ ಒಂದು ಸಂಗತಿಗೋಸ್ಕರ ಭಾರಿ ವಾಕ್ಯಾರ್ಥ. ತಲೆ ಬಿಸಿ ಏನು, ಜಗಳ ಏನು, ನಾಳೆಯಿಂದ ನಾನು ಹೋಟ್ಲಲ್ಲಿ ಊಟ ಮಾಡ್ತೇನೆ, ನೀನು ಅಡುಗೆ ಮಾಡಿ ಬರೋಲ್ಲ. ಏನು ಪ್ರಾರಬ್ಧ ಕರ್ಮಗಳಿದೆಲ್ಲ, ಏನು ರುಚಿ? ಇಷ್ಟು 3/4 ಇಂಚು ನಾಲಿಗೆಗೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಲ್ಲ, ಕಂಟ್ರೋಲ್ ಮಾಡಿ. ಏನು ಹಾಕ್ತಾರೋ ಅದನ್ನು ತೆಪ್ಪಗೆ ತಿನ್ನಲಿಕ್ಕೆ ಅಭ್ಯಾಸ ಮಾಡಿ. ಹೇಗಾಗಿದೆ ಅಂತ ಕೇಳ್ತಾರೆ, ಚೆನ್ನಾಗಿದೆ ಅಂತ ಹೇಳ್ಬಿಡು ಅಷ್ಟೇ. ಒಂದು ದಿವಸ ಇವತ್ತು ಉಪ್ಪು ಕಮ್ಮಿ, ಇವತ್ತು ಹುಳಿ ಕಮ್ಮಿ, ಇಷ್ಟು ವರ್ಷ ಆಯಿತು ಅಡುಗೆ ಮಾಡಲಿಕ್ಕೆ ಬರೋಲ್ಲ, ಹೀಗೆಲ್ಲ ಹೇಳ್ಬೇಡ. ಯಾಕೆಂದರೆ ನೀನು ಅಷ್ಟು ವರ್ಷ ಅಡುಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ, ನಿನಗೆ ಚೆನ್ನಾಗಿ ಮಾಡ್ತಾರೆ, ತೆಪ್ಪಗೆ ತಿನ್ನು. ಅಡುಗೆ ಮಾಡಿ ಯಾವತ್ತೂ ಅಡುಗೆಯನ್ನು ಕಮೆಂಟ್ ಮಾಡಬೇಡ. ಅನ್ನಂನ ಪರಿಚಕ್ಷೀತ, ಆಹಾರವನ್ನು ನಿಂದೆ ಮಾಡಬೇಡ. ತದ್ವ್ರತಂ, ಏನು ಆಯಿತು? ಯಾಕೆಂದರೆ ಅದೇನು ಯಂತ್ರವಾದು, ಒಂದೊಂದು ದಿವಸ ಒಂದೊಂದು ಥರ ಆಗುತ್ತೆ. ನಿನ್ನೆ ಅದು ಹಾಗೆ ಇವತ್ತು ಆಗೋದು ಹೇಗೆ ಆಗೋದು ಆಗುತ್ತೆ. ಏನಾಯಿತು ಅದೇ ಒಳಗೆ ಹೋದ್ಮೇಲೆ ರುಚಿ ಗೊತ್ತಾಗೋಲ್ಲ, ಹೊರಗಿರೋ ಗೊತ್ತಾಗೋಲ್ಲ. ಅದು ರುಚಿ ಬಗ್ಗೆ ಅಷ್ಟು ತಲೆಗೆಡಿಸಿಕೊಳ್ಳುವುದಂಥದ್ದು. ಅದು ಏನಾಯಿತು, ಅದು ಏನು ಹಾಕಿದ್ರು. ನಮ್ಮಲ್ಲೊಬ್ಬರು ಅವಧೂತರಿದ್ದರು, ಅವರನ್ನು ಊಟ ಹಾಕಿದರೆ ಹೇಗಾಗಿದೆ ಅಡುಗೆ ನನಗೆ ತಿಳಿಯುವುದಿಲ್ಲಮ್ಮ, ಹಾಕಿದ್ದನ್ನು ತಿನ್ಲಿಕ್ಕೆ ಬರುತ್ತೆ ಅಷ್ಟೇ, ಅದು ಹೇಗಾಗಿದೆ ಅಂತ ನನಗೆ ತಿಳಿಯೋದಿಲ್ಲ ಅಂತ ಹೇಳೋರು. ನನಗೆ ಗೊತ್ತಾಗೋಲ್ಲ, ನಾನು ತಿಂತೀನಿ ಅಷ್ಟೇ, ನನಗೇನು ಗೊತ್ತಾಗೋಲ್ಲ ಅದು ರುಚಿಯೋ ರುಚಿ ಹೌದು ಅಲ್ಲ, ಏನು ರುಚಿ ಅಂತ ಡೆಫಿನೇಷನ್ ಇತ್ತು ನಾನು ತಿಳಿಯೋದು, ನನಗೆ ತಿಳಿಯೋದಿಲ್ಲಮ್ಮ, ನೀವು ಹಾಕ್ತೀರಿ ನಾನು ತಿಂತೀನಿ ಅಷ್ಟೇ ಅಂತ. ಇದು ಆಹಾರ ಬೇಕು ಬದುಕುವುದಕ್ಕೆ, ಇಲ್ಲಂದ್ರೆ ಹೊಟ್ಟೆ ನಾನು ಹಸಿವು ಜಾಸ್ತಿ ಆಗುತ್ತೆ, ಮನುಷ್ಯ ಸಾಯ್ತಾನೆ. ಏನು ಇತ್ತೋ ಅದನ್ನು ತಿನ್ನು. ಇದಕ್ಕೋಸ್ಕರವೇ ಹಿಂದೆ ನೋಡಿ 4 ಚಾತುರ್ಮಾಸ್ಯದಲ್ಲಿ 4 ಬಗೆಯ ವ್ರತಗಳು. ಯಾಕೆಂದರೆ ನಮ್ಮ ನಾಲಿಗೆ ಚಪಲವನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸಮೃದ್ಧವಾಗಿ ಕಾಯಿಪಲ್ಯ ಬೆಳೆಯುತ್ತೆ ಶಾಖವ್ರತದ ಕಾಲ. ಮಳೆ ಬಿದ್ದು ಮಳೆಗಾಲದಲ್ಲಿ ಕಾಯಿಪಲ್ಯ ಬೇಕಾದಷ್ಟು ಸೊಪ್ಪು ಸದೆ ಬರುವಾಗ 1 ತಿಂಗಳು ತಿನ್ಬೇಡಪ್ಪ, ಅಯ್ಯೋ ಫ್ರೆಶ್ ಬಂದಿದೆ ತಿನ್ನಲಿಕ್ಕಿಲ್ಲ, ಇವನಿಗೆ ಚಡವಡಿಕೆ. ಅವತ್ತು 1 ತಿಂಗಳು ತಿನ್ನದೇ ನೋಡು ನಿನ್ನ ನಾಲಿಗೆಯನ್ನು ಎಷ್ಟು ಗೆದ್ದಿದ್ದೀನಿ ನೋಡೋಣ. ನೆಕ್ಸ್ಟು ಹುಲ್ಲು ಬೆಳೆಯಿತು,
ದನಗಳು ಹುಲ್ಲು ತಿಂದು ಸಮೃದ್ಧ ಹಾಲು ಕೊಡಲು ಶುರು ಮಾಡಿದವು. ಒಂದು ತಿಂಗಳು ಹಾಲು ಮೊಸರು ಬಿಟ್ಟುಬಿಡು, ಒಂದು ತಿಂಗಳು ಹಾಲು, ಒಂದು ತಿಂಗಳು ಮೊಸರು. ಅಷ್ಟಾದಮೇಲೆ ಕೊನೆಯ ತಿಂಗಳು ಆವಾಗ ಏನಾಯಿತು ಅಂದರೆ ಮಳೆ ನಿಂತಿತ್ತು. ನೆಲದ ಅಡಿಯಲ್ಲಿ ಗಡ್ಡೆ ಗೆಣಸುಗಳು ಸಮೃದ್ಧವಾಗಿ ಬೆಳೆದವು. ಋಷಿಗಳ ಆಹಾರ ಬರೀ ಗಡ್ಡೆ ಗೆಣಸು ತಿನ್ನು. ಅಂದರೆ ಇವೆಲ್ಲ ಪ್ರಾಕೃತಿಕವಾಗಿ ಪ್ರಕೃತಿಗೆ ಸಂಬಂಧಪಟ್ಟ ನಿಯಮಗಳು. ಇದೇನೋ ಒಂದು ರಿಚುವಲ್ ಅಲ್ಲ, ಪ್ರಕೃತಿ ಸಹಜವಾಗಿ ಬದುಕುವಂಥ ವಿಧಾನ. ಆಯಾ ಪ್ರಕೃತಿಯಾಗಿ ಆಯಾ ಕಾಲದಲ್ಲಿ ಏನು ಅದನ್ನು ನಿಯಂತ್ರಣ ಮಾಡು, ಉಪಯೋಗಿಸು. ಇದು ಎಲ್ಲಿ ಯಾವುದು ಸಹಜವೋ ಅಲ್ಲಿ ಅದನ್ನು ಬಳಸು. ಅಂದರೆ ಅದರ ಜೊತೆಗೆ ಇಂದ್ರಿಯದಲ್ಲಿ ನಾಲಿಗೆಯ ಚಪಲವನ್ನು ಗೆಲ್ಲುವಂಥ, ಇದರಲ್ಲಿ ಎಷ್ಟು ಕಷ್ಟ ನೋಡಿ, ಗೆಲ್ಲಿಗಾಗೋಲ್ಲ. ನೀವು ಸ್ವೀಟ್ ತಿನ್ನಬಾರದು ಅಂತ ಡಾಕ್ಟ್ರ್ ಹೇಳಿಬಿಟ್ರೆ, ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ರು ಅದು ನಮ್ಮ ಹುಡುಗರಿಗೂ ಗೊತ್ತಿದೆ. ಮಾಡಬಾರ್ದು ಅಂತ ಹೇಳಿದರೆ ಹೆಚ್ಚು ಮಾಡುವ ಅಂತ ಕಾಣೋದು. ಮಾಡಬಾರ್ದು ಅಂತ ನೀವೇನಾದರೂ ಮಕ್ಕಳಿಗೆ ಬುದ್ಧಿವಾದ ಹೇಳಿದರೆ ಅದನ್ನು ಹೆಚ್ಚು ಮಾಡ್ತಾವೆ ಅವು. ಯಾಕಂದರೆ ಯಾವುದು ಮಾಡಬಾರ್ದು ಅದನ್ನು ಮಾಡಬೇಕು ಅನ್ನೋದಷ್ಟು ಜ್ಞಾನ ಮಕ್ಕಳಿಗೂ ಇರುತ್ತೆ. ಹಾಗೆ ದೊಡ್ಡವರು ಡಾಕ್ಟ್ರು ಏನಾದ್ರು ಮಾಡಬೇಡಿ ಅಂತ ಅಪಥ್ಯ ಮಾಡೋದ್ರಲ್ಲಿ ಇರುವ ಖುಷಿ ಪಥ್ಯ ಮಾಡೋದ್ರಲ್ಲಿ ಇರೋದಿಲ್ಲ. ಆದರೆ ಇದು ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂದರೆ ಏನು ಹೇಳಿದರೆ ಅದನ್ನು ನಾಲಿಗೆ ಒಪ್ಕೋಬೇಕು. ಅದು ರುಚಿ, ಇದು ಬೇಕು, ಇದು ಬೇಡ. ಬೇಕು ಬೇಡಗಳು ಚಾಯ್ಸ್. ಅಂದರೆ ಪ್ರಪಂಚದಲ್ಲಿ ಎಲ್ಲಿಯೂ ಯಾವುದೂ ಕೂಡ ನಮ್ಮ ಬದುಕು ಚಾಯ್ಸ್ಲೆಸ್ ಆಗಬೇಕು. ಹಾಗೇ ಆಗಬೇಕು ಅಂತ ನಾವು ಬಯಸಿದರೆ ನಾವು ಬಯಸಿದಂತೆ ಆಗೋಲ್ಲ. ಅದೇ ರೀತಿ ನಿನ್ನ ಆಹಾರ ಹೀಗೆ ಇರಬೇಕು ಅಂತ ನೀನು ಬಯಸಿದರೆ ನೀನು ಬಯಸಿದಂತೆ ಇರೋಲ್ಲ. ಮತ್ತು ಹೇಗೆ ಉಂಟೋ ಹಾಗೆ ತೊಗೊಂಡ್ಬಿಡು. ಹೊಟ್ಟೆಗೆ ತುಂಬಿತು ಮತ್ತೆ ಎಂಥದ್ದು ತಲೆ ಬಿಸಿ. ಅದು ಉಪ್ಪು ಕಮ್ಮಿ ಆಗಿದೆ, ನಿನ್ನ ತಲೆ ಹೋಗೋದೇನು? ಉಪ್ಪು ಕಮ್ಮಿ ಆಗಿದ್ದರೆ ಒಳ್ಳೆಯದೇ, ಬಿ ಪಿ ಕಮ್ಮಿ ಆಗುತ್ತೆ ಅಷ್ಟೇ. ಏನು ತಲೆ ಬಿಸಿ ಏನು ತಲೆ ಬಿಸಿ ಇಲ್ಲ. ಹೇಗೆ ಉಂಟೋ ಹಾಗೆ ತಿನ್ನು. ಅದಕ್ಕೆ ಅದು ಆಗಲಿಲ್ಲ, ಇದು ಆಗಲಿಲ್ಲ. ಒಂದು ದಿವಸ ಅಭ್ಯಾಸ ಮಾಡಬೇಕು, ಚೆನ್ನಾಗಿರುತ್ತೆ. ಏನು ಗೊತ್ತಾ, ಒಂದು ದಿವಸ ಕಾಫಿ ತಂದು ಕೊಟ್ಟರು ಅಂತ ಇಟ್ಕೊಳ್ಳಿ. ಅದು ಮರೆತು ಹೋಗುತ್ತೆ, ಗಡಿಬಿಡಿಯಲ್ಲಿ ಸಕ್ಕರೆ ಹಾಕಿರೋದಿಲ್ಲ. ಅದಕ್ಕೆ ಏನೋ ಸಕ್ಕರೆ ಹಾಕಲಿಕ್ಕಿಲ್ಲ, ಈ ಕಹಿ ಕಾಫಿ ಯಾರು ಕುಡಿತಾರೆ, ನಿನ್ನ ಮುಖಕ್ಕೆ ಒಗಿತೀನಿ ಅಂತ ಹೇಳಬಾರ್ದು. ಮತ್ತು ಸುಮ್ಮನೆ ಕುಡಿದು ಬಿಡಬೇಕು. ಹೇಗೆ ಮನೆಯವ್ರು ಕಳ್ತಾರೆ ಹಾಗಿತ್ತು, ಚೆನ್ನಾಗಿತ್ತು. ಯಾಕೆಂದರೆ ಇನ್ನೊಂದು ಕರ್ತಿಯಲ್ಲಿ ಹೋದಾಗ ಸಕ್ಕರೆ ಹಾಕದೆ ಬ್ಲ್ಯಾಕ್ ಕಾಫಿ ಕೊಟ್ಟಾಗ ಕುಡಿಲಿಕ್ಕಾಗತ್ತೆ, ಅಭ್ಯಾಸ ಆಯಿತು ನಾಲಿಗೆಗೆ. ಸೊ ಸಕ್ಕರೆ ಹಾಕದೆ ಕಾಫಿ ಕೊಟ್ಟರು, ತೆಪ್ಪಿಗೆ ಕುಡಿದು ಬಿಡಿ, ಗಲಾಟೆ ಮಾಡಬೇಡಿ. ಅವ್ರಿಗೆ ಗೊತ್ತೇ ಆಗಬಾರ್ದು ಹೆಣ್ಮಕ್ಳಿಗೆ ಅವ್ರು ಸಕ್ಕರೆ ಹಾಕಲಿಲ್ಲ ಅನ್ನೋದು. ಅಷ್ಟು ಆನಂದವಾಗಿ ಕುಡಿದು ಬಿಡಬೇಕು. ಒಂದು ಸಕ್ಕರೆ ಜಾಸ್ತಿ ಹಾಕಿದ್ದಾರೆ, ಹೇಗಾಗಿದೆ, ಸರಿಯಾಗಿದೆ, ಕುಡಿದು ಬಿಡಿ. ಅಂದರೆ ಇದೆಲ್ಲ ನಾಲಿಗೆಯನ್ನು ನಿಯಂತ್ರಣ ಮಾಡೋ ವಿಧಾನಗಳು. ನಾಲಿಗೆ ಒಂದು ಮುಕ್ಕಾಲು ಇಂಚು ನಾಲಿಗೆಗೋಸ್ಕರ ನಾವು ಮಾಡುವ ರಂಪ ಉಂಟಲ್ಲ, ಅದು ನಮಗೆ ನಾಚಿಕೆ ಆಗಬೇಕು, ಹೊಲಸೋದು, ಅಸಹ್ಯ, ಕೊಳಕು. ಇದು ಇಂದ್ರಿಯಾರ್ಥೇಶು ವೈರಾಗ್ಯಂ. ಈ 10 ಗುಣಗಳನ್ನು ಹೇಳಿದ. ಈ 10 ಗುಣಗಳನ್ನು ಕೂಡ ಹೇಳಿ ಆದಮೇಲೆ ಕೊನೆಗೊಂದು ಮಹತ್ವದ್ದು 11ನೇದು ಹೇಳ್ತಾನೆ. ಅದರ ಜೊತೆಗೆ ಇವತ್ತು ನಾವು ನಿಲ್ಲಿಸೋಣ. 11ನೇದು ಏನು ಅಂದರೆ ಅನಹಂಕಾರ ಏವ ಚ. ಇಲ್ಲಿ ಮತ್ತೆ 2 ಏವ ಚ 2 ಇಷ್ಟೆಲ್ಲ ಮಾಡಿದಾಗ ದೊಡ್ಡ ಸಂಗತಿ ಏನು ಗೊತ್ತುಂಟ, ಎಲ್ಲ ಇಂದ್ರಿಯಗಳಲ್ಲಿ ವೈರಾಗ್ಯ ಬಂತು, ಎಲ್ಲ ಆಯಿತು. ಮನಸ್ಸು ಭಗವಂತನಲ್ಲಿ ಹೋಗ್ಲಿಕ್ಕೆ ಶುರುವಾಯಿತು. ಪಬ್ಲಿಸಿಟಿಯ ಮೋಹ ಹೋಯಿತು, ಡಂಭ ಇಲ್ಲ, ಬೂಟಾಟಿಕೆ ಎಲ್ಲ ಬಂತು. ಎಲ್ಲ ಹೋದ ಕೂಡಲೇ ಈ ಎಲ್ಲ ಗುಣಗಳು ಬಂದ ಕೂಡಲೇ 10 ಗುಣಗಳಿಗೆ, ಈ 10 ಗುಣಗಳಿಂದ ಭೂಷಿತನಾದವ ನಾನು, ಗುಣಗಣ ಭರಿತ ಅನ್ನೋ ಅಹಂಕಾರ ಬಂದು ಬಿಡುತ್ತೆ. ಒಳ್ಳೆ ಕೃಷ್ಣಾರ್ಪಣ ಮುಗಿದೋಯ್ತು. ಇದ್ದದ್ದೆಲ್ಲ ಇಷ್ಟೆಲ್ಲ ಗುಣಗಳನ್ನು ನೀನು ಗಳಿಸಿದಾಗ ಯಾರಿದ್ದಾರೆ ಈಗಿನ ಕಾಲದಲ್ಲಿ ನನ್ನಷ್ಟು ಇಂದ್ರಿಯ ನಿಗ್ರಹ ಮಾಡಿದವರು, ನನ್ನಷ್ಟು ಉಪವಾಸ ಮಾಡುವವರು, ಅನುಷ್ಠಾನ ಮಾಡುವವರು ಅನ್ನುವ ಅಹಂಕಾರವನ್ನು ಗೊತ್ತು. ಈ 10 ನಿಗ್ರಹ ಮಾಡಿದ್ದೇನೆ ಅನ್ನತಕ್ಕಂಥ ಫೀಲಿಂಗೇ 11ನೇ ವೈರಿಯಾಗಿ ಬಂದು ಕೂತ್ಬಿಡುತ್ತೆ. ಇದು ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಥೆ ಬರೆದಿದ್ದಾರೆ, ಒಳ್ಳೆ ಬಹಳ ಸುಂದರವಾದ. ಒಬ್ಬರು ಯೋಗಿಗಳು ಸಾಧನೆ ಮಾಡಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ವೈರಿಗಳನ್ನು ಗೆದ್ದುಬಿಟ್ರು. ಕಡೆಗೆ ಅವರು ಏನಾಯಿತು, 6 ವೈರಿಗಳನ್ನು ಗೆದ್ದರು, ಷಡ್ವೈರಿ ನಿಗ್ರಹಾಚಾರ್ಯ ಅಂತ ಟೈಟ್ಲ್ ಹಾಕೊಂಡು ಕೂತ್ಬಿಟ್ರು ಅಂತ. ಅಂದರೆ 6 ವೈರಿಗಳನ್ನು ಗೆದ್ದದ್ದೇ 7ನೇ ವೈರಿಯಾಗಿ ಕೂತ್ಬಿಟ್ಟಿದ್ದಾರೆ. ಯಾರು ನೀವು? ನಾವು ಷಡ್ವೈರಿ ನಿಗ್ರಹಾಚಾರ್ಯರು, ಅಯೋಗ್ರಹಾಚಾರ್ಯ ಪೂರ ಹೋಯ್ತಾರೆ. ನೀವು ಷಡ್ವೈರಿಗಳನ್ನು ನಿಗ್ರಹ ಮಾಡಿದ್ದು 7ನೇ ವೈರಿಯಾಗಿ ಕೂತ್ಬಿಟ್ಟಿದ್ದಲ್ಲ. ಈ ಅಹಂಕಾರ ಅನ್ನುವಂಥದ್ದು ಮನುಷ್ಯನಲ್ಲಿರುವ ಸಮಸ್ತ ಕ್ವಾಲಿಟಿಯನ್ನು ನಾಶ ಮಾಡುತ್ತೆ. ನಾನು ವಿದ್ವಾಂಸ ಅನ್ನೋ ಅಹಂಕಾರ, ನಾನು ಅನುಷ್ಠಾನವಂತ ಅನ್ನೋ ಅಹಂಕಾರ, ನಾನು ಮಡಿ ಅನ್ನುವ ಅಹಂಕಾರ, ಪ್ರತಿಯೊಂದು ಅಹಂಕಾರವಾಗಿ ಕಾಣುತ್ತೆ. ಯಾವಾಗ ಅದು ಅಹಂಕಾರವಾಯಿತೋ ಅದು ಅನುಷ್ಠಾನ ಅಲ್ಲ. ಅದರಿಂದ ಅಲ್ಲಿ ಏವ ಶಬ್ದ ಹಾಕ್ತಾನೆ. ನೀನು ಏನು ಬಿಟ್ಟರೂ ಅಡ್ಡಿಲ್ಲ, ಅಹಂಕಾರವನ್ನು ಮಾತ್ರ ಮೊದಲು ಬಿಡು. ಅನಹಂಕಾರ ಏವಕಾರ ಇನ್ನು ಎಲ್ಲಿಯೂ ಹಾಕಿಲ್ಲ. ಉಳಿದ ಕ್ವಾಲಿಟಿಗಳು ಸ್ವಲ್ಪ ಕಮ್ಮಿ ಇದ್ದರೂ ಅಡ್ಡಿಲ್ಲ, ಅಹಂಕಾರ ಒಂದು ಬೇಡ. ಅಹಂಕಾರ ಇದ್ದರೆ
ಯಾವ ಗುಣ ಇದ್ರೂ ಉಪಯೋಗ ಇಲ್ಲ. ಮಹಾ ದೊಡ್ಡ ದರಿದ್ರ ದುರ್ಗುಣ ಅಹಂಕಾರ, ಅದನ್ನೊಂದು ಕಳಿತು. ಅನಹಂಕಾರ ಏವ, ಅದನ್ನು ಏವ ಶಬ್ದ ಹಾಕಿಲ್ಲ, ಅದು ಬೇಕೇ ಬೇಕು. ಎಲ್ಲಿ ನಮ್ಮನ್ನು ಅಹಂಕಾರ ಈಗೋ ಕಾಡಿತೋ ಅಲ್ಲಿ ಎಲ್ಲ ಸಾಧನೆಯೂ ವ್ಯರ್ಥ ಆಗುತ್ತೆ. ಯಾಕೆಂದರೆ ಎಲ್ಲಿ ಈಗೋ ಇದೆ ಅಲ್ಲಿಗೆ ದೇವರು ಬರುವುದೇ ಇಲ್ಲ. ನಾವು ಏನು ಸಾಧನೆ ಮಾಡಿ ದೇವರಿಗೋಸ್ಕರ ಅಲ್ವ, ಅದಿಲ್ಲ. ಅದು ಒಂದು ಬಗೆ. ಎಲ್ಲಿ ಈಗೋ ಇದೆ ಅಲ್ಲಿ ಭಗವಂತ ಬರೋಲ್ಲ. ಅಹಂಕಾರ ಇದ್ದಲ್ಲಿ ಭಗವಂತ. ಅದಕ್ಕೆ ಏವಕಾರ. ಮೊದಲು ಅಹಂಕಾರದಿಂದ ಕಳಚಿಕೋ. ಯಾವುದನ್ನು ಮಾಡಿದರೂ ಏನೋ ಎಷ್ಟು ಕಷ್ಟಪಟ್ಟರೂ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ, ಮನಸ್ಸು ಗಟ್ಟಿ ಆಗೋಲ್ಲ. ಏನೋ ಭಗವಂತ ನನಗೆ ಸ್ವಲ್ಪ ಮಟ್ಟಿಗೆ ಆ ಅನುಗ್ರಹ ಮಾಡಿದ್ದಾನೆ, ಇದು ಈಗೋ ಖರ್ಚು. ಆ ಈಗೋ ಖರ್ಚುಗಳು ಯಾಕೆ ಅಂದರೆ ನನ್ನಲ್ಲಿರೋ ಕ್ವಾಲಿಟಿ ಅವನು ಕೊಟ್ಟದ್ದು ಅಂತ ತಿಳ್ಕೊ. ನಿನ್ನ ಸಂಪಾದನೆ ಏನಿಲ್ಲ ಅದರಲ್ಲಿ, ನೀನೇನು ಮಾಡಿದ್ದೀಯ. ಆದ್ದರಿಂದ ಈಗೋ ಇದನ್ನು ಎಲ್ಲ ಭಗವಂತ ಏನೋ ಇವತ್ತು ಸ್ವಲ್ಪ ಈ ಗುಣಗಳು ಅನುಷ್ಠಾನದಲ್ಲಿ ಬರುವಂತೆ ಭಗವಂತ ಅನುಗ್ರಹಿಸಿದ. ನನ್ನ ಕೈಲಿ ಇಂದ್ರಿಯ ನಿಗ್ರಹ, ಆತ್ಮ ವಿನಿಗ್ರಹ, ಇಂದ್ರಿಯಗಳಲ್ಲಿ ವೈರಾಗ್ಯ ಏನೊಂದು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟ. ಅವನ ಕರುಣೆ. ಹಾಗೆ ತಿಳ್ಕೊಂಬಿಟ್ರೆ ಈಗೋ ಎಲ್ಲಿದೆ. ಇದು ನಾನು ಇಂದ್ರಿಯ ನಿಗ್ರಹ ಮಾಡಿ ತಿಳ್ಕೊಂಡು ಈಗೋ ತಾನೆ. ನನಗೆ ಎಲ್ಲಿ ಶಕ್ತಿ ಇದೆ, ನಾನು ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ನನಗೆಲ್ಲಿ ಆಗ್ತಿತ್ತು, ಅವನ ಕರುಣೆ. ಇದು ಅನಹಂಕಾರ. ಯಾವುದನ್ನು ಮಾಡಿಯೂ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಬೀಗಬೇಡ. ಇದು ಕಾಮನ್. ಇದು ಮನುಷ್ಯರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನು ಅಚೀವ್ಮೆಂಟ್ ಜೀವನದಲ್ಲಿದೆ ಅದು ತನ್ನಿಂದ ಆಯಿತು ಅಂತ ತಿಳ್ಕೊತಾನೆ, ತಾನು ಮಾಡಿದೆ ಅಂತ. ನಾನು ಯಾವಾಗಲೂ ಈ ಒಂದು ಮನೆಯಲ್ಲಿ ಪ್ರತಿಯೊಬ್ಬನು ಏನು ತಿಳ್ಕೊತಾನೆ ಗೊತ್ತಾ, ನೀವು ಕೇಳ್ರಿ, ಯಾವ ಮನೆಯವನ ಹತ್ರ ಕೇಳ್ರಿ, ನಾನು ಇರೋದಕ್ಕಾಯಿತು ಮನೆ ನಡೀತಾ ಉಂಟು, ಇರ್ದಿದ್ರೆ ಏನೇನೋ ಆಗಿ ಹೋಗ್ತಿತ್ತು. ಯಾಕೆ ಇವನು ಹುಟ್ಟು ಮುಂಚೆನೇ ಇರಲಿಲ್ವ, ಇವನು ಸತ್ತ ಮೇಲೆ ಇರೋಲ್ವ, ಅವನ ತಲೆಯಲ್ಲಿ ನಾನು ಇರೋದಕ್ಕಾಯಿತು, ಇಲ್ಲದ್ರೆ ಏನಾಗ್ತಿತ್ತೋ ಏನೋ ಅಂತ. ಏನೂ ಆಗೋಲ್ಲ, ನೀನು ಇರೋಲ್ಲ ಅಷ್ಟೇ, ಮತ್ತೇನೂ ಆಗೋಲ್ಲ. ಏನಾಗಿಬಿಡ್ತಿತ್ತೋ ಏನೋ. ಈಗ ಗಂಡಸರ್ತಾರೆ, ನೀವು ಹೆಂಗಸರದ್ದು ಕೇಳ್ರಿ, ಅಯ್ಯೋ ನಮ್ಮ ಯಜಮಾನ್ರಿಗೆ ಏನು ತಿಳಿತೀರಿ, ನಾನು ಇರೋದಕ್ಕಾಯ್ತು ಅಂತಾರೆ. ನಮ್ಮ ಯಜಮಾನ್ರಿಗೆ ಏನು ತಿಳಿಯೋಲ್ಲ, ನಾನೇ ಎಲ್ಲ ಸುಧಾರಿಸ್ಕೊಂಡು ಹೋಗೋದು. ಪ್ರತಿಯೊಬ್ಬರಿಗೂ ಈಗ ನನ್ನಿಂದಾಗಿ ಆಗೋದು ಅಂತ ಪ್ರತಿಯೊಬ್ಬ ಗಂಡಸು ಪ್ರತಿಯೊಬ್ಬ ಹೆಂಗಸು ತಿಳ್ಕೊಂಡಿರ್ತಾನೆ. ದೇವರಿಂದ ಆಗೋದು ಅಂತ ಯಾರು ತಿಳ್ಕೊಂಡಿರೋದು. ಇದನ್ನು ತಿಳ್ಕೋ, ಆವಾಗ ಸಾಧನೆ ಸುಲಭ. ಅನಹಂಕಾರ ಏವ, ಅದು ಬಹಳ ಮುಖ್ಯ ಅಂತ. ನನ್ನಿಂದ ಆಯಿತು ಅನ್ನೋದನ್ನೊಂದು ಬಿಟ್ಟುಬಿಡು. ಅಲ್ಲ, ಯೋಚನೆ ಮಾಡಿ. ಒಮ್ಮೊಮ್ಮೆ ನಾನೇ ಯೋಚನೆ ಮಾಡೋದು, ಒಂದೊಂದು ಕ್ರಿಯೆ. ಇವಾಗ ನಾನು ಗೀತೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಎಷ್ಟು ಸತ್ಯ ಇದು. ಗೀತೆ ಓದಿದ್ದಾರೆ, ಅದನ್ನೆಲ್ಲ ತುಂಬ ಮನನ ಮಾಡಿದ್ದಾರೆ, ಹೇಳ್ತಾರೆ. ಅಲ್ರಿ, ಒಂದು ಸಂಗತಿ ಅಂದರೆ ಯಾವುದೇ ಒಂದು ವಿಷಯ ಅದು ಓದಿದ್ದು ಮನನ ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಮಾತು ಬರಬೇಕು. ಆ ಮಾತಿಗೆ ಬೇಕಾದಂಥ ವಿಷಯಗಳು ಹೊಳೆಯಬೇಕು. ಇದೆಲ್ಲ ನಮ್ಮ ಕೈಯಲ್ಲಿ ಉಂಟು. ಅವನು ಹೊಳಿಸಿದರೆ ಉಂಟು, ಇಲ್ಲದಿದ್ರೆ ಇಷ್ಟು ಮಾತು ಹೇಳಿ ನಾನು ಉಪನ್ಯಾಸ ಮುಗಿಸಿದ್ರೆ ಕೂಡೋದಷ್ಟು ಏನು. ಅದಕ್ಕೆ ಬೇಕಾದ ವಿಷಯಗಳನ್ನು ನೆನಪಿಸಬೇಕು. ನೆನಪಾದ ವಿಷಯಗಳಿಗೆ ಬೇಕಾದ ಶಬ್ದಗಳನ್ನು ಅವನು ಪೋಣಿಸಿ ಬಾಯಲ್ಲಿ ನುಡಿಸಬೇಕು. ಯೋಂತಃ ಪ್ರವೇಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವೇತಿ. ಅವನ ಮನಸ್ಸಿನಲ್ಲಿ ಕೂತು ವಿಷಯಗಳ ಸ್ಫುರಣೆ ಮಾಡಬೇಕು, ಬಾಯಲ್ಲಿ ಕೂತು ನುಡಿಸ್ಬೇಕು. ನಾವು ಬರೀ ಕ್ಯಾಸೆಟ್ಗಳಲ್ವಾ. ಈ ಎಚ್ಚರ ಇದ್ದಾಗ ಅಹಂಕಾರ ಹೇಗೆ ಬರುತ್ತೆ? ಇದನ್ನು ಅನಹಂಕಾರ ಏವ. ನಿಜವಾದ ಸಾಧಕ ಮೊದಲು ನನ್ನಿಂದ ಆಯಿತು, ನಾನು ಇರೋದರಿಂದ ಆಯಿತು, ನಾನು ಮಾಡಿದ್ದು ಅಂತ ಹೇಳುವುದನ್ನು ಆದಷ್ಟು ಕಮ್ಮಿ ಮಾಡು. ವ್ಯವಹಾರದಲ್ಲಿ ಏನಿದ್ರೂ ನಾನು ಮಾಡಿದೆ ಅಂತ ಅನ್ನೋದನ್ನು ಬಿಟ್ಟು ಬಿಡು. ಆ ಶಬ್ದ ಬಳಸುವುದನ್ನೇ ಮರೆತು ಬಿಡು. ದೇವರು ಮಾಡಿಸಿದ ಆಯಿತು ಅಷ್ಟೇ. ನಮಗೆ ಏನು ಸ್ವಾತಂತ್ರ್ಯ ಇದೆ ನಾವು ಮಾಡಿದ್ದೇವೆ ಅಂತ ಅನ್ನೋದಕ್ಕೆ? ಏನೋ ಆಯಿತು ನಮ್ಮಿಂದ, ನಾವು ಇನ್ಸ್ಟ್ರೂಮೆಂಟ್ ಅಷ್ಟೇ, ನಮ್ಮಿಂದ ಆಯಿತು. ಇನ್ಸ್ಟ್ರೂಮೆಂಟು ಇವಾಗ ಮರ ನಾನು ಕಳೆದದ್ದು ಅಂತ ಕೊಡಲಿ ಹೇಳಿದರೆ ಆಗುತ್ತಾ? ನಾವು ಇಟ್ಸ್ ಲೈಕ್ ಇನ್ಸ್ಟ್ರೂಮೆಂಟ್ಸ್, ವಿ ಆರ್ ಮಿಯರ್ ಇನ್ಸ್ಟ್ರೂಮೆಂಟ್ಸ್. ನಾವು ಬರೇ ಇನ್ಸ್ಟ್ರೂಮೆಂಟು. ಕೊಡಲಿ ಕಡಿಯಿತು ಮರವನ್ನು. ಅದೊಂದು ಬೇಂದ್ರೆಯವರೊಂದು ನಾಟಕ ಬರೆದಿತ್ತು. ಬೇಂದ್ರೆಯವರು ಯಾರೋ ಒಂದು ನಾಟಕ ಏನು ಅಂದರೆ, ಒಬ್ಬ ಮರ ಕಡಿತಾನೆ, ಅವನನ್ನು ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ತಾರೆ. ಅವನು ಕೋರ್ಟ್ನಲ್ಲಿ ಹೇಳ್ತಾನೆ, ನಾನು ಕಡ್ದದ್ದಲ್ಲ ಸ್ವಾಮಿ, ನನ್ನ ಕೊಡಲಿ ಕಡ್ದದ್ದು, ಅದಕ್ಕೆ ಪನಿಷ್ಮೆಂಟ್ ಕೊಡು. ಆಗುತ್ತಾ? ಅದೇ ನಾವು ಇನ್ಸ್ಟ್ರೂಮೆಂಟ್ಗಳು. ಯಾರೋ ನಮ್ಮ ಕೈಲಿ ಮಾಡಿಸಿದವನು ಅವನನ್ನು ಹೊರತು ಇನ್ಸ್ಟ್ರೂಮೆಂಟ್ಗಳು ನಾನೇ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ರೆ ಹಾಗೆ. ಅದೊಂದು ಗಾಂಡೀವ ಧನುಸ್ಸು ಅರ್ಜುನ ಹತ್ರ ಹೇಳಿದ ಹಾಗೆ, ನೀನೇನು ಯುದ್ಧ ಮಾಡಿದ್ದೋ ನಾನು ಮಾಡಿದ್ದು, ಎಲ್ಲ ಕೊಂದದ್ದು ನಾನು, ನೀನು ತಪ್ಪಿಗೆ ಕೊಡುವಂಥ ಅರ್ಜುನ ಅಂತ ಹೇಳಿದರೆ ಹಾಗಾಗುತ್ತೆ ರೀ. ಗಾಂಡೀವ ಧನುಸ್ಸು ಏನು ಮಾಡುತ್ತೆ? ಅರ್ಜುನ ಅದನ್ನು ಬಳಸಿದ, ಅದನ್ನು ಸತ್ರು. ಹಾಗೆ ನಾವು ಇನ್ಸ್ಟ್ರೂಮೆಂಟ್ಗಳೇ ಬೀಗು. ಆ ಇನ್ಸ್ಟ್ರೂಮೆಂಟ್ಗಳು ಬೀಗೋಲ್ಲ, ಯಾಕಂದ್ರೆ ಜೀವ ಇಲ್ಲ. ಈ ಇನ್ಸ್ಟ್ರೂಮೆಂಟಿಗೆ ಈ ಜೀವ ಇದೆ, ಬೀಗುತ್ತೆ. ಇದು ನಾನೇ ಮಾಡಿದ್ದನ್ನು ಭ್ರಮೆ. ನೀನು ಜೀವ ಇರುವ ಇನ್ಸ್ಟ್ರೂಮೆಂಟ್ ಅಷ್ಟೇ. ಅಹಂಕಾರ ಮಾಡಬೇಡ.
ನನ್ನಿಂದ ಆಯಿತು. ಇನ್ಸ್ಟ್ರೂಮೆಂಟೇ, ಜೀವ ಇರಲಿ ಇಲ್ಲದೆ ಇರಲಿ. ಆದ್ದರಿಂದ ಏನು ರಾಮಾಯಣದಲ್ಲಿ ಹೇಳ್ತಾರೆ, ಕಪಿಗಳು ಒಬ್ಬ ರಾಕ್ಷಸನನ್ನು ಕೊಲ್ಲಿಕ್ಕೋಸ್ಕರ ಇನ್ನೊಬ್ಬ ರಾಕ್ಷಸನ ಎತ್ತಿ ಚಚ್ಚಿದ್ರಂತೆ. ಆವಾಗ ಆ ರಾಕ್ಷಸ ಇನ್ನೊಬ್ಬ ರಾಕ್ಷಸನ ಮೇಲೆ ಇವನು ಆಯುಧವಾಗಿ ಬಳಸಿದ ರಾಕ್ಷಸ ಇದ್ದಾನಲ್ಲ, ಅವನು ನಾನು ಕೊಂದೆ ಅವನನ್ನು ಆ ರಾಕ್ಷಸ ಅಂತ ಹೇಳ್ತಾನೆ. ಇಲ್ಲ, ಕಪಿ ಕೊಂದದ್ದು ನಾನು ಬರೀ ಇನ್ಸ್ಟ್ರೂಮೆಂಟು, ಜೀವ ಇರುವ ಇನ್ಸ್ಟ್ರೂಮೆಂಟು. ಹಾಗೆ ಇನ್ಸ್ಟ್ರೂಮೆಂಟ್ ಜೀವ ಇದ್ದರೂ ಇನ್ಸ್ಟ್ರೂಮೆಂಟೇ, ಜೀವ ಇದ್ದಿದ್ದು ಇನ್ಸ್ಟ್ರೂಮೆಂಟೇ. ಆ ಎಚ್ಚರ ಅವುಗಳಿಗೆ ಇಲ್ಲ. ನಿನ್ನ ಜೀವ ಇದ್ದು ನಿನಗೆ ಎಚ್ಚರ ಇಲ್ಲ ಅಂದರೆ ಏನಯ್ಯ? ನಿನಗೆ ಆ ಎಚ್ಚರ ಇರು. ನಾನು ಇನ್ಸ್ಟ್ರೂಮೆಂಟು. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ನೀನೇ ನಿನ್ನ ಪೂಜೆ ಮಾಡಿಸ್ಕೋ, ನಾನು ನಿನ್ನ ಪೂಜೆಗೆ ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ ಅನ್ನುವ ಎಚ್ಚರದಿಂದ ಜೀವನವನ್ನು ಬದುಕು. ಇದೇ ಅನಹಂಕಾರ ಏವ. ಎಲ್ಲ ಕಡೆ ಏವಕಾರ ಹಾಕಲಿಲ್ಲ. ಇದಕ್ಕೆ ಏವಕಾರ ಅಂದರೆ ಯಾವ ಗುಣ ನೀನು ಕಮ್ಮಿ ಮಾಡಿದರೂ ಅಡ್ಡಿ ಇಲ್ಲ, ಅಹಂಕಾರ ಒಂದು ಇಟ್ಕೊ, ಅದನ್ನು ಪೂರ್ತಿ ತೆಗಿಲೇಬೇಕು. ಏವಕಾರ ಅದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರವನ್ನು ಕಳಚದೆ ಸಾಧನೆ ಇಲ್ಲ, ಉಳಿದ ಗುಣಗಳಿಗೆ ಅಸ್ತಿತ್ವ ಇಲ್ಲ. ಹೀಗೆ 11 ಗುಣಗಳನ್ನು ನಾವು ನೋಡಿದೆವು. ಇನ್ನೂ 9 ಗುಣಗಳಿವೆ. ಮತ್ತೆ ಮುಂದೆ ಏನು ಅನ್ನೋದನ್ನು ನಾಳೆ ನಾಡಿದ್ದು 2 ದಿವಸಗಳಲ್ಲಿ ನಾವು ನೋಡೋದಿದೆ. ಮತ್ತು ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.